ಓಕೆ. ಸೊ ನಿನ್ನೆ ಎಲ್ಲ ನೆಗೆಟಿವಿಟಿನ ದೂರ ಮಾಡೋದಕ್ಕೆ ಒಂದು ಟಾಸ್ಕ್ ಮಾಡಿದ್ವಿ ಅಲ್ವಾ? ಆಲ್ಮೋಸ್ಟ್ ಎಲ್ಲರೂ ಅದನ್ನ ಮಾಡಿದೀರಾ. ನಂಗೆ ಕಳ್ಸಿದೀರಾ ಕೂಡ ಎಲ್ಲ ಸ್ಕ್ರೀನ್ ಏನು ಅದನ್ನ ಪಿಕ್ ತೆಗೆದ್ಬಿಟ್ಟು. ಅಂಡ್ ಏನೇನು ನಿಮ್ಗೆ ಅನ್ನಿಸ್ತು ಅದನ್ನು ಕೂಡ ಶೇರ್ ಮಾಡಿದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ಗುಡ್ ಟು ಸಿ ಆಲ್ ದೋಸ್ ಮೆಸೇಜಸ್. ಯಾವಾಗ ನೀವು ನನಗೆ ಮೆಸೇಜ್ ಕಳಿಸ್ತಾ ಇದ್ದೀರಾ, ಆಕ್ಚುಲಿ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡಿಗೆ ನೀವು ಮೆಸೇಜ್ ಕಳಿಸಿರ್ತೀರಾ. ಓಕೆ. ಸೊ ಇಂಡೈರೆಕ್ಟ್ಲಿ ಯು ಆರ್ ಸೆಂಡಿಂಗ್ ಮೆಸೇಜ್ ಟು ದ ಯೂನಿವರ್ಸ್. ನಾನೆಲ್ಲ ರಿಲೀಸ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನನಗ್ ಮಾತ್ರ ಅಲ್ಲ, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡಿಗೂ ಹೇಳ್ಬಿಟ್ಟಿದ್ದೀರಾ ಅಲ್ವಾ? ಸೊ ಇದು ಪ್ಯಾಟರ್ನ್ ಮತ್ತೆ ರಿಪೀಟ್ ಆಗಲ್ವಾ? ಕೆಲವೊಂದ್ಸರಿ ಆಗತ್ತೆ. ಆಯ್ತಾ? ಕೆಲವೊಂದ್ಸರಿ ಅದೇ ತರ ಸಿಚುಯೇಷನ್ಸ್ ಮತ್ತೆ ಬಂದಾಗ ನಮ್ಗೆ ಟ್ರಿಗರ್ ಆಗ್ಬೋದು. ಕೆಲವೊಂದು ವರ್ಡ್ಸ್ ಇರುತ್ತೆ, ಟ್ರಿಗರಿಂಗ್ ವರ್ಡ್ಸ್ ಅಂತ ಕರಿತೀವಿ ಅದನ್ನ ಅಲ್ವಾ? ಸೊ ತಕ್ಷಣ ಆ ವರ್ಡ್ ಕೇಳಿದ್ರೆ ಕೋಪ ಬರೋದು. ಅಲ್ವಾ? ಸೊ ಇರಿಟೇಟ್ ಆಗ್ಬಿಡೋದು. ಕೆಲವೊಬ್ರು ಇನ್ನೂ ಜಾಸ್ತಿ ಮುಂದೆ ಹೋಗಿ ಮೈಯೆಲ್ಲ ಉರಿಯುತ್ತೆ ನಂಗೆ ಅನ್ನೋ ತರ ಹೇಳ್ತಾರೆ. ಸೊ ಅದ್ ಆಗುತ್ತೆ, ಎಷ್ಟೋ ಜನಕ್ಕೆ ಬೆವಿತಾರೆ, ಇಲ್ಲ ಭಯ ಆಗುತ್ತೆ, ಇನ್ನೇನೇನೋ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಲ್ವಾ? ಅದನ್ನ ಟ್ರಿಗರಿಂಗ್ ವರ್ಡ್ಸ್ ಅಂತ ಕರಿತೀವಿ ಅಲ್ವಾ? ಅದನ್ನು ಕೂಡ ನಿಮ್ಗೆ ಆ ತರ ಟ್ರಿಗರಿಂಗ್ ವರ್ಡ್ಸ್ ಇದ್ರೆ, ಆಯ್ತಾ, ಯಾಕೆ, ಆ ಘಟನೆ ಏನು, ಆಯ್ತಾ, ಆ ವರ್ಡ್ ಯಾವುದು, ಘಟನೆ ಏನು, ಅದ್ರ ಮುಂದೆ ಯಾವ ವ್ಯಕ್ತಿ ಅದಕ್ಕೆ ಕಾರಣ, ಆಯ್ತಾ, ಇದಿಷ್ಟನ್ನು ಬರೆದು ಬೇಕಾದ್ರೆ ನೀವು ಇದೇ ಮೆಥಡ್, ಬರ್ನಿಂಗ್ ಬೌಲ್, ಸೇಮ್ ಮೆಥಡ್, ಆಯ್ತಾ, ಇದನ್ನೇ ಮಾಡಬಹುದು. ಆಯ್ತಾ, ಇದೆಲ್ಲದನ್ನ ರಿಲೀಸ್ ಮಾಡ್ತಾ ಇದ್ದೀನಿ ಅಲ್ವಾ? ಆಲ್ಮೋಸ್ಟ್ ನೆನ್ನೆ ಮಾಡಿದ್ದು ಸೇಮ್ ಇತ್ತು, ಬಟ್ ನೀವು ಒಂದು ಆರ್ಡರ್ ಅಲ್ಲಿ ಈ ತರ ಟ್ರಿಗರಿಂಗ್ ವರ್ಡ್ಸ್ನೇ ನೀವು ವ್ಯಾನಿಶ್ ಮಾಡಬೇಕು ಅಂತಂದ್ರೆ, ಈ ವರ್ಡ್ ನಾನು ಮತ್ತೆ ಕೇಳಿದಾಗ ಇದೇ ತರ ಎಫೆಕ್ಟ್ ಇರಲ್ಲ. ಅದನ್ನ ನೀವು ಫಸ್ಟ್ ಡಿಸೈಡ್ ಮಾಡ್ಕೋಬೇಕು. ಆಯ್ತಾ? ಸೊ ಅವಾಗ ನಿಮ್ಗೆ ಆ, ನಿಧಾನವಾಗಿ ನೀವು ಎಫರ್ಟ್ ಹಾಕ್ತಾ 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 ಒಂದಲ್ಲ ಒಂದಿನ ಆ ವರ್ಡ್ ಯಾರೇ ಹೇಳಿದ್ರು ನಿಮ್ಗೆ ಏನು ಅನ್ಸಲ್ಲ. ಆಯ್ತಾ? ಇಟ್ ಈಸ್ ದೇರ್ ಅಲ್ವಾ? ಸೊ ಆ ವ್ಯಕ್ತಿನೂ ಇದಾರೆ, ಅವ್ರ ಬಾಯಲ್ಲಿ ಅದೇ ಮಾತು ಬರ್ತಾನೆ ಇದೆ ಪದೇ ಪದೇ ಅಂದ್ರೂ ನಿಮಗದೇನು ಎಫೆಕ್ಟ್ ಆಗ್ತಾ ಇಲ್ಲ. ಆಯ್ತಾ? ಈ ಸ್ಟೇಜಿಗೆ ಬಂದು ನಿಲ್ಬೇಕು. ದಿಸ್ ಈಸ್ NLP. ಆಯ್ತಾ? ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಅಂದ್ರೆ ನಿಮ್ಮ ಬ್ರೈನ್ ಅಲ್ಲಿರುವಂತಹ ಆ ಥಾಟ್ಸ್, ಆ ವರ್ಡಿಗೆ ಕನೆಕ್ಟ್ ಆಗಿರುವಂತಹ ಮೆಮೊರೀಸ್, ಅದನ್ನೆಲ್ಲ ನಿಧಾನವಾಗಿ ನೀವು ರೀಪ್ಲೇಸ್ ಮಾಡ್ತಾ ಬರ್ಬೇಕಾಗತ್ತೆ. ಆಯ್ತಾ? ಸೊ ನನ್ನ ಕ್ಲೈಂಟ್ಸ್ಗೆ ನಾನು ಒಂದು ಒಳ್ಳೆ ಟಾಸ್ಕ್ ಕೊಟ್ಟಿದ್ದೀನಿ. ಏನಂದ್ರೆ ಹೌ ವಂಡರ್ಫುಲ್. ಆಯ್ತಾ? ಇದನ್ನ ಕೂಡ ನೀವು ಮಾಡಿ ಬೇಕಾದ್ರೆ ಇವತ್ತಿನಿಂದ ನಾಳೆ ತನಕ. ಆಯ್ತಾ? ಇನ್ನೂ ಒಂದು ಟಾಸ್ಕ್ ಆಡ್ ಆಗುತ್ತೆ, ಅದು ರೆಗ್ಯುಲರ್ ಟಾಸ್ಕ್, ಬಟ್ ನನಗೆ ಇದು ನೆನಪಾಯ್ತು. ದಿಸ್ ಇಸ್ ವೆರಿ ವೆರಿ ಎಫೆಕ್ಟಿವ್. ಆಯ್ತಾ? ಎಲ್ಲದಕ್ಕೂ ಈ ವರ್ಡ್ ಹಾಕ್ಬೇಕು, ಹೌ ವಂಡರ್ಫುಲ್. ಒಳ್ಳೇದಾದ್ರೂ ಹೌ ವಂಡರ್ಫುಲ್, ಕೆಟ್ಟದಾದ್ರೂ ಹೌ ವಂಡರ್ಫುಲ್. ಎಷ್ಟ್ ಚೆನ್ನಾಗಿದೆ ಅಲ್ವಾ? ಹೌ ವಂಡರ್ಫುಲ್ ಅಂತಂದ್ರೆ ಎಷ್ಟ್ ಚೆನ್ನಾಗಿದೆಯಲ್ಲ ಅಲ್ವಾ? ಒಳ್ಳೇದಾದ್ರೂ ಎಷ್ಟ್ ಚೆನ್ನಾಗಿದೆಯಲ್ಲ, ಕೆಟ್ಟದಾದ್ರೂ ಎಷ್ಟ್ ಚೆನ್ನಾಗಿದೆಯಲ್ಲ. ಸೊ ಅವಾಗ ಒಂದ್ ಸ್ವಲ್ಪ ಮೈಂಡಿಗೆ ಕನ್ಫ್ಯೂಷನ್ ಆಗುತ್ತೆ, ಅಯ್ಯೋ ಕೆಟ್ಟದಾದ್ರೂ ಯಾಕೆ ಇವರು ಹೌ ವಂಡರ್ಫುಲ್ ಅಂತ ಇದ್ದಾರೆ. ಸೊ ಮೈಂಡ್ ಏನ್ ಮಾಡುತ್ತೆ, ಆ ನೆಗೆಟಿವ್ ಅಲ್ಲೂ ಕೂಡ ಪಾಸಿಟಿವ್ ನ ಹುಡ್ಕೋಕೆ ಸ್ಟಾರ್ಟ್ ಮಾಡುತ್ತೆ. ಅದು ನಮಗ್ ಬೇಕಾಗಿರೋದು. ಆಯ್ತಾ? ಸೊ ಏನಾದ್ರೂ ನೆಗೆಟಿವ್ ಆಗಿರ್ಲಿ, ಅದ್ರ ಹಿಂದೆ ಒಂದು ಪಾಸಿಟಿವ್ ಥಿಂಗ್ ಆಗೇ ಇರುತ್ತೆ ಅಲ್ವಾ? ಎಲ್ಲರೂ ಹೇಳ್ತಾರೆ ಆಗೋದೆಲ್ಲ ಒಳ್ಳೇದಕ್ಕೆ, ಆಲ್ ಈಸ್ ವೆಲ್. ಆಲ್ ಈಸ್ ವೆಲ್ ಅಲ್ವಾ? ಸೊ ಅದನ್ನ ಯಾಕೆ ಹೌ ವಂಡರ್ಫುಲ್ ಹೇಳ್ತಾ ಇದ್ದಾರೆ ಅನ್ನೋದನ್ನ ಹುಡುಕ್ತಾ ಹೋಗುತ್ತೆ ಮೈಂಡ್. ಇದೇ ನಮಗ್ ಬೇಕಾಗಿರೋದು. ಆಯ್ತಾ? ಸೊ ಇದನ್ನು ಕೂಡ ಟಾಸ್ಕ್ ಆಗಿ ತಗೊಳ್ಳಿ. ನಾಳೆ ತನಕ ಎಲ್ಲದಕ್ಕೂ ಹೌ ವಂಡರ್ಫುಲ್. ಎಷ್ಟು ಚೆನ್ನಾಗಿದೆಯಲ್ವಾ? ಆಯ್ತಾ? ಹೇಳ್ತೀರಾ, ಮಾಡ್ತೀರಾ ಇದನ್ನ? ಆಕ್ಚುಲಿ ಇದೆಲ್ಲ ನನ್ನ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರೋದು, ಬಟ್ ಇಟ್ಸ್ ಓಕೆ, ನಾನು ಏನು ಫಿಲ್ಟರ್ ಮಾಡೋದಿಲ್ಲ. ನಂಗೆ ಯೂನಿವರ್ಸಲ್ ಗೈಡೆನ್ಸ್ ಏನ್ ಬರುತ್ತೋ ನಾನು ಹೇಳ್ಬಿಡ್ತೀನಿ. ಓಕೆ. ಸೊ ಇದೆಲ್ಲ ಸೀಕ್ರೆಟ್, ಆಕ್ಚುಲಿ ಸೀಕ್ರೆಟ್ ಮೆಥಡ್ಸ್ ಇದೆಲ್ಲಾನು. ಆಯ್ತಾ? ಇದನ್ನೆಲ್ಲ ನಾವು ಎಷ್ಟೋ ಥೌಸಂಡ್ಸ್ ಲ್ಯಾಕ್ಸ್ ಪೇ ಮಾಡಿಬಿಟ್ಟು ಕಲ್ತ್ಕೊಂಡಿರುವಂತಹ ಕೆಲವೊಂದು ಮೆಥಡ್ಸ್ ನಾನಿಲ್ಲಿ ಶೇರ್ ಮಾಡ್ತಾ ಇರೋದು. ಓಕೆ. ಎಸ್. ಸುಮಾರು ವರ್ಕ್ಶಾಪ್ಗಳಿರುತ್ತೆ, ಅದಕ್ಕೆಲ್ಲ ನಾವು ಅಟೆಂಡ್ ಮಾಡಿಬಿಟ್ಟು ಅದು ಎಲ್ಲ ಪೇ ಮಾಡಿ, ಆಫ್ಲೈನ್ ವರ್ಕ್ಶಾಪ್ಸ್ ಅಲ್ಲಿಗೆಲ್ಲ ಪೇ ಮಾಡಿ ಅಲ್ಲಿಗೆ ಹೋಗಿ ಕಲ್ತ್ಕೊಂಡು ಬಂದಂತಹ ಎಷ್ಟೋ ಮೆಥಡ್ಸ್ ಇದೆ, ರೈಟ್? ಸೊ ಅದೆಲ್ಲ ಶೇರ್ ಮಾಡ್ತಾ ಇರ್ತೀನಿ, ಬಟ್ ಯು ಶುಡ್ ಬಿ ಓಪನ್ ಟು ರಿಸೀವ್ ಅಷ್ಟೇ. ಓಕೆ. ಸೊ ಡೇ 2 ಇವತ್ತಿನ ಏನು ಕಾನ್ಸೆಪ್ಟ್ ಬಂದ್ಬಿಟ್ಟು ಸ್ಕ್ರೀನ್ ಶೇರ್ ಮಾಡ್ತೀನಿ, ಒಂದು ನಿಮಿಷ. ದೇಹ ಮತ್ತು ಉಸಿರಿನ ಸಮತೋಲನ ಅಂದ್ರೆ ಪ್ರಾಣ ಫ್ಲೋ. ಸೊ ರಕ್ತ ಸಂಚಲನ, ಪ್ರಾಣ ಸಂಚಲನ ಅಂತ ಹೇಳಿ. ಆಯ್ತಾ? ಸೊ ಏನಿದು ಪ್ರಾಣ ಸಂಚಲನ, ಪ್ರಾಣ ಶಕ್ತಿಯ ಸಂಚಲನ. ಆಯ್ತಾ? ಸೊ ಅದೇನು ಅಂದ್ರೆ, ಒಂದೇ ನಿಮಿಷ,
ಸ್ಕ್ರೀನ್. ಓಕೆ, ಕಾಣಿಸ್ತಾ ಇದೆ ಅಲ್ವಾ? ಡೇಟು, ಪ್ರಾಣ ಫ್ಲೋ. ಸೊ ಚಕ್ರಾಸ್ ಅಂಡ್ ಕೋಶಾಸ್. ಚಕ್ರಗಳು ಮತ್ತೆ ಕೋಶಗಳು ಈ ಟಾಪಿಕ್ ಬಗ್ಗೆ ಯಾರಿಗೆಲ್ಲ ಗೊತ್ತು ನನಗೆ ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡ್ತಾ ಬನ್ನಿ. ನನ್ನ ರೆಗ್ಯುಲರ್ ಕ್ಲೈಂಟ್ಸ್ ಕೂಡ ಇದ್ದೀರಾ, ಅಂಡ್ ಲಾಸ್ಟ್ 5 days ಅಟೆಂಡ್ ಮಾಡಿದವರು ರೀಸೆಂಟ್ ಆಗಿ ಅವರು ಕೂಡ ಇದ್ದಾರೆ, ರೈಟ್? ಅವರು ರೆಗ್ಯುಲರ್ ಸೆಷನ್ಗೆ ಅಟೆಂಡ್ ಆಗ್ತಾ ಇದ್ದಾರೆ, ಅವರು ಅಷ್ಟೇ. ದೆನ್ ಹಾ, ಹರ್ಡ್ ಅಬೌಟ್ ವರ್ಡ್ಸ್. ಓಕೆ, ಕೆಲವೊಬ್ಬರಿಗೆ ಇದು ಮುಂಚೆನೆ ಕೆಲವೊಂದು ಕ್ಲಾಸಸ್ ಅಟೆಂಡ್ ಮಾಡಿರ್ಬೋದು, ರೈಟ್? ಅಥವಾ ಯೋಗ ಕ್ಲಾಸಸ್ ಅಲ್ಲಿ ಕೆಲವೊಬ್ಬರಿಗೆ ಹೇಳಿರಬಹುದು ಅಲ್ವಾ? ಚಕ್ರಗಳ ಬಗ್ಗೆ ಸ್ವಲ್ಪ ಗೊತ್ತು. ಓಕೆ, ಫೈನ್, ಸರಿ. ಸೊ ಈ ಚಕ್ರಗಳು ಮತ್ತೆ ಕೋಶಗಳು, ಆಯ್ತಾ? ಯಾಕೆ ಇದನ್ನ ನಾವು ಸ್ಟಡಿ ಮಾಡಬೇಕು? ಕನ್ಸೆಪ್ಷನ್ ಅಂಡ್ ಪ್ರೆಗ್ನೆನ್ಸಿ, ಇದಕ್ಕೆ ಹೇಗೆ ಇದು ರಿಲೇಟೆಡ್ ಆಗಿದೆ ಅಲ್ವಾ? ಸೊ ಇದನ್ನ ನಾವು ನೋಡೋದಾದ್ರೆ, ಯಾವಾಗ ನಮ್ಮ ಇಡೀ ದೇಹವನ್ನ ನಾವು ಆ ಏನು ಪೂರ್ತಿ ಸ್ಟಡಿ ಮಾಡಿದಾಗ ನಮಗೆ 5 ಕೋಶಗಳು, 3 ದೋಷಗಳು ಮತ್ತೆ 7 ಚಕ್ರಗಳು, ಆಯ್ತಾ? ಇದಿಷ್ಟು ಕಂಡು ಬರುತ್ತೆ. ಯಾವಾಗ ಇದಿಷ್ಟು ಬ್ಯಾಲೆನ್ಸ್ ಆಗಿರುತ್ತೆ, ನಮ್ಮ ಇಡೀ ದೇಹ ಬ್ಯಾಲೆನ್ಸ್ ಆಗಿರುತ್ತೆ, ಆಯ್ತಾ? ಸೊ ಏನು, ನಾವ್ ಇಡೀ ದೇಹ ಆರೋಗ್ಯವಾಗಿರುತ್ತೆ. ಯಾವಾಗ ಆರೋಗ್ಯವಾಗಿರ್ತೀವಿ ಅವಾಗ ಎಲ್ಲ ಸಮತೋಲನವಾಗಿದ್ದಾಗ ಕನ್ಸೆಪ್ಷನ್ ಈಸಿ ಆಗುತ್ತೆ, ಮತ್ತೆ ಪ್ರೆಗ್ನೆನ್ಸಿ ಜರ್ನಿ ಕೂಡ ಈಸಿ ಆಗುತ್ತೆ, ಆಯ್ತಾ? ಸೊ ಎಲ್ಲರೂ ಇದು ಬೇಸಿಕ್ ಸ್ಟ್ರಕ್ಚರ್, ಆಯ್ತಾ? ಬೇಸಿಕ್ ಇದಂತೂ ಆಗಿರ್ಲೇಬೇಕು. ಸೊ ಇದಿಷ್ಟು ಚೆನ್ನಾಗಿತ್ತು ಅಂತಂದ್ರೆ ಯು ಆರ್ ಹೆಲ್ದಿ, ಅಂದ್ರೆ ಹೆಲ್ದಿ ಕನ್ಸೆಪ್ಷನ್ನೇ ಆಗುತ್ತೆ, ಹೆಲ್ದಿ ಏನು ಮಗುನೇ ಬರುತ್ತೆ ಅನ್ನೋ ಥರ ಅಲ್ವಾ? ಪೇರೆಂಟಿಂಗ್ ಪ್ರೆಗ್ನೆನ್ಸಿ ಕೂಡ ಈಸಿ ಆಗಿರುತ್ತೆ, ಡೆಲಿವರಿ ಕೂಡ ಸ್ಮೂತರ್ ಆಗಿರುತ್ತೆ. ಇದಕ್ಕೆಲ್ಲ ಬೇಕಾಗಿರೋದು 3 ದೋಷಗಳು, ಆಯ್ತಾ? 3 ದೋಷಾಸ್ ಅಂತ ಕರಿತೀವಿ. ನಮ್ಮ ಇಡೀ ದೇಹ ಇಟ್ ಇಸ್ ಮೇಡ್ ಅಪ್ ಆಫ್ 3 ದೋಷಾಸ್ ಕಾಂಪೋಸಿಷನ್, ಆಯ್ತಾ? ಏನು ಪಂಚಮಹಾಭೂತಗಳು ಎಲ್ಲರಿಗೂ ಗೊತ್ತು ಅಲ್ವಾ? ಪಂಚಭೂತಗಳು ಯಾವ್ಯಾವು ಮೆನ್ಷನ್ ಮಾಡಿ ಚಾಟ್ ಬಾಕ್ಸ್ ಅಲ್ಲಿ. ಪಂಚಭೂತಗಳು, ಪಂಚತತ್ವಗಳು ಅಂತಾನೂ ಕೂಡ ಕರೀತಾರೆ ಕೆಲವೊಬ್ರು ಅಲ್ವಾ? ಪಂಚತತ್ವಗಳು ಅಥವಾ ಪಂಚಭೂತಗಳು, ಪಂಚಮಹಾಭೂತ ಅಲ್ವಾ? ಸೊ ಯಾವ್ದ್ಯಾವ್ದು ಭೂತ ಅಂದ ತಕ್ಷಣ ನಾವು ಬೇರೆ ಏನೋ ತಿಳ್ಕೊಳ್ಳೋದು ಬೇಡ. ಓಕೆ, ಪಂಚಮಹಾಭೂತ. ಓಕೆ, ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ ಅಲ್ವಾ? ಬೆಳಕು, ಬೆಂಕಿ, ಗಾಳಿ. ಓಕೆ, ವೆರಿ ಗುಡ್. ಸೊ ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ. ಅರ್ತ್, ವಾಟರ್, ಫೈರ್, ಏರ್ ಅಂಡ್ ಸ್ಪೇಸ್ ಅಲ್ವಾ? ಸೊ ಇದಿಷ್ಟು. ವೆರಿ ಗುಡ್ ಶ್ರುತಿ ಅವರೇ, ತುಂಬಾ ಚೆನ್ನಾಗಿ ಮೆಸೇಜ್ ಮಾಡ್ತಾ ಇದ್ದೀವಿ. ವೆರಿ ಗುಡ್, ಗುಡ್ ಟ್ರೈ. ಓಕೆ, ಸೊ ಅದಕ್ಕೆ ಈ 5 ತತ್ವಗಳು, 5 ಏನು ಪಂಚಭೂತಗಳು ಸೇರ್ಬಿಟ್ಟು ನಮ್ಮ ದೇಹ ಆಗಿರೋದು, ಆಯ್ತಾ? ಅಲ್ವಾ? ನಮ್ಮ ದೇಹದ ಒಳಗಡೆ ನೀರಿದೆ, ಗಾಳಿ ಇದೆ. ಸೊ ಆಕಾಶ, ಸ್ಪೇಸ್ ಅಂದ್ರೆ ಸ್ಪೇಸ್ ಇದೆ ಅಂದ್ರೆ ಒಂದಕ್ಕೊಂದು ಏನು ಅಟ್ಯಾಚ್ ಆಗಿದ್ರು ಅಲ್ಲಿ ಸಪರೇಷನ್ ಅನ್ನೋದಿದೆ ಅಲ್ವಾ? ನಮ್ಮ ಕಣ್ಣಿಗೂ ಮೂಗಿಗೂ ಡಿಫ್ರೆನ್ಸ್ ಇದೆ ಅಲ್ವಾ? ಒಳಗಿರುವಂತಹ ಅಂಗಾಂಗ, ನಮ್ಮ ಲಂಗ್ಸ್ ಬೇರೆ ಅಥವಾ ಲಿವರ್ ಬೇರೆ, ಪ್ಯಾಂಕ್ರಿಯಾಸ್ ಬೇರೆ, ಸ್ಟಮಕ್ ಬೇರೆ. ಸೊ ಅದ ಎರಡರ ಮಧ್ಯೆ ಗ್ಯಾಪ್ ಇದೆ ಅಲ್ವಾ? ಇದೆಲ್ಲಾನು ಕೂಡ ಸ್ಪೇಸೇನೆ. ಇಲ್ಲಿ ಕೂಡ ನಮ್ಗೆ ಸ್ಪೇಸ್ ಕಾಣಿಸ್ತಾ ಇದೆ, ಬಾಯಿಯಲ್ಲಿ ಸ್ಪೇಸ್ ಇದೆ ಅಲ್ವಾ? ಸೊ ಏನು ನವರಂಧ್ರಗಳು ಅಂತ ಕರೀತಾರೆ. ಸೊ ಅಲ್ಲೆಲ್ಲಾನು ಕೂಡ ಸ್ಪೇಸ್ ಇದೆ ಅಲ್ವಾ? ಕಿವಿಯಲ್ಲಿ ಸ್ಪೇಸ್ ಇದೆ, ಮೂಗಲ್ಲಿ ಸ್ಪೇಸ್ ಇದೆ, ಈ ತರ ಸ್ಪೇಸ್ ಎಲಿಮೆಂಟ್ ಕೂಡ ಇದೆ ಅಲ್ವಾ? ಫೈರ್ ಎಲಿಮೆಂಟ್ ಇದೆ, ಜಠರಾಗ್ನಿ ಅಲ್ವಾ? ಅಗ್ನಿಯ ಎಲಿಮೆಂಟ್ ಕೂಡ ಇದೆ, ಆಯ್ತಾ? ಆಮೇಲೆ ಏನು ವಾಯು ಕೂಡ ಇದೆ, ಅದು ಗೊತ್ತು. ಅರ್ತ್ ಎಲಿಮೆಂಟ್, ಏನೇನು ನಾವು ಆರ್ಗನ್ಸ್ ಇಲ್ಲೆಲ್ಲ ಏನ್ ಗಟ್ಟಿಯಾಗಿ ಸಿಗ್ತಾ ಇದೆ, ಮೂಳೆ, ಮಾಂಸ, ಸೊ ಇದೆಲ್ಲಾನು ಕೂಡ ಅರ್ತ್ ಎಲಿಮೆಂಟ್ ಇಂದ ಆಗಿರೋದು. ಸೊ ಇಟ್ ಇಸ್ ಕಾಂಪೋಸಿಷನ್. ಅರ್ತ್ ಎಲಿಮೆಂಟು ಇದೆ, ಮಾಯಿಶ್ಚರ್ ಕೂಡ ಅಂದ್ರೆ ಅದರಲ್ಲಿ ವಾಟರ್ ಕಂಪೋನೆಂಟ್ ಕೂಡ ಇದೆ ಅಲ್ವಾ? ಸೊ ಆ ಥರ ನಮ್ಮ ಇಡೀ ದೇಹ ಮಾಡಲ್ಪಟ್ಟಿರುವುದು ಪಂಚ ತತ್ವಗಳಿಂದ, ಆಯ್ತಾ? ಸೊ ಈ ಪಂಚತತ್ವಗಳು ಹೇಗೆ ಮಿಕ್ಸ್ ಆಗುತ್ತೋ ಅದರ ಮೇಲೆ ಈ ದೋಷಗಳು ಡಿಪೆಂಡ್ ಆಗುತ್ತೆ.
ಆಯ್ತಾ. ದೋಷಾಸ್ ಅಂತಂದ್ರೆ ನಾವು ಆ, ಏನು ಮಾತೃದೋಷ ಪಿತೃದೋಷ ಅದೆಲ್ಲ ಅಂದ್ರೆ ಅದು ಕೂಡ ಇದೆ, ಅಂದ್ರೆ ಮಾತೆಯಿಂದ ಬಂದಿರುವಂತ ಕಾಂಪೋಸಿಷನ್, ಪಿತೃವಿನಿಂದ ಬಂದಿರುವಂತ ಕಾಂಪೋಸಿಷನ್. ಬಟ್ ನಾವೇನ್ ಅನ್ಕೊಂತೀವಿ ಪಲ್ಲಿ ಬಿದ್ರೆ ದೋಷ ಆಗುತ್ತೆ, ಸೊ ಆತರ ಎಲ್ಲ ಹೇಳ್ತಾರೆ, ಅದಲ್ಲ. ಆಯ್ತಾ. ಇಲ್ಲಿ ನಾವು ಮಾತಾಡ್ತಿರೋದು ತ್ರಿದೋಷಸ್. ಯಾವ್ದ್ಯಾವ್ದು ಯಾರಿಗಾದ್ರು ಗೊತ್ತಾ? ಮೇ ಬಿ ಗೊತ್ತಿರತ್ತೆ ನನ್ನ ಹಳೆ ಬ್ಯಾಚ್ ಅವ್ರಿಗೆ, ಅಲ್ವಾ? ಯಾವ್ದು? ವಾತ, ಪಿತ್ತ, ಕಫ. ಆಯ್ತಾ. ವಾತ, ಪಿತ್ತ, ಕಫ. ಸೊ ಇದು ಮೂರುನು ಅಷ್ಟೇ. ಸೊ ನಮ್ಮ ಐದು ಪಂಚತತ್ವಗಳಲ್ಲಿ ಕೆಲವು ಕಾಂಪೋಸಿಷನ್ಸ್ ಯಾವ್ದ್ಯಾವ್ದು ಆಗುತ್ತೋ ಅದರ ಮೇಲೆ ಈ ಮೂರು ದೋಷಗಳು ಡಿಪೆಂಡ್ ಆಗಿರುತ್ತೆ. ಇದರಲ್ಲಿ ಈ ಮೂರು ದೋಷಗಳು ಯಾವಾಗ ಬ್ಯಾಲೆನ್ಸ್ ಆಗಿರುತ್ತೋ, ಈಕ್ವಲ್ ಆಗಿರುತ್ತೋ, ಆವಾಗ ನಮ್ಮ ಇಡೀ ದೇಹ ಆರೋಗ್ಯವಾಗಿರುತ್ತೆ. ಅದೇ ಯಾವ್ದಾದ್ರು ದೋಷ ಡಾಮಿನೆಂಟ್, ತುಂಬಾ ಡಾಮಿನೆಂಟ್ ಆಯ್ತು, ಮೇ ಬಿ ನಿಮಗೆ ಗೊತ್ತಿರ್ಬೋದು, ನಂದು ಹೀಟ್ ಬಾಡಿ ಅಂತ ಹೇಳ್ತೀರಾ, ನಂದು ಕೋಲ್ಡ್ ಬಾಡಿ ಅಂತ ಹೇಳ್ತೀರಾ, ನಂಗೆ ಬೇಗ ಶೀತ ಆಗುತ್ತೆ ಅಂತ ಹೇಳ್ತೀರಾ, ಇಲ್ಲ ನಂಗೆ ಬೇಗ ಕೈ ಕಾಲು ಒಡಿಯುತ್ತೆ, ಬಾಯಿ ಒಡಿಯುತ್ತೆ, ಸೊ ಇದೆಲ್ಲ ಹೇಳ್ತೀರಾ ಅಲ್ವಾ. ಸೊ ಯಾಕೆ ಇದಾಗ್ತಾ ಇದೆ? ನಿಮ್ಮ ದೋಷಗಳಲ್ಲಿ ಇಂಬ್ಯಾಲೆನ್ಸ್ ಆದಾಗ. ಆಯ್ತಾ. ಸೊ ಅದೇ ರೀತಿ ಇದನ್ನ ನಾವು ಇನ್ಹೆರಿಟ್ ಮಾಡೋದು ನಮ್ಮ ತಂದೆ ತಾಯಿಯಿಂದ ಮತ್ತೆ ನಮ್ಮ ಆತ್ಮದಿಂದ. ಸೊ ದೇರ್ ಆರ್ ಫ್ಯಾಕ್ಟರ್ಸ್. ಸೊ ನಾವ್ ಇದನ್ನ ಏನಂತ ಕರಿತೀವಿ? ಷಡ್ ಗರ್ಭಕರ ಭಾವ ಅಂತ ಕರಿತೀವಿ. ಆಯ್ತಾ. ಆರು ಗರ್ಭಕರ ಭಾವ ಅಂದ್ರೆ ನಾವು ನಮ್ಮ ತಾಯಿಯ ಗರ್ಭದಲ್ಲಿ ಇದ್ದಾಗ್ಲೇನೆ ಈ ಕಾಂಪೋಸಿಷನ್ ನಮಗೆ ಕ್ರಿಯೇಟ್ ಆಗಿದ್ದು. ನನ್ನ ನೇಚರೇ ಹಂಗೆ, ನನ್ನ ಬಾಡಿ ನೇಚರೇ ಹಂಗೆ, ನಾನು ಯಾವಾಗ್ಲೂ ದಪ್ಪನೇ ಇರ್ತೀನಿ ಅಥವಾ ನಾನು ಯಾವಾಗ್ಲೂ ಸಣ್ಣನೇ ಇರ್ತೀನಿ, ಇದೆಲ್ಲ ಹೇಳ್ತೇವೆ ಅಲ್ವಾ. ಏನದು ನೇಚರ್? ಪ್ರಕೃತಿ, ದೇಹ ಪ್ರಕೃತಿ ಅಲ್ವಾ. ಈ ದೇಹ ಪ್ರಕೃತಿಯನ್ನ ಡಿಸೈಡ್ ಮಾಡೋದು ಈ ದೋಷಗಳು, ತ್ರಿದೋಷಗಳು ಅಲ್ವಾ. ಕೆಲವೊಬ್ರಿಗೆ ಅದು ಆ, ಏನು ಇದು ಏನಂದ್ರೆ ಈ ಷಡ್ ಗರ್ಭಕರ ಭಾವದಲ್ಲಿ ಸೊ ಆರು ಭಾವಗಳು ಬರುತ್ತೆ. ಆಯ್ತಾ. ಮಾತೃಜ, ಪಿತೃಜ, ಆತ್ಮಜ, ಸತ್ವಜ, ಸತ್ವಯಜ, ರಸಜ ಅಂತ ಹೇಳಿ. ಆಯ್ತಾ. ಸೊ ಇದೆಲ್ಲದ್ರ ಬಗ್ಗೆ ನಾವು ಪ್ರೆಗ್ನೆನ್ಸಿ ಕ್ಲಾಸಸ್ ಅಲ್ಲಿ ಸ್ವಲ್ಪ ಮಾತಾಡೋದು ಇಲ್ಲ ಇದ್ರ ಬಗ್ಗೆ, ಬಿಕಾಸ್ ಅಲ್ಲಿ ಏನು ಇದ್ರ ಇನ್ಫ್ಲೂಯೆನ್ಸ್ ಇಲ್ಲ, ಬಿಕಾಸ್ ಆಲ್ರೆಡಿ ಕನ್ಸೀವ್ ಆಗ್ಬಿಟ್ಟಿದ್ದಾರೆ ಅಲ್ವಾ. ಬಟ್ ಪ್ಲಾನಿಂಗ್ ಸೆಷನ್ಸ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ಅಲ್ಲಿ 3 months ಕೋರ್ಸ್ ಅಲ್ಲಿ ನಾನು ಇದನ್ನ ಮೆನ್ಷನ್ ಮಾಡ್ತೀನಿ. ಪ್ರತಿಯೊಂದನ್ನು ಹೇಳ್ತಾ ಹೋಗ್ತೀನಿ, ಯಾವ ಯಾವ ಕಾಂಪೋಸಿಷನ್ ಇಂದ ಮಗು ಆಗಿದೆ, ಹೇಗೆ ಈ ಎಲ್ಲ ಫ್ಯಾಕ್ಟರ್ಸ್ ಡಿಪೆಂಡ್ ಆಗುತ್ತೆ. ಆಯ್ತಾ. ಸೊ ಅದನ್ನ ಕೂಡ ಇನ್ ಡೀಟೇಲ್ ನಾವು ನೆಕ್ಸ್ಟ್ ಲೆವೆಲ್ ಅಲ್ಲಿ ತಿಳ್ಕೊಳ್ಳೋಣ. ಬಟ್ ಈ ಲೆವೆಲ್ ಅಲ್ಲಿ ಅಟ್ಲೀಸ್ಟ್ ನಾನು ಕೋಶಗಳು ಮತ್ತೆ ಚಕ್ರಗಳನ್ನ ಹೇಳ್ತೀನಿ. ಆಯ್ತಾ. ಓಕೆ. ಸೊ ಅದೇ ತಿಳ್ಕೊಳ್ಳೋದು ಸುಮಾರು ಇದೆ, ಬಟ್ 5 days ಅಲ್ಲಿ ನಂಗೆ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ತೀನಿ. ಓಕೆ. ಇವತ್ತಿನ ಸೆಷನ್ ಸ್ವಲ್ಪ ಎಕ್ಸ್ಟೆಂಡ್ ಆಗ್ಬೋದು, 1 hour ಜಾಸ್ತಿ. ಓಕೆ, ಬಿ ಪ್ರಿಪೇರ್ಡ್. ಓಕೆ. ಈ 5 ಕೋಶಗಳು ಆಯ್ತಾ. ಈಗ 3 ದೋಷಗಳನ್ನ ತಿಳ್ಕೊಂಡ್ರಿ ಅಲ್ವಾ. ಅದು ಯಾವಾಗ ಬ್ಯಾಲೆನ್ಸ್ ಆಗಿರುತ್ತೆ ದೇಹ ಚೆನ್ನಾಗಿರುತ್ತೆ, ಇಂಬ್ಯಾಲೆನ್ಸ್ ಆದಾಗ ಸ್ವಲ್ಪ ನಮ್ಗೆ ಅದು ಕಾಣಿಸ್ತಾ ಹೋಗುತ್ತೆ. ಅಂದ್ರೆ ಇನ್ ದ ಫಾರ್ಮ್ ಆಫ್ ಲೈಕ್ ಅನಾರೋಗ್ಯ ಆಗೋದು ಅಥವಾ ಏನೋ ಕನ್ಸೆಪ್ಷನ್ ಅಲ್ಲಿ ಪ್ರಾಬ್ಲಮ್ ಆಗೋದು. ಯಾವಾಗ ಎಲ್ಲನೂ ಕರೆಕ್ಟ್ ಆಗಿರುತ್ತಲ್ವಾ, ನಮ್ಮ ಶುಕ್ರ ಧಾತುವಿಗೆ ಆಕ್ಚುಲಿ ಪ್ರಿಫರೆನ್ಸ್ ಸ್ವಲ್ಪ ಲಾಸ್ಟ್ ಅಲ್ಲಿ ಇದೆ. ಆಯ್ತಾ. ಅಂದ್ರೆ ಶುಕ್ರ ಧಾತು ಅಂದ್ರೆ ಎಗ್ ಅಂಡ್ ಸ್ಪರ್ಮ್. ಆಯ್ತಾ. ಸೊ ಎಗ್ ಅಥವಾ ಸ್ಪರ್ಮ್ ಇದೆರಡಕ್ಕೂ ಶುಕ್ರಧಾತು ಅಂತಾನೆ ಕರೀತಾರೆ. ಕೆಲವೊಬ್ರು ಎಗ್ಗಿಗೆ ಮಾತ್ರ ಅಂದ್ರೆ ಅಂಡಾಣುವಿಗೆ ಮಾತ್ರ, ಓವಮ್ಮಿಗೆ ಮಾತ್ರ ಶುಕ್ರಧಾತು ಅಂತ ಕೆಲವೊಬ್ರು ಅಂತಾರೆ. ಬಟ್ ಧಾತು ಅಂತ ತಿಳ್ಕೊಂಡಾಗ ನಾವು ಇದನ್ನ ಎರಡು ಮೇಲ್ ಅಂಡ್ ಫೀಮೇಲ್ಗೆ ಇದು ಸೇಮ್. ಓಕೆ. ಸೊ ಶುಕ್ರಧಾತು ಅಂತ ಕರಿತೀವಿ. ಆಯ್ತಾ. ನಾನು ಯಾವಾಗ ಶುಕ್ರಧಾತು ಅಂದ್ರು ಎಗ್ ಆರ್ ಸ್ಪರ್ಮ್, ಇದು ಒಂದು ನೆನ್ಪಿಟ್ಕೊಳ್ಳಿ. ಓಕೆ. ಈ ಶುಕ್ರಧಾತುವಿಗೆ ಆಕ್ಚುಲಿ ಎನರ್ಜಿ ಫ್ಲೋ ಆಗೋದು ಎಲ್ಲಾ ದೇಹದ ಭಾಗಗಳಿಗೆ ಫ್ಲೋ ಆದ್ಮೇಲೆ, ಎಲ್ಲ ಧಾತುಗಳನ್ನ ಕವರ್ ಮಾಡಿದ್ಮೇಲೆ ಲಾಸ್ಟ್ ಅಲ್ಲಿ ಬರೋದು ಶುಕ್ರಧಾತು ಅಲ್ವಾ. ಸೊ ಅದಕ್ಕೆ ಫಸ್ಟ್ ಆಫ್ ಆಲ್ ಕೆಲವೊಬ್ರು ಹೇಳ್ತಾರೆ, ಕನ್ಸೆಪ್ಷನ್ಗೆ ಟ್ರೈ ಮಾಡ್ತಾ ಇರೋರು, ಪ್ಲಾನ್ ಮಾಡ್ತಾ ಇರೋರು, ಮ್ಯಾಮ್ ಯೂಟ್ರಸ್ ರಿಲೇಟೆಡ್ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಅಂತ ನೋಡಿದ್ರೆ ಏನೂ ಇಲ್ಲ, ಆದ್ರೂ ಕನ್ಸೀವ್ ಆಗ್ತಾ ಇಲ್ಲ, ಎಲ್ಲ ಚೆನ್ನಾಗಿದೆ ಬಟ್ ಕನ್ಸೀವ್ ಆಗ್ತಾ ಇಲ್ಲ. ಸೊ ಅಲ್ಲಿ ಪ್ರಾಬ್ಲಮ್ ಇರೋದು ಯೂಟ್ರಸ್ ರಿಲೇಟೆಡ್ ಅಲ್ಲ, ನಿಮ್ಮ ಶುಕ್ರಧಾತುವಿಗೆ ತಲುಪೋಕ್ಕೂ ಮುಂಚೆ ಈ ಎಲ್ಲ ಧಾತುಗಳನ್ನ, ಇನ್ನೂ 6 ಧಾತುಗಳಿದೆ ಆಯ್ತಾ. 7ನೇ ಧಾತು ಶುಕ್ರಧಾತು, ಇನ್ನು 6 ಧಾತುಗಳು. ಅದರಲ್ಲಿ ಯಾವ್ದ್ಯಾವ್ದು ಇಂಪಾರ್ಟೆಂಟ್ ಅಂದ್ರೆ ನಮ್ದು ಅಸ್ಥಿ, ಮಜ್ಜ, ಮೇದ. ಸೊ ಈ ತರ ಏನು ನಾರ್ಮಲ್ ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕು ಅಂದ್ರೆ ನಮ್ಮ ಬೋನ್ಸ್ ಆಗಿರ್ಬೋದು, ಟಿಶ್ಯೂಸ್ ಆಗಿರ್ಬೋದು, ಸೆಲ್ಸ್ ಆಗಿರ್ಬೋದು ಅಲ್ವಾ, ಬ್ಲಡ್ ವೆಸಲ್ಸ್ ಆಗಿರಬಹುದು, ಬೋನ್ ಮ್ಯಾರೋ ಆಗಿರಬಹುದು, ಈ ಎಲ್ಲದಕ್ಕೂ
ಎನರ್ಜಿ ಸಪ್ಲೈ ಆದ ನಂತರ ಲಾಸ್ಟ್ ಅಲ್ಲಿ ಬರೋದು ಶುಕ್ರಧಾತುವಿಗೆ ಸಪ್ಲೈ ಆಗೋದು. ಆಯ್ತಾ, ನಾವು ತಿನ್ನುವಂತಹ ಆಹಾರ ಪಚನ ಆಗಿ, ಜೀರ್ಣ ಆಗಿ, ಡೈಜೆಸ್ಟ್ ಆಗಿ ಅಲ್ಲಿಂದ ಶಕ್ತಿಯ ಟ್ರಾನ್ಸ್ಫರ್ ಆಗೋದು ಅಲ್ವಾ. ನಮ್ ದೇಹಕ್ಕೆ ಪ್ರಾಣಶಕ್ತಿ ಅಂತ ಹೇಳ್ತಾ ಇದೆ. ಶಕ್ತಿ ಎಲ್ಲಿಂದ ಬರುತ್ತೆ? ಉಸಿರಾಟದಿಂದ ಬರುತ್ತೆ, ಊಟ ಮಾಡೋದ್ರಿಂದ ಬರುತ್ತೆ ಅಲ್ವಾ. ಸೊ ಇದರಿಂದ ಮತ್ತೆ ಕಾಸ್ಮಿಕ್ ಎನರ್ಜಿ ಅಂತ ಕರಿತೀವಿ, ಅದು ಒಂದು ಧ್ಯಾನ ಮಾಡೋದ್ರಿಂದನೂ ಶಕ್ತಿ ಬರುತ್ತೆ ಅಲ್ವಾ. ಈ ಮೂರು ಫಾರ್ಮ್ ಅಲ್ಲಿ ನಾವು ಶಕ್ತಿಯನ್ನ ತಗೋತಾ ಇರ್ತೀವಿ. ಆಯ್ತಾ, ಇವತ್ತು ನಾನು ದೇಹದ ಬಗ್ಗೆ ಜಾಸ್ತಿ ಮಾತಾಡ್ತಾ ಇದ್ದೀನಿ. ಓಕೆ, ಸೊ ಧ್ಯಾನದ ಬಗ್ಗೆ ನಾನು ಮಾತಾಡ್ತಾ ಹೋದ್ರೆ ಇಡೀ ಸೆಷನ್ ಪೂರ್ತಿ ಅದೇ ಆಗುತ್ತೆ. ಅದಕ್ಕೆ ಅದನ್ನ ಬಿಟ್ಟು ದೇಹ ಅಂತ ನೋಡಿದಾಗ ಬಾಡಿಲಿ ಫ್ಯಾಕ್ಟರ್ ಅಲ್ವಾ, ಶಕ್ತಿ ಬರೋದು ನಮಗೆ ಅಥವಾ ನಮ್ಮ ಮಗುವಿಗೆ ಅಥವಾ ನಮ್ಮ ಅಂಡಾಣುವಿಗೆ. ಯಾವ್ದ್ರಿಂದ ಅಂದ್ರೆ ಇದೇ ಮೂರ್ ಫ್ಯಾಕ್ಟರ್ ಇಂದ. ಆಯ್ತಾ, ಒಂದು ಕಾಸ್ಮಿಕ್ ಎನರ್ಜಿ ಧ್ಯಾನದಿಂದ ಬರುತ್ತೆ, ಇನ್ನೊಂದು ನಮ್ಮ ಬ್ರೆತ್ ಅಲ್ವಾ, ನಮ್ಮ ಉಸಿರಾಟದ ಮೂಲಕ ಇನ್ನೊಂದು ಶಕ್ತಿ ಬರುತ್ತೆ, ನಂತರ ನಾವು ತಿನ್ನುವ ಆಹಾರದ ಮೂಲಕ ಒಂದು ಶಕ್ತಿ ಬರುತ್ತೆ. ಆಯ್ತಾ, ಸೊ ಈ ಶಕ್ತಿಗಳು ಕಂಬೈನ್ ಆಗಿ ಎಲ್ಲಿಗೆ ಹೋಗುತ್ತೆ? ಇಡೀ ದೇಹದಲ್ಲಿ ಎಲ್ಲ ಪಾರ್ಟ್ಸ್ಗೂ ಹೋಗುತ್ತೆ, ಎಲ್ಲದನ್ನ ಆರೋಗ್ಯವಂತವಾಗಿ ಮಾಡುತ್ತೆ, ಆಕ್ಟಿವ್ ಮಾಡುತ್ತೆ. ಎಲ್ಲಾದ್ರೂ ಏನಾದ್ರೂ ತೊಂದರೆಗಳಿದ್ರೆ ಸರಿ ಮಾಡುತ್ತೆ, ನಮ್ಮ ಇಮ್ಯುನಿಟಿಯಲ್ಲಿ ಮುಂದೆ ಬರುತ್ತೆ. ಎಲ್ಲದನ್ನ ಸರಿ ಮಾಡ್ಬಿಟ್ಟು ಲಾಸ್ಟ್ ಅಲ್ಲಿ ಏನಕ್ಕೆ ಹೋಗುತ್ತೆ? ಶುಕ್ರಧಾತುಗೆ ಹೋಗುತ್ತೆ. ಅಕಸ್ಮಾತ್ ಯಾರಿಗಾದ್ರು ಸೊ ಇಲ್ಲಿ ಪ್ರಾಬ್ಲಮ್ ಇದೆ ಶುಕ್ರಧಾತುವಲ್ಲಿ ಅಂತಂದ್ರೆ, ಮೇ ಬಿ ಬೇರೆ ಎಲ್ಲ ಕಡೆ ಎನರ್ಜಿ ಪೂರ್ತಿ ಡ್ರೈನ್ ಔಟ್ ಆಗ್ತಾ ಇದೆ ಅಲ್ವಾ. ಸೊ ಬೇರೆ ಪಾರ್ಟ್ಸ್ ಸ್ಟ್ರಗಲ್ ಮಾಡ್ತಾ ಇದ್ದಾಗ ನಮ್ಮ ದೇಹ ಮಗುಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡಲ್ಲ. ಅದಕ್ಕೆ ಫಸ್ಟ್ ಹೇಳ್ತೀವಿ, ಪ್ರೆಗ್ನೆನ್ಸಿ ಇದ್ದವ್ರಿಗೂ ಅಷ್ಟೇ, ಪ್ಲಾನ್ ಮಾಡ್ತಾ ಇರೋದು ಅಷ್ಟೇ, ನೀವು ನಿಮಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ. ನೀವು ಚೆನ್ನಾಗಿದ್ರೆ ಮಗು ಚೆನ್ನಾಗಿರುತ್ತೆ, ನೀವು ಚೆನ್ನಾಗಿದ್ರೆ ಏನು ಶುಕ್ರಧಾತು ಚೆನ್ನಾಗಿರುತ್ತೆ ಅಲ್ವಾ. ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಯಾರಿಗೆ ಕೊಡ್ಬೇಕು? ನಿಮಗ್ ಕೊಡ್ಬೇಕು. ಆಯ್ತಾ, ನಿಮ್ಮ ದೇಹ ನಿಮ್ಮನ್ನೇ ನೋಡ್ಕೊಳ್ಳೋಕೆ ಕಷ್ಟ ಪಡ್ತಾ ಇದೆ ಅಂದ್ರೆ ಖಂಡಿತವಾಗ್ಲೂ ಅದು ಮಗುನ ಅಕ್ಸೆಪ್ಟ್ ಮಾಡಲ್ಲ. ಸೊ ಯಾರೋ ಕೇಳಿದ್ರು, ಮ್ಯಾಮ್ ಮಗುನ ಅಕ್ಸೆಪ್ಟ್ ಮಾಡ್ಬೇಕು ನಮ್ಮ ದೇಹ ಅಂದ್ರೆ ಏನ್ ಮಾಡ್ಬೇಕು? ಕೆಲವೊಬ್ರಿಗೆ ಆಟೋ ಇಮ್ಯೂನ್ ಸಿಸ್ಟಮ್ ಇರುತ್ತೆ, ಅಂದ್ರೆ ಏನು ಆ ಭ್ರೂಣನು ಕೂಡ ಫಾರಿನ್ ಬಾಡಿ ಅನ್ನೋ ತರ ಟ್ರೀಟ್ ಮಾಡಿ ದೇಹ ಒಪ್ಕೊಳ್ತಾ ಇರಲ್ಲ. ಪದೇ ಪದೇ ಅಬಾರ್ಷನ್ಸ್ ಆಗೋದು ಇದೆಲ್ಲಾನು ಕೆಲವೊಬ್ರಿಗೆ ಆಗುತ್ತೆ ಅಲ್ವಾ. ಮೊನ್ನೆ ಕ್ಲಾಸಲ್ಲಿ ಯಾರೋ ಹೇಳಿದ್ರಿ, ಮೇ ಬಿ ಇಲ್ಲಿ ಇದೀರಾ ಇಲ್ವಾ ನಂಗೆ ಗೊತ್ತಿಲ್ಲ, ಮೇ ಬಿ ನಾನು ನೇಮ್ ಮಿಸ್ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ಆ ನೇಮ್ ಬರ್ದಿಟ್ಕೊಂಡಿದ್ದೆ ಅವರ ಹೆಸರನ್ನ, ಬಟ್ ಅದು ಮಿಸ್ ಆಗಿದೆ. ಅದಕ್ಕೆ ಅಕಸ್ಮಾತ್ ಇಲ್ಲಿದ್ರು ನಂಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಸೊ ಪದೇ ಪದೇ ಈ ತರ ಆಗ್ತಾ ಇದೆ ಅಂತಂದ್ರೆ ದೇಹ ಅದನ್ನ ಒಪ್ಕೊಳ್ತಾ ಇಲ್ಲ ಅಂತ ಹೇಳಿ. ಯಾಕೆ ಒಪ್ಕೊಳ್ಳಲ್ಲ? ಫಸ್ಟ್ ನಿಮ್ಮ ದೇಹ ನಿಮ್ಮನ್ನ ನೋಡ್ಕೊಳ್ಳೋಕೆ ಸ್ಟ್ರಗಲ್ ಮಾಡ್ತಾ ಇರುತ್ತೆ ಅಲ್ವಾ, ಅವಾಗ ಆ ತೊಂದರೆಗಳಾಗುತ್ತೆ. ಅದೇ ರೀತಿ ಪ್ರೆಗ್ನೆನ್ಸಿಲಿ ಯಾರಿಗೆಲ್ಲ ಕಾಂಪ್ಲಿಕೇಶನ್ಸ್ ಬರುತ್ತೋ ಅವ್ರಿಗೂ ಕೂಡ ಅಷ್ಟೇ, ನಿಮ್ಮ ದೇಹ ನಿಮ್ಮನ್ನ ನೋಡ್ಕೊಳ್ಳೋಕೆ ಕಷ್ಟಪಡ್ತಾ ಇರುವಾಗ ಮಗುನ ನೋಡ್ಕೊಳಕ್ ಇನ್ನೂ ಕಷ್ಟ ಆಗುತ್ತೆ. ಅದಕ್ಕೆ ಈ ಯೋಗ ಆಗಿರ್ಬೋದು, ಧ್ಯಾನಗಳಾಗಿರ್ಬೋದು, ಮಂತ್ರಗಳನ್ನ ಪಠಿಸೋದಾಗಿರ್ಬೋದು, ಒಳ್ಳೇದನ್ನ ಕೇಳೋದು, ನೋಡೋದು, ಇದೆಲ್ಲನೂ ಮಾಡಿ. ಯಾಕೆ ಅಂದ್ರೆ ನಿಮ್ಮ ದೇಹಕ್ಕೆ ಅದು ಈಸಿ ಆಗುತ್ತೆ. ಆಮೇಲೆ ಮಗು ಕಡೆ ಬ್ಲಡ್ ಸಪ್ಲೈ, ಶಕ್ತಿಯ ಸಂಚಲನ, ಪ್ರಾಣಶಕ್ತಿ ಸಂಚಲನ ಸೂಪರ್ ಆಗುತ್ತೆ ಅಲ್ವಾ. ಇದೇ ಬೇಕಾಗಿರೋದು, ದಿಸ್ ಇಸ್ ದ ಸೀಕ್ರೆಟ್. ಓಕೆ, ಇದನ್ನ ಈಸಿಯಾಗಿ ಹೇಗೆ ಮಾಡೋದು? ಹೇಗೆ ಮ್ಯಾಮ್? ಹೌದು ಗೊತ್ತಾಯ್ತು, ಇದು ದೋಷಗಳು ಇಂಬ್ಯಾಲೆನ್ಸ್ ಆಗಿದ್ರೆ ಸರಿ ಇರಲ್ಲ, ಮತ್ತೆ ಕೋಶಗಳು ಇಂಬ್ಯಾಲೆನ್ಸ್ ಆಗಿದ್ರೆ ಸರಿ ಇರಲ್ಲ ಅಲ್ವಾ. ಸೊ ಹೇಗೆ ಇದನ್ನ ಸರಿ ಮಾಡ್ಕೋಬೇಕು ಅಂದ್ರೆ ಈ 5 ಕೋಶಗಳನ್ನ ನೀಟಾಗಿ ಸ್ಟಡಿ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆಯ್ತಾ, ಓಕೆ. ಸೊ ಇಲ್ಲಿ ಈ ಒಂದು 5 ಕೋಶಗಳು ಇರುವ ಚಿತ್ರಣವನ್ನ ನಾನೀಗ ತೋರಿಸಿದ್ದೀನಿ ಅಲ್ವಾ. ಮೊದಲನೇದಾಗಿ ಅನ್ನಮಯ ಕೋಶ. ಆಯ್ತಾ, ಸೊ ಇದಕ್ಕಿಂತ ಮುಂಚೆ ನಾನು ಇನ್ನೊಂದು ಕಾನ್ಸೆಪ್ಟ್ ಹೇಳಿಲ್ಲ, ಸಾರಿ. ಈ 3 ದೋಷಗಳು ಅಂದ್ರೆ 3 ದೋಷಗಳು ಯಾವಾಗ ಇಂಬ್ಯಾಲೆನ್ಸ್ ಆಗಿರುತ್ತಲ್ವಾ, ಅವಾಗ ನಮ್ಮ ನಾಡಿಗಳಲ್ಲಿ ಅದು ತೋರಿಸುತ್ತೆ, ಕಾಣಿಸುತ್ತೆ. ಆಯ್ತಾ, ಅಂದ್ರೆ ಗೊತ್ತಾಗುತ್ತೆ ನಮ್ಗೆ. ಕೆಲವೊಬ್ರು ನಾಡಿ ಪರೀಕ್ಷೆ ಮಾಡ್ತಾರೆ, ನಾಡಿ ಹಿಡಿದ್ಬಿಟ್ಟು ನೋಡ್ತಾರೆ, ಅದರಿಂದ ಹೇಳ್ತಾರೆ ಯಾವ ದೋಷ ಡಾಮಿನೆಂಟ್ ಆಗಿದೆ, ಏನು ಸರಿ ಇಲ್ಲ, ಅದನ್ನ ಬರೀ ನಾಡಿ ಹಿಡಿದ್ಬಿಟ್ಟೆ ಹೇಳ್ತಾರೆ ಅಲ್ವಾ. ಸೊ ಯಾಕೆ, ಹೇಗೆ ಗೊತ್ತಾಗುತ್ತೆ? ಇಲ್ಲಿಯ ಶಕ್ತಿ ಬ್ಯಾಲೆನ್ಸ್ ಆಗಿದೆಯೋ ಇಂಬ್ಯಾಲೆನ್ಸ್ ಆಗಿದೆಯೋ ನೋಡ್ಬಿಟ್ಟು ಏನು ಮಾಡ್ಬೇಕು ಅಂತ ಕೂಡ ಹೇಳ್ತಾರೆ ಅಲ್ವಾ. ಸೊ ಅದು ಹೇಗೆ ಅಂತಂದ್ರೆ, ನಮ್ಮ ದೇಹದಲ್ಲಿ ಎಷ್ಟು ನಾಡಿಗಳಿದೆ? ಯಾರಾದ್ರೂ ಲಾಸ್ಟ್ ಬ್ಯಾಚ್ ಅವ್ರು ಇದ್ರೆ ಹೇಳ್ತೀರಾ?
ನೆನ್ಪಿದ್ಯಾ? ಎಷ್ಟು ನಾಡಿಗಳಿದೆ ನಮ್ಮ ದೇಹದಲ್ಲಿ? ಓಕೆ. ಓಕೆ, 74 ಅಲ್ಲ, 72,000. ಆಯ್ತಾ, 72,000 ನಾಡಿಗಳಿದೆ. ಓಕೆ. ಸೊ ಈ 72,000 ನಾಡಿಗಳು ಏನ್ ಮಾಡುತ್ತೆ? ಆ ಕೆಲವೊಂದು ಎನರ್ಜಿ ಪಾಯಿಂಟ್ಸ್ ಅಲ್ಲಿ ಕನೆಕ್ಟ್ ಆಗಿರುತ್ತೆ. ಇದನ್ನ ನಾವು ಚಕ್ರಗಳು ಅಂತ ಕರಿತೀವಿ. ಆಯ್ತಾ? ಸೊ ಇದನ್ನೇ ನಾವು ಚಕ್ರಗಳು ಅಂದ್ರೆ ಎನರ್ಜಿ ಪಾಯಿಂಟ್ಸ್, ಎನರ್ಜಿ ಸೆಂಟರ್ಸ್. ಆಯ್ತಾ? ಈ ನಾಡಿಗಳು ಕನೆಕ್ಟ್ ಆಗುವಂತಹ ಜಾಗ. ಇದಕ್ಕೆ ನಾನು ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಯಾವಾಗ್ಲೂ. ಏನಂದ್ರೆ ಸ್ಟೇಟ್ ಹೈವೇ, ನ್ಯಾಷನಲ್ ಹೈವೇ, ಕಚ್ಚಾ ರೋಡ್, ಪಕ್ಕಾ ರೋಡ್. ಗೊತ್ತಾ ಎಲ್ಲರಿಗೂ? ಅಲ್ವಾ? ರೋಡ್ಗಳು. ಓಕೆ, ಯಾವ್ಯಾವ ರಸ್ತೆಗಳು, ರಸ್ತೆಯ ಮಾದರಿಗಳು ಅಲ್ವಾ? ಕಚ್ಚಾ ರೋಡ್, ಪಕ್ಕಾ ರೋಡ್, ಆಮೇಲೆ ಏನು ಸ್ಟೇಟ್ ಹೈವೇ, ನ್ಯಾಷನಲ್ ಹೈವೇ, ಡಿಸ್ಟ್ರಿಕ್ಟ್ ಹೈವೇಸ್ ಅಲ್ವಾ? ಈ ಏನಾಗುತ್ತೆ ಅಂತಂದ್ರೆ ಈ ಚಿಕ್ಕ ಚಿಕ್ಕ ಓಣಿಗಳು ಅದೆಲ್ಲ ಸೇರ್ಕೊಂಡ್ಬಿಟ್ಟು ಒಂದು ದೊಡ್ಡ ಲೈನಿಗೆ ಕನೆಕ್ಟ್ ಆಗುತ್ತೆ, ದೊಡ್ಡ ರೋಡಿಗೆ ಅಲ್ವಾ? ಅದೆಲ್ಲ ಕನೆಕ್ಟ್ ಆಗ್ಬಿಟ್ಟು ಏನು ತಾಲೂಕ್ ಲೆವೆಲ್ ಅಲ್ಲಿ ಕೆಲವೊಂದು ರೋಡ್ಸ್ ಇರುತ್ತೆ, ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ರೋಡ್ಸ್ ಇರುತ್ತೆ, ಅದಕ್ಕೆಲ್ಲಾನು ಕನೆಕ್ಷನ್ಸ್ ಇರುತ್ತೆ ಅಲ್ವಾ? ಈ 72,000 ನಾಡಿಗಳು ಎಲ್ಲ ಒಂದು ಚಿಕ್ಕ ಪುಟ್ಟ ದೊಡ್ಡ ಎಲ್ಲದು ಸೇರ್ಬಿಟ್ಟು ಈ ನಾಡಿಗಳು. ಆಯ್ತಾ? ಈ ಕನೆಕ್ಟ್ ಆಗುವಂತಹ ಜಾಗಗಳು, ಅದರಲ್ಲಿ ಮುಂದೆ ಹೋಗುವಂತಹ ದಾರಿಗಳು, ಇದೆಲ್ಲಾನು ಸ್ಟೇಟ್ ಹೈವೇ, ನ್ಯಾಷನಲ್ ಹೈವೇ ಇದ್ದಂಗೆ. ಸ್ಟೇಟ್ ಹೈವೇಗಳು ಎಷ್ಟಿದೆ ಅಂದ್ರೆ 140 ಇದೆ. ಆಯ್ತಾ? ಅಂದ್ರೆ ಆ ಚಿಕ್ಕ ಚಿಕ್ಕ ಚಕ್ರಗಳು ಏನಿದೆ, ಕನೆಕ್ಟಿಂಗ್ ಪಾಯಿಂಟ್ಸ್, ಇದು 140 ಚಕ್ರಗಳಿದೆ ನಮ್ಮ ಇಡೀ ದೇಹದಲ್ಲಿ. ಕೈಗಳಲ್ಲಿದೆ, ಕಾಲ್ಗಳಲ್ಲಿದೆ, ಪಾದಗಳಲ್ಲಿ, ಅಂಗೈಗಳಲ್ಲಿದೆ ಅಲ್ವಾ? ಈ ರೀತಿ ಎಲ್ಲ ಕಡೆ ನಮ್ಮ ಮುಖದಲ್ಲೂ ಕೂಡ ಚಕ್ರಗಳಿದೆ. ಆಯ್ತಾ? ಈ ತರ ಕನೆಕ್ಟಿಂಗ್ ಪಾಯಿಂಟ್ಸ್ ನ ನಾವು ಚಕ್ರಗಳು ಅಂತ ಕರಿತೀವಿ. ಅದೇ ರೀತಿ ಈ ನ್ಯಾಷನಲ್ ಹೈವೇ, ಸ್ಟೇಟ್ ಹೈವೇ ಅಂತ ಹೇಳಿದ್ನಲ್ವಾ? ಸ್ಟೇಟ್ ಹೈವೇ ಈ ಚಕ್ರಗಳು 140. ಅದೇ ನ್ಯಾಷನಲ್ ಹೈವೇ ಅಂದ್ರೆ ಪೂರ್ತಿ ಆ ಏನು ಎಲ್ಲವೂ ಸೇರುವಂತಹ ಜಾಗ. ಆಯ್ತಾ? ಎಲ್ಲ ಸ್ಟೇಟ್ ಹೈವೇಗಳು ಸೇರುವಂತ ಜಾಗ ಅಲ್ವಾ? ಸೊ ಇದನ್ನ ಏನ್ ಹೇಳ್ತೀವಿ, ಮೇನ್ 3 ನಾಡಿಗಳಿದೆ. ಆಯ್ತಾ? ಸೂರ್ಯ ನಾಡಿ, ಚಂದ್ರ ನಾಡಿ, ಮತ್ತೆ ಬ್ರಹ್ಮ ನಾಡಿ, ಇದು ಸುಷುಮ್ನ ನಾಡಿ. ಆಯ್ತಾ? ಏನು ಅಂದ್ರೆ ಇಡಾ ನಾಡಿ, ಪಿಂಗಳ ನಾಡಿ, ಸುಷುಮ್ನ ನಾಡಿ ಅಂತ ಹೇಳ್ತೀವಿ. ಆಯ್ತಾ? ಇದು 3 ಮೇನ್ ನಾಡಿಗಳು. ಆಯ್ತಾ? ಇದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ 7 ಚಕ್ರಗಳ ಮೇಲೆ ವರ್ಕ್ ಮಾಡಿದ್ರೆ ಸಾಕಾಗುತ್ತೆ. ಆಯ್ತಾ? 7 ಚಕ್ರಗಳು ಯಾವ್ದ್ಯಾವ್ದು? ನಮ್ಮ ಸಹಸ್ರಾರ ಚಕ್ರ, ಇದು ಮೇಲ್ಗಡೆ ಇರುವಂಥದ್ದು, ನೆತ್ತಿಯ ಮೇಲ್ಗಡೆ ಇರೋದು ಸಹಸ್ರಾರ ಚಕ್ರ. ಆಯ್ತಾ? ಆಮೇಲೆ ಇಲ್ಲಿ ನಮ್ಮ ಥರ್ಡ್ ಐ ಪೊಸಿಷನ್ ಅಲ್ಲಿರೋದು ಥರ್ಡ್ ಐ ಚಕ್ರ ಅಂತ ಕೂಡ ಕರಿತೀವಿ ಇದನ್ನ. ಆಯ್ತಾ? ಸೊ ಈ ರೀತಿ ಇಲ್ಲಿ ವಿಶುದ್ಧಿ ಚಕ್ರ ಇದೆ. ಆಯ್ತಾ? ಇಲ್ಲಿ ಅನಾಹತ ಅಂದ್ರೆ ನಮ್ಮ ಹೃದಯದ ಭಾಗದಲ್ಲಿ ಹಾರ್ಟ್ ಚಕ್ರ ಅಂತ ಕರಿತೀವಿ, ಇದನ್ನ ಥ್ರೋಟ್ ಚಕ್ರ ಅಂತ ಕರಿತೀವಿ. ಇದು ಐಬ್ರೋ ಚಕ್ರ, ಇದು ಸಹಸ್ರಾರ ಚಕ್ರ, ಏನು ಕ್ರೌನ್ ಚಕ್ರ ಅಂತ ಕರಿತೀವಿ. ಓಕೆ. ಸೊ ಅದೇ ರೀತಿ ಇನ್ನ ಕೆಳಗಡೆ ಬಂದ್ರೆ, ಹಾರ್ಟ್ ಇಂದ ಇನ್ನು ಸ್ವಲ್ಪ ಒಂದು 2 ಇಂಚ್ ಕೆಳಗಡೆ ಬಂದ್ರೆ ನಮ್ಗಲ್ಲಿ ಓಕೆ ಮನೋ ಓಕೆ ಕೋಶಗಳು ಅನಾಹತ ಚಕ್ರ. ಸಾರಿ. ಓಕೆ, ಸೋಲಾರ್ ಪ್ಲೆಕ್ಸಸ್ ಅನಾಹತ ಚಕ್ರ ಚಕ್ರ. ಇದು. ಹಾ, ಅನಾಹತ ಚಕ್ರ, ಇದು ಹಾರ್ಟ್ ಚಕ್ರ. ಆಯ್ತಾ? ಸೊ ಇದೆಲ್ಲನೂ ಕೂಡ ಏನು, ಹಾರ್ಟ್ ಚಕ್ರದಿಂದ ಕೆಳಗಡೆ ಸೋಲಾರ್ ಪ್ಲೆಕ್ಸಸ್ ಚಕ್ರ ಇದೆ. ಆಯ್ತಾ? ಮಣಿ ಚಕ್ರ. ಎಸ್, ಮಣಿಪುರ ಚಕ್ರ. ಮಣಿಪುರ ಚಕ್ರ. ಆಯ್ತಾ? ಸೊ ಮಣಿಪುರ ಚಕ್ರದಿಂದ ಕೆಳಗಡೆ ಏನಿದೆ, ಸ್ವಾದಿಷ್ಠಾನ ಚಕ್ರ ಇದೆ. ಆಕ್ಚುಲಿ ನಮಗೆ ಕನ್ಸೆಪ್ಷನ್ ಮತ್ತೆ ಪ್ರೆಗ್ನೆನ್ಸಿಲಿ ಜಾಸ್ತಿ ನಾವು ವರ್ಕ್ ಮಾಡೋದು ಈ ಸ್ವಾದಿಷ್ಠಾನ ಚಕ್ರದ ಮೇಲೆ. ಆಯ್ತಾ? ಸೊ ಅದಕ್ಕಿಂತ ಕೆಳಗಡೆ, ಸ್ವಾದಿಷ್ಠಾನ ಚಕ್ರದಿಂದ ಕೆಳಗಡೆ ರೂಟ್ ಚಕ್ರ ಅಂತ ಕರಿತೀವಿ. ಆಯ್ತಾ? ಸೊ ಈ ಎಲ್ಲ ಚಕ್ರಗಳನ್ನು ಸೇರಿ, ಆಯ್ತಾ, ಈ ಎಲ್ಲ ಚಕ್ರಗಳು 7 ಚಕ್ರಗಳನ್ನು ಸೇರಿ ನಾವ್ ಯಾವಾಗ ವರ್ಕ್ ಮಾಡ್ತಾ ಹೋಗ್ತೀವೋ ಒಂದೊಂದು ಚಕ್ರಗಳ ಮೇಲೆ ಒಂದೊಂದ್ ಸಾರಿ ವರ್ಕ್ ಮಾಡ್ಬೋದು ನಾವು. ಆಯ್ತಾ? ಈ ತರ ಎಲ್ಲ ಚಕ್ರಗಳನ್ನು ನಾವು ಬ್ಯಾಲೆನ್ಸ್ ಮಾಡಿದಾಗ ಏನಾಗುತ್ತೆ, ನಮ್ಮ ಇಡೀ ದೇಹ ಬ್ಯಾಲೆನ್ಸ್ ಆಗುತ್ತೆ. ಆಯ್ತಾ? ಇದಕ್ಕೆ ಕೆಲವೊಂದು ಮಂತ್ರಗಳಿದೆ. ಆಯ್ತಾ? ಒಂದೊಂದು ಚಕ್ರಗಳಿಗೂ ಒಂದೊಂದು ಮಂತ್ರಗಳಿದೆ, ಅದನ್ನು ಕೂಡ ಹೇಳಬಹುದು. ಒಂದೊಂದು ಚಕ್ರಗಳಿಗೂ ಒಂದೊಂದು ಕಲರ್ಸ್ ಇದೆ. ಆಲ್ಮೋಸ್ಟ್ ಈಸಿ ಟು ರಿಮೆಂಬರ್. ರೈನ್ಬೋ ಕಲರ್ಸ್ ಏನಿದೆಯಲ್ವಾ, ಅದೇ ತರನೇ ನಮ್ಮ ಚಕ್ರಗಳಿಗೆ ಕಲರ್ಸ್ ಅಸೈನ್ ಆಗಿರೋದು. ಆಯ್ತಾ? ಸೊ ಅದೇ ರೀತಿ ಆ ಈ ಒಂದು ಕಲರ್ಸ್ ನ ಯೂಸ್ ಮಾಡಿಕೊಂಡು ಕೂಡ ನಾವು ಚಕ್ರಗಳನ್ನ ಬ್ಯಾಲೆನ್ಸ್ ಮಾಡ್ಬೋದು. ಸೊ ಅದೆಲ್ಲಾನು ನಾನು ನೆಕ್ಸ್ಟ್ ಲೆವೆಲ್ ಅಲ್ಲಿ ಕವರ್ ಮಾಡಿದ್ದೀನಿ. ಬಟ್ ಇವಾಗ ಅಟ್ಲೀಸ್ಟ್ ಐಡಿಯಾ ಕೊಡ್ತಾ ಇದ್ದೀನಿ ನಿಮ್ಗೆ ಏನಿದು ಅಂತ ಹೇಳ್ಬಿಟ್ಟು. ಆಯ್ತಾ? ಸೊ ಯಾವಾಗ ಆ ರಿಲೇಟೆಡ್ ಮಂತ್ರಗಳನ್ನ ನಾವು ಪಠಿಸ್ತಾ ಹೋಗ್ತೀವೋ ಅಲ್ಲಿ ಏನಾದ್ರೂ ಬ್ಲಾಕೇಜ್ ಇದ್ರೆ ರಿಮೂವ್ ಆಗಿ
ಆ ಚಕ್ರ ಆಕ್ಟಿವೇಟ್ ಆಗ್ತಾ ಹೋಗುತ್ತೆ. ಯಾವಾಗ ಅದು ಆಕ್ಟಿವೇಟ್ ಆಗುತ್ತೆ ಅಲ್ಲಿಯ ಶಕ್ತಿ ಸಂಚಲನ ಚೆನ್ನಾಗಾಗುತ್ತೆ. ಆಯ್ತಾ? ಸೊ ಅಲ್ಲಿ ಆ ಭಾಗಕ್ಕೆ ಶಕ್ತಿ ಸಂಚಲನ ಆದಾಗ ಅಲ್ಲಿರುವಂತಹ ಎಲ್ಲ ಅಂಗಾಂಗಗಳು, ಪ್ರತ್ಯಂಗಗಳು ಎಲ್ಲವೂ ಕೂಡ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಅಲ್ಲಿರೋ ಸಮಸ್ಯೆ ನಿವಾರಣೆ ಆಗುತ್ತೆ. ಆಯ್ತಾ? ಸೊ ಈ ರೀತಿ ನಾವು ಚಕ್ರಗಳ ಮೇಲೆ ವರ್ಕ್ ಮಾಡ್ಬೋದು. ಕೋಶಗಳ ಮೇಲೆ ಕೂಡ ವರ್ಕ್ ಮಾಡ್ಬೋದು. ಆಯ್ತಾ? ಏನು ಈ ಕೋಶಗಳು? ಇವಾಗ ಈ ಕಾನ್ಸೆಪ್ಟಿಗೆ ಬರ್ತಾ ಇದ್ದೀನಿ. 5 ಕೋಶಗಳು, ಪಂಚಕೋಶಗಳು. ಏನು ಈಗ ನಮ್ಗೆ ಏನ್ ಕಾಣಿಸ್ತಾ ಇದೆಯಲ್ವಾ, ಅದು ಅನ್ನಮಯ ಕೋಶ, ಫಿಸಿಕಲ್ ಬಾಡಿ. ಆಕ್ಚುಲಿ ನಾವೆಲ್ಲ ವರ್ಕ್ ಮಾಡ್ತಾ ಇರೋದು ಇದ್ರ ಮೇಲೆನೆ ಅಲ್ವಾ? ಆದ್ರೆ ನಾವು ಒಳಗಡೆ ಹೋಗ್ತಾ ಇಲ್ಲ. ಧ್ಯಾನ, ಮೆಡಿಟೇಷನ್ ಅಂತ ಮಾಡಿದಾಗ, ಕಾಸ್ಮಿಕ್ ಎನರ್ಜಿ ರಿಸೀವ್ ಮಾಡಿದಾಗ ಅದು ಒಳಗಡೆ ಹೋಗ್ಬೇಕು, ಪೂರ್ತಿ ಒಳಗಡೆ ನಮ್ಮನ್ನ ತಲುಪಬೇಕು, ನಮ್ಮ ಆತ್ಮದ ತನಕನೂ ತಲುಪಬೇಕು. ಆಯ್ತಾ? ಈ ಎಲ್ಲ ಕೋಶಗಳ ಮೇಲೇನೂ ಕೂಡ ಅದು ವರ್ಕ್ ಮಾಡ್ತಾ ಹೋಗುತ್ತೆ ಧ್ಯಾನ ಮಾಡಿದಾಗ, ಕಾಸ್ಮಿಕ್ ಎನರ್ಜಿ ಅನ್ನೋದು ಅಲ್ವಾ. ಫಸ್ಟ್ ಅನ್ನಮಯ ಕೋಶ. ಇದೇನು? ನಾವು ಊಟ ಮಾಡ್ತೀವಿ, ಅನ್ನ. ಇದು ಈಸಿ ಟು ರಿಮೆಂಬರ್ ಅಲ್ವಾ? ಅನ್ನ ಅಂತಂದ್ರೇನು? ಊಟ, ನಮ್ಮ ಊಟ ನೆನಪು ಬರುತ್ತೆ. ಸೊ ಅದಕ್ಕೆ ಊಟ, ದೇಹಕ್ಕೆ ಊಟ ಸಿಕ್ಕಾಗ ಅದು ಎಲ್ಲೆಲ್ಲಿಗೆ ಹೋಗುತ್ತೆ, ಎಲ್ಲೆಲ್ಲಿಗೆ ತಲುಪುತ್ತೆ, ಇದೆಲ್ಲಾನು ಅನ್ನಮಯ ಕೋಶನೇ. ನಮ್ಗೆ ಏನೇನ್ ಮುಟ್ಟೋಕೆ ನೋಡೋಕೆ ಸಿಗುತ್ತೆ, ಇದೆಲ್ಲ ಅನ್ನಮಯ ಕೋಶ. ಆಯ್ತಾ? ಸೊ ಇದರ ಒಳಗಡೆ ಇನ್ನ 4 ಲೇಯರ್ಸ್ ಇದೆ. ಆಯ್ತಾ? ಇದರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ರೈಟ್? ಆಕ್ಚುಲಿ ನಾವೇನ್ ಟ್ರೀಟ್ಮೆಂಟ್ ತಗೊಂಡ್ರು ಬರೀ ಈ ಹೊಸ ಮೇಲಿನ ಲೇಯರಿಗೆ ಮಾತ್ರ ಅದನ್ನ ಟ್ರೀಟ್ಮೆಂಟ್ ತಗೋತಾ ಇದೀವಿ ಅಲ್ವಾ? ಏನೇ ಮಾಡಿದ್ರು ಮೇಲಿನ ಲೇಯರಿಗೆ ಮಾತ್ರ, ಅನ್ನಮಯ ಕೋಶಕ್ಕೆ ಮಾತ್ರ ವರ್ಕ್ ಮಾಡ್ತಾ ಇದೀವಿ, ಫಿಸಿಕಲ್ ಶೀಟ್. ಅದೇ ಅದರ ಒಳಗಡೆ ಇನ್ನೂ 4 ಶೀಟ್ ಅಲ್ವಾ, ಕೋಶಗಳು ಇವೆ. ಅದರ ಮೇಲೆ ಕೂಡ ನಾವು ವರ್ಕ್ ಮಾಡಬೇಕು. ಆಯ್ತಾ? ನಾ ಹೇಳ್ತೀನಿ ಯಾವ ರೀತಿ ಈ ಕೋಶಗಳ ಮೇಲೆ ವರ್ಕ್ ಮಾಡೋದು ಅಂತ ಹೇಳಿ ಅಲ್ವಾ. ಫಸ್ಟ್ ಏನು? ಅನ್ನಮಯ ಕೋಶ, ಆಮೇಲೆ ಪ್ರಾಣಮಯ ಕೋಶ ಅಂತ ಕರಿತೇವೆ. ಆಯ್ತಾ? ಸೊ ಪ್ರಾಣಮಯ ಕೋಶ ಇದು ಲೈಫ್ ಫೋರ್ಸ್ ಶೀಟ್ ಅಂತ ಹೇಳಿದ್ದಾರೆ ಅಲ್ವಾ. ಏನಿದು ಲೈಫ್ ಫೋರ್ಸ್ ಅಂತ ಅಲ್ವಾ? ಈಗ ಏನು ನಾಡಿಗಳು, 72,000 ನಾಡಿಗಳು ಅಂತ ಹೇಳ್ತೀನಲ್ವಾ. ಸೊ ನರಗಳು ಬೇರೆ, ನಾಡಿಗಳು ಬೇರೆ. ಸೊ ಕೆಲವೊಬ್ರು ಕನ್ಫ್ಯೂಸ್ ಮಾಡ್ಕೋತೀರ, ನರಗಳಿರಬಹುದಾ? ನರಗಳಲ್ಲ, ನರಗಳು ಬೇರೆ, ನಾಡಿಗಳು ಬೇರೆ. ನಾಡಿಗಳು ಕಣ್ಣಿಗೆ ಅಷ್ಟು ಕಾಣಿಸೋದಿಲ್ಲ, ಬಟ್ ಫೀಲ್ ಆಗುತ್ತೆ. ಆಯ್ತಾ? ಅದು ಇದೆ. ಓಕೆ, ನಿನ್ನೆ ಒಂದು ಎಕ್ಸಾಂಪಲ್ ಕೊಟ್ಟೆ ಅಲ್ವಾ. ಸೊ ಕರೆಂಟ್, ಇದೊಂದು ವೈರ್ ಇದೆ ಅಂತಂದ್ರೆ, ಇಲ್ಲೊಂದು ವೈರ್ ಇದೆ. ನಿನ್ನೆ ಅಲ್ಲ, ಬೇರೆ ಕ್ಲಾಸಲ್ಲಿ ಎಕ್ಸಾಂಪಲ್ ಕೊಟ್ಟಿದೆ. ಸೊ ಇಲ್ಲಿ ವೈರ್ ಇದೆ, ಈ ವೈರಿಗೆ ಕನೆಕ್ಟ್ ಆಗಿಲ್ವಾ? ಇದ್ರ ಒಳಗಡೆ ಕರೆಂಟ್ ಇಲ್ವಾ? ಖಂಡಿತ ಇದೆ, ಆದ್ರೆ ಕಾಣಿಸಲ್ಲ. ಫೀಲ್ ಆಗುತ್ತಾ? ಮುಟ್ಟಿದ ತಕ್ಷಣ ಕರೆಂಟ್ ಹೊಡೆಯುತ್ತಾ? ಏನಾದ್ರೂ ಸ್ವಿಚ್ ಇದ್ರೊಳಗೆ, ತೂತ್ ಒಳಗೆ ಕೈ ಹಾಕ್ತಿವಿ, ಅಥವಾ ಬೇರೆ ಏನಾದ್ರು ಕನೆಕ್ಷನ್ ಇದ್ದಾಗ ವೈರ್ನೇ ಮುಟ್ತೀವಿ ಅಲ್ವಾ. ಈ ರೀತಿ ಇದ್ದಾಗ ನಮ್ಗೆ ಕರೆಂಟ್ ಫೀಲ್ ಆಗುತ್ತೆ ಅಲ್ವಾ. ಎನರ್ಜಿ ಕ್ಯಾನ್ ನೀದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್ ಅಲ್ವಾ. ಶಕ್ತಿಯನ್ನ ಕ್ರಿಯೇಟ್ ಮಾಡಕ್ಕೂ ಆಗಲ್ಲ, ಡೆಸ್ಟ್ರಾಯ್ ಮಾಡಕ್ಕೂ ಆಗಲ್ಲ ಅಲ್ವಾ, ನಶಿಸೋಕ್ಕೂ ಆಗಲ್ಲ. ಆದ್ರೆ ಅದು ಇದೆ ಅಲ್ವಾ. ಇಟ್ ಕ್ಯಾನ್ ಬಿ ಓನ್ಲಿ ಟ್ರಾನ್ಸ್ಫಾರ್ಮ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್. ಅಂದ್ರೆ ಒಂದು ರೀತಿಯಿಂದ ಇನ್ನೊಂದು ರೀತಿಯಾಗಿ ಬದಲಾವಣೆ ಮಾಡ್ಬೋದಷ್ಟೇ ನಾವು ಅಲ್ವಾ. ಸೊ ಅದನ್ನ ನಾವು ಪ್ರಾಣಮಯ ಕೋಶದಲ್ಲಿ ನೋಡ್ತೀವಿ. ಲೈಫ್ ಫೋರ್ಸ್ ಇದು ಇದೆ, ಆದ್ರೆ ಕಾಣಿಸಲ್ಲ. ಆಯ್ತಾ? ಯಾವುದೋ ಒಂದು ಡ್ರೈವಿಂಗ್ ಫೋರ್ಸ್ ನಮ್ಮ ಇಡೀ ದೇಹನ ಮೇಂಟೈನ್ ಮಾಡ್ತಾನೇ ಇದೆ ಅಲ್ವಾ. ಮಗು ತಾಯಿಯ ಗರ್ಭದಲ್ಲಿದ್ದಾಗ 6ರಿಂದ 8 ವಾರದ ಒಳಗಡೆ ಹಾರ್ಟ್ ಬೀಟ್ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಸೊ ಆ ಹಾರ್ಟ್ ಬೀಟ್ ಸ್ಟಾರ್ಟ್ ಮಾಡಿದ್ದು ಯಾರು ಅಲ್ವಾ? ಆಕ್ಚುಲಿ ಅದನ್ನ ಸ್ಟಾರ್ಟ್ ಮಾಡಿದ್ದು ಫೈರ್ ಎಲಿಮೆಂಟ್. ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇರೋದು ಏನು? ವಾಯುವಿನ ಎಲಿಮೆಂಟ್ ಅಲ್ವಾ. ಸೊ ಈ ರೀತಿ ಎಲ್ಲವೂ ಕೂಡ ಇಲ್ಲಿ ಬರುತ್ತೆ. ಆದ್ರೆ ಅದನ್ನ ಶುರು ಮಾಡಿದ್ದು ಫೈರ್ ಎಲಿಮೆಂಟಿಗೆ ಒಂದು ಫೋರ್ಸ್ ಬೇಕಿತ್ತಲ್ವಾ. ಆಯ್ತಾ? ಅದೇ ಲೈಫ್ ಫೋರ್ಸ್. ಓಕೆ, ಇದು ಎಲ್ಲಿಂದ ಬಂತು? ಇನ್ನೂ ಒಳಗಡೆ ಹೋಗ್ತೇವೆ. ಆಯ್ತಾ? ಆಕ್ಚುಲಿ ಇದೆಲ್ಲ ಬಂದಿದ್ದು ಈ ಆತ್ಮದಿಂದ. ಆತ್ಮದ ಪ್ರವೇಶ ಯಾವಾಗ ಆಗುತ್ತೋ ದೇಹಕ್ಕೆ, ಆವಾಗ ಆ ಒಂದು ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಸೊ ಯಾವಾಗ ಒಂದು ಅಂಡಾಣು ಮತ್ತೆ ವೀರ್ಯಾಣು ಇವೆರಡೂ ಕೂಡ ಸೇರುತ್ತೆ ಅಲ್ವಾ. ಆ, ಒಂದ್ ನಿಮಿಷ.
ಓಕೆ. ಸೊ ಯಾವಾಗ ಈ ಅಂಡಾಣು ಮತ್ತೆ ವೀರ್ಯಾಣು ಇದಿಷ್ಟು ಕೂಡ ಸೇರುತ್ತಲ್ವಾ, ಅವಾಗ ಒಂದು ಹೀಟ್ ಅಂಡ್ ಲೈಟ್ ಪ್ರೊಡ್ಯೂಸ್ ಆಗಿರುತ್ತೆ ಅಲ್ವಾ. ಅಲ್ಲಿಗೆ ಆತ್ಮದ ಪ್ರವೇಶ ಏನಾಗಿರುತ್ತೆ, ಒಂದು 30% ಆಗಿರುತ್ತೆ. ಅದಾದ್ಮೇಲೆ ಹಾರ್ಟ್ ಬೀಟ್ ಸ್ಟಾರ್ಟ್ ಆದಾಗ ಆತ್ಮದ ಪ್ರವೇಶ ಮತ್ತೆ 30% ಆಗುತ್ತೆ. ಇನ್ನೇನ್ 3 ತಿಂಗಳು ಪೂರ್ತಿ ಮುಗಿತಾ ಇದೆ ಅಂತಂದಾಗ ಮಗುವಿನ ಇಡೀ ದೇಹದಲ್ಲಿ ಎಲ್ಲ ಭಾಗಗಳು ಸರಿಯಾಗಿ ಫಾರ್ಮ್ ಆಗಿರುತ್ತೆ. ಅಂದ್ರೆ ಎಲ್ಲದರ ಬ್ಲೂ ಪ್ರಿಂಟ್ ಎಲ್ಲ ಮ್ಯಾನಿಫೆಸ್ಟ್ ಆಗಿರುತ್ತೆ. ಆಯ್ತಾ. ಅಂದ್ರೆ ಎಲ್ಲವೂ ಚಿಕ್ಕ ಚಿಕ್ಕದಾಗಿ, ಕಣ್ಣಿರ್ಬೋದು, ಮೂಗಿರ್ಬೋದು, ಬಾಯಿ ಇರ್ಬೋದು, ಹಾರ್ಟ್ ಇರ್ಬೋದು, ಕಿಡ್ನಿ, ಲಿವರ್, ಎಲ್ಲದರ ಸ್ಟ್ರಕ್ಚರ್ ಅವಾಗ್ಲೇನೆ ಸ್ವಲ್ಪ ಫಾರ್ಮ್ ಆಗಿರುತ್ತೆ. ಅದಾದ ನಂತರ ಏನು ಇನ್ನ 6 ತಿಂಗಳ ತನಕ ಅದೆಲ್ಲದನ್ನ ಮೌಲ್ಡ್ ಮಾಡ್ತಾ ಬೆಳವಣಿಗೆ ಸರಿಯಾಗಿ ಆಗ್ತಾ ಹೋಗುತ್ತೆ. ಅದರ ಒಳಗಿರುವ ಕನೆಕ್ಷನ್ಸ್ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಅದೆಲ್ಲಾನು ಕೂಡ ಆಗೋದು. ಆಯ್ತಾ. ಒಟ್ನಲ್ಲಿ 3 ತಿಂಗಳಲ್ಲಿ ಪೂರ್ತಿ ಮಗು ರೆಡಿ ಆಗ್ಬಿಟ್ಟಿರುತ್ತೆ. ಆಯ್ತಾ. ನೋಡೋದಕ್ಕೆ ಅದು ಮಗು ತರ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ಈ ಸ್ಕ್ಯಾನಿಂಗ್ ಅಲ್ಲಿ ಆಗಿರ್ಬೋದು ಅದರಲ್ಲೆಲ್ಲ ಅಲ್ವಾ. ಸೊ ಪುಟಾಣಿ ಕೈ, ಕಾಲು, ಅಥವಾ ಮೂಗು, ಈವನ್ ಜಾಸ್ ಎಲ್ಲ ಬಂದಿರುತ್ತೆ ಅದಕ್ಕೆ ಅಲ್ವಾ, ಒಸಡೆಲ್ಲಾನು. ಅದೇ ರೀತಿ ಎಲ್ಲವೂ ಅಷ್ಟೆ. ಈಗ 3 ತಿಂಗಳು ಒಳಗಡೆನೆ ಫಾರ್ಮ್ ಆಗಿರುತ್ತೆ. ಅಲ್ಲಿಗೆ ಇನ್ನೂ ಒಂದು 20-30% ಎನರ್ಜಿ ಎಂಟರ್ ಆಗ್ಬಿಟ್ಟಿರುತ್ತೆ. ನನ್ನ ಕನೆಕ್ಷನ್ ಸರಿ ಇದೆಯಾ? Yeah. ಸರಿ ಇದೆಯಾ ನನ್ನ ಕನೆಕ್ಷನ್? ಓಕೆ. ಸೊ ನಂಗೆ ಸ್ಟಕ್ ಆಯ್ತು ಅದಕ್ಕೆ ಕೇಳಿದೆ. ಇಲ್ಲ ಸರಿ ಇದೆ ಮೇಡಮ್. ಓಕೆ, ಸರಿ. ಸೊ ಈ ಲೈಫ್ ಫೋರ್ಸ್ ಶೀಟ್ ಏನಿದೆಯಲ್ವಾ, ಇದರಲ್ಲಿ ಪ್ರಾಣಶಕ್ತಿ ಹರಿತಾ ಇರೋದು. ಆಯ್ತಾ. ಸೊ ಮಗುಗೂ ಅಷ್ಟೇ ಈ ಕೋಶಗಳು ಡೆವಲಪ್ ಆಗ್ತಾ ಇರುತ್ತೆ. ಈ ಸ್ಟೇಜ್ ಅಲ್ಲಿ ತಾಯಿಯಾದ ನೀವು ನಿಮ್ಮ ಕೋಶಗಳ ಮೇಲೆ ವರ್ಕ್ ಮಾಡ್ತಾ ಮಗುವಿನ ಕೋಶಗಳು ಚೆನ್ನಾಗಿ ವರ್ಕ್ ಆಗೋ ತರ ನೀವು ಮಾಡಬಹುದು. ಆಯ್ತಾ. ಮಗುವಿನ ಎಲ್ಲ ಚಕ್ರಗಳು ಇವಾಗ ಫಾರ್ಮೇಶನ್ ಆಗ್ತಾ ಇದೆ. ಅದಕ್ಕೆ ನೀವು ನಿಮ್ಮ ಚಕ್ರಗಳ ಮೇಲೆ ವರ್ಕ್ ಮಾಡುವಾಗ ಆ ಮಗುವಿನ ಚಕ್ರಗಳ ಮೇಲೆ ಕೂಡ ನೀವು ವರ್ಕ್ ಮಾಡ್ತಾ ಇರ್ತೀರಾ. ಅಂದ್ರೆ ಅದು ಇವಾಗ ಫಾರ್ಮ್ ಆಗ್ತಾ ಇದೆ, ಇವಾಗ ತಾನೇ ಬೆಳೀತಾ ಇರೋದು, ಅದು ಚೆನ್ನಾಗಿ ಆಗ್ತಾ ಹೋಗುತ್ತೆ ಅಲ್ವಾ. ಅವಾಗ ಮಗು ಆಟೋಮ್ಯಾಟಿಕಲಿ ಹೆಲ್ದಿ ಆಗಿರುತ್ತೆ. ಆಯ್ತಾ. ಮೊನ್ನೆ ಯಾರೋ ಹೇಳ್ತಾ ಇದ್ರಿ ಮಗುವಿನ ಡೆವಲಪ್ಮೆಂಟ್ ಅಲ್ಲಿ ಡಿಲೇ ಆಗ್ತಾ ಇದೆ, ಆ ಥರ ಏನೋ ಹೇಳಿದ್ರಿ ಅಲ್ವಾ. ಸೊ ಈ ರೀತಿ ಅಕಸ್ಮಾತ್ ಅಂದ್ರೆ ಫಸ್ಟ್ ಮಗುಗೆ ಈ ರೀತಿ ಆಗಿದ್ದಾಗ ಸೆಕೆಂಡ್ ಮಗುಗೆ ಆ ಥರ ಆಗ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ನೀವೆಲ್ಲರೂ ಕೂಡ ಆಯ್ತಾ, ಫಸ್ಟ್ ಕೇಸ್ ಏನಿತ್ತು ಅದೆಲ್ಲರೂ ಬಿಟ್ಬಿಡಿ, ಯಾರಾದ್ರೂ ಆಯ್ತು. ಆಯ್ತಾ. ಹಿಂದೆ ಮಿಸ್ಕ್ಯಾರೇಜ್ ಆಯ್ತು ಅಥವಾ ಬೇರೆ ಇನ್ನೇನೋ ಆಯ್ತು, ಮಗುಗೆ ಡೆವಲಪ್ಮೆಂಟ್ ಸರಿ ಆಗ್ಲಿಲ್ವೋ ಅಥವಾ ಮಾತು ಬೇಗ ಬರ್ಲಿಲ್ವೋ, ಅದೆಲ್ಲದನ್ನ ಬಿಟ್ಟು ಇವಾಗಿನ ಕಡೆಗೆ ಕಾನ್ಸಂಟ್ರೇಟ್ ಮಾಡಿ. ಬಿಕಾಸ್ ಈ ಗರ್ಭ ಸಂಸ್ಕಾರದಲ್ಲಿ, ಗರ್ಭ ಧಾರಣೆ ಸಂಸ್ಕಾರದಲ್ಲಿ ನಿಜವಾಗ್ಲೂ ಇದಕ್ಕೆಲ್ಲಾನು ಸೊಲ್ಯೂಷನ್ಸ್ ಇದೆ ಅಲ್ವಾ. ಮೆಡಿಕಲಿ ಕೂಡ ಸಪೋರ್ಟ್ ಬೇಕಾಗತ್ತೆ ಖಂಡಿತವಾಗ್ಲು. ಬಟ್ ಎನರ್ಜೆಟಿಕಲಿ ಬಾಡಿಲಿ ನಾವು ಏನೇನ್ ಮಾಡ್ಬೋದು ಅದನ್ನ ನಾನು ಹೇಳ್ತಾ ಹೋಗ್ತೀನಿ ಅಲ್ವಾ. ಯಾವಾಗ ನೀವು ನಿಮ್ಮ ಚಕ್ರಗಳು, ನಿಮ್ಮ ಕೋಶಗಳ ಮೇಲೆ ವರ್ಕ್ ಮಾಡ್ತಾ ಹೋಗ್ತೀರಾ, ಮಗುಗೆ ಅದು ತಲುಪ್ತಾ ಹೋಗುತ್ತೆ ಅಲ್ವಾ. ಈ ಲೈಫ್ ಫೋರ್ಸ್ ಶೇಟ್ ಇದರಲ್ಲಿ ಬರುವಂತಹದ್ದು ಈ 72,000 ನಾಡಿಗಳು ಇಲ್ಲೇ ಇರೋದು. ಆಯ್ತಾ. ಈ 72,000 ನಾಡಿಗಳು, ಆಮೇಲೆ ನಮ್ಮದೇನು ಚಕ್ರಗಳಿದೆ ಅದೆಲ್ಲವೂ ಕೂಡ ಅಲ್ವಾ. ಸೊ ಇದರ ಮೇಲೆ ವರ್ಕ್ ಮಾಡಿದಾಗ ನಾವು 2ನೇ ಲೇಯರ್ ಮೇಲೆ ವರ್ಕ್ ಮಾಡ್ತಾ ಇರ್ತೀವಿ. ಆಯ್ತಾ. ನಂತರ 3ನೇ ಲೇಯರ್ ಯಾವ್ದದು, ಮೆಂಟಲ್ ಶೀಟ್. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ. ಆಯ್ತಾ. ಈ ಮನೋಮಯ ಕೋಶ ಅಂದ್ರೆ ಮೆಂಟಲ್ ಶೀಟ್ ಅಂದ್ರೆ ಮನಸ್ಸು. ನಿನ್ನೆ ಕೇಳಿದೆ ಅಲ್ವಾ, ನಿನ್ನೆನಾ ಯಾವತ್ತು, ಓಕೆ, ಬ್ರೈನ್ ಎಲ್ಲಿದೆ ಅಂತ ಹೇಳಿದ್ರೆ ಇಲ್ಲಿ ಅಂದ್ರೆ, ಹಾರ್ಟ್ ಎಲ್ಲಿದೆ ಅಂದ್ರೆ ಇಲ್ಲಿ ಅಂದ್ರೆ, ಮನಸ್ಸೆಲ್ಲಿದೆ ಕಾಣಿಸಲ್ಲ ಅಲ್ವಾ. ಸೊ ಕಾಣಿಸಲ್ಲ ಆದ್ರೆ ಇದೆ ಅಲ್ವಾ. ಸೊ ಇದು ಒಳಗಡೆ ಇದೆ, ಇದನ್ನ ಕನೆಕ್ಟ್ ಮಾಡೋದು ಯಾರು? ಮನಸ್ಸು ಇದೆ, ದೇಹ ಇದೆ ಅಲ್ವಾ. ನಮ್ಗೇನ್ ಗೊತ್ತು, ಮೈಂಡ್, ಬಾಡಿ ಅಂಡ್ ಸೋಲ್, ಇವು ಮೂರನ್ನ ಹೇಳ್ತೀವಿ ಅಲ್ವಾ. ಸೊ ಸೋಲ್ ಇದೆ, ಮೈಂಡ್ ಇದೆ, ಬಾಡಿ ಇದೆ. ಇದಿಷ್ಟು ಕೂಡ್ಕೊಂಡಾಗ, ಇದಿಷ್ಟ್ರ ಮೇಲೆ ವರ್ಕ್ ಮಾಡಿದಾಗ ಎಲ್ಲ ಸರಿ ಇರುತ್ತೆ ಅಂತ ಗೊತ್ತು. ಆದ್ರೆ ಇವೆರಡನ್ನು ಕನೆಕ್ಟ್ ಮಾಡೋರು ಯಾರು? ಆತ್ಮ ಇದೆ, ಆತ್ಮಕ್ಕೆ ಮನಸ್ಸನ್ನ ಕನೆಕ್ಟ್ ಮಾಡೋರು ಯಾರು? ಮನಸ್ಸಿಗೆ ದೇಹವನ್ನ ಕನೆಕ್ಟ್ ಮಾಡೋರು ಯಾರು? ಸಂಬಂಧ ಇಲ್ವಾ ಒಂದಕ್ಕೊಂದು? ಖಂಡಿತವಾಗ್ಲೂ ಇದೆ ಅಲ್ವಾ. ಸೊ ನಮ್ಮ ಆತ್ಮ ಇದ್ರೆ ಜೀವ ಇರುತ್ತೆ
ಅಲ್ವಾ? ಸೊ ಜೀವ ಇದೆ, ದೇಹ ಇದೆ, ಆದ್ರೆ ಬುದ್ಧಿನೇ ಇಲ್ಲ ಅಂತಂದ್ರೆ ಅದು ಕಷ್ಟ ಅಲ್ವಾ? ಬುದ್ಧಿ ಬೇಕು. ಸೊ ಮನಸ್ಸು ಬೇಕು, ಅದನ್ನ ಕಂಟ್ರೋಲ್ ಮಾಡುವಂತಹ ಶಕ್ತಿ ಬೇಕು. ಹುಚ್ಚು ಕೋಡಿ ಮನಸ್ಸು ಅಂತಾರೆ ಅಲ್ವಾ? ಸೊ ಪ್ರತಿ ಸರಿ ಮಂಗಂತರ ಅಲ್ದಾಡ್ತಾ ಇರುತ್ತೆ, ಹಿಡ್ಕೊಂಬಂದ್ ಕೂರಿಸ್ಬೇಕು, ನಮ್ ಕೆಲ್ಸ ಮಾಡಿಸ್ಕೋಬೇಕು ಅಲ್ವಾ? ಸೊ ಆ ಒಂದು ಶಕ್ತಿ ಬೇಕು, ಹಿಡಿತ ಬೇಕು ಮನಸ್ಸಿನ ಮೇಲೆ ಅಲ್ವಾ? ಇದೆಲ್ಲ ಹೆಂಗ್ ಬರುತ್ತೆ? ಈ 5 ಕೋಶಗಳನ್ನ ಯಾರು ಅರ್ಥ ಮಾಡ್ಕೋತಿರೋ, ಸೊ ನಿಮ್ಮ ಜೀವನ ಅಲ್ಟಿಮೇಟ್. ಯಾಕಂದ್ರೆ ನಿಮಗೆ ರಹಸ್ಯನೇ, ಸೀಕ್ರೆಟೇ ಗೊತ್ತಾಗ್ಬಿಟ್ಟಿದೆ. ಆಯ್ತಾ? ಏನ್ ಮಾಡ್ಬೇಕು? ಜೀವನದಲ್ಲಿ ಪ್ರತಿಯೊಂದು ಕಷ್ಟಕ್ಕೂ ಇದೇ ಸೊಲ್ಯೂಷನ್. ಈ 5 ಕೋಶಗಳನ್ನ ನೆನಪು ಮಾಡ್ಕೊಳ್ಳಿ. ಆಯ್ತಾ? ಹೆಂಗೆ ವರ್ಕ್ ಮಾಡ್ಬೇಕು ಅಂತ ಕಂಡಿಡ್ಕೊಳ್ಳಿ. ಅವಾಗ ನಿಮ್ಮ ಸಮಸ್ಯೆಗಳು ಮಾನಸಿಕವಾಗಿ ಆಗಿರ್ಬೋದು, ದೈಹಿಕವಾಗಿ ಆಗಿರ್ಬೋದು, ಎಲ್ಲ ಸಾಲ್ವ್ ಆಗ್ತಾ ಬರುತ್ತೆ. ಆಕ್ಚುಲಿ ಕೆಲವೊಂದ್ಸರಿ ಸಮಸ್ಯೆಗಳು ನಿಜವಾಗ್ಲೂ ಇರೋದಿಲ್ಲ, ನಾವೇ ಅದನ್ನ ತಂದ್ಕೊಂಡ್ಬಿಟ್ಟಿರ್ತೀವಿ. ಮೆಂಟಲಿ ತಂದ್ಕೊಂಡಿರ್ತೀವಿ. ಯಾವುದೋ ಘಟನೆ ಯಾವಾಗ್ಲೂ ಆಗಿರುತ್ತೆ, ಬಟ್ ನಾವು ಅದನ್ನ ರಿಪೀಟೆಡ್ ಆಗಿ ಯೋಚನೆ ಮಾಡಿ 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 ಅದನ್ನ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಕೂರಿಸ್ಬಿಟ್ಟಿರ್ತೇವೆ. ನಮಗೆ ನಮ್ಮ ಜೀವನಕ್ಕೆ ಬೇಕಾಗಿರುವಂಥ, ನಮ್ಮ ಮಗುವಿನ ಜೀವನಕ್ಕೆ ಬೇಕಾಗಿರುವಂತಹ ಲೈಫ್ನ ಕ್ರಿಯೇಟ್ ಮಾಡುವ ಶಕ್ತಿ ನಮ್ಮ ಕೈಲೇ ಇದೆ. ಆದ್ರೆ ಆ ಶಕ್ತಿನ ಬೇರೆ ಯಾವುದಕ್ಕೋ ವ್ಯರ್ಥ ಮಾಡ್ತಾ ಇದೆ, ಬೇಡವಾದ ವಿಷಯಗಳಿಗೆ. ಯಾರೋ ಏನೋ ಅಂದ್ರು, ಅವ್ರು ಯಾರೋ ಏನೋ ಹೇಳಿದ್ರು, ನಂಗದೇ ಕೊರಿತಾ ಇದೆ, ನಂಗದೇ ಬೇಜಾರಾಗ್ತಾ ಇದೆ. ಈ ಬೇಜಾರಿನಿಂದ ನಿಮ್ಮ ಪವರ್ಸ್ ಹೈಡ್ ಆಗಿದೆ, ಹಿಡನ್ ಪವರ್ಸ್ ಅಂತ ಕರಿತೀವಿ ಅಲ್ವಾ? ಯಾಕೆ ಇದು ಹಿಡನ್ ಪವರ್ ಆಗಿದ್ದು? ಎಲ್ಲರಿಗೂ ನೀವೇ ಆಗ್ಲಿ, ನಿಮ್ಮ ತಾಯಿಯ ಗರ್ಭದಿಂದ ಹುಟ್ಟಿದಾಗ್ಲೇನೆ ನಿಮಗೆ ಅಲ್ಟಿಮೇಟ್ ಪವರ್ ಯಾರು ಕೊಟ್ಟಿದ್ದು? ಯೂನಿವರ್ಸ್. ಆಯ್ತಾ? ಸೊ ಎಲ್ಲಾ ಜೀವಿಗಳಿಗೂ ಇರುವಂತಹ ಶಕ್ತಿ ಅದು. ಬಟ್ ನಾವು ಯೂಸ್ ಮಾಡ್ಕೋತಾ ಇಲ್ಲ, ಮಾಡ್ತಾ ಇದೀವಿ ಬೇರೆ ಯಾವ್ದಕ್ಕೋ ಅದನ್ನ ತಗೊಂಡೋಗಿ ಹಾಕ್ತಾ ಇದೀವಿ. ಅಲ್ವಾ? ಸೊ ನಾನು ಯಾವಾಗ್ಲೂ ಹೇಳ್ತೀನಿ, ವೇರ್ ಎವರ್ ದ ಫೋಕಸ್ ಗೋಸ್, ಏನು, ಎನರ್ಜಿ ಫ್ಲೋಸ್ ಅಲ್ವಾ? ಎನರ್ಜಿ ಫ್ಲೋಸ್ ಅಂದ್ರೆ ಎಲ್ಲಿ ನಮ್ಮ ಫೋಕಸ್, ಗಮನ ಎಲ್ಲಿ ಹೋಗುತ್ತೋ ಅಲ್ಲಿಗೆ ನಮ್ಮ ಶಕ್ತಿಯ ಪ್ರವಾಹ ಆಗುತ್ತೆ. ಅಂಡ್ ದ್ಯಾಟ್ ಪಾರ್ಟ್ ಗ್ರೋಸ್. ಆಯ್ತಾ? ಅದು ಜಾಸ್ತಿ ಬೆಳೀತಾ ಹೋಗುತ್ತೆ. ನಾವು ನೆಗೆಟಿವ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರೆ, ಗಮನ ಹರಿಸಿದ್ರೆ ಅದೇ ಬೆಳೆಯುತ್ತೆ, ಪಾಸಿಟಿವ್ ಕಡೆ ಹರಿಸಿದ್ರೆ ಅದೇ ಬೆಳೆಯುತ್ತೆ ಅಲ್ವಾ? ಈಗ ನೀವೆಲ್ಲರೂ ಹೇಳಿ, ಯಾವ ಕಡೆ ಗಮನ ಹರಿಸ್ತೀರ? ಯಾಕಂದ್ರೆ ಇರೋದಷ್ಟೇ ಶಕ್ತಿ, ಅದನ್ನ ಯಾವ್ದಕ್ಕೆ ವ್ಯರ್ಥ ಮಾಡ್ತೀರೋ, ಯೂಸ್ ಮಾಡ್ಕೋತೀರ. ಖಂಡಿತ ಅಲ್ವಾ? ಸೊ ಈ ಒಂದು ಮಾತನ್ನ ನೆನ್ಪಿಟ್ಕೊಂಡು, ನನ್ನ ಕ್ಲೈಂಟ್ ಅನ್ವಿತಾ ಅವರು, ಅವ್ರಿಗೆ ಫೈಬ್ರಾಯ್ಡ್ ಇತ್ತು, ಜೊತೆಗೆ ಮಗು ಕನ್ಸೀವ್ ಆಗ್ಬಿಟ್ಟಿದ್ರು. ಈಗ ಅದನ್ನ ತೆಗಿಯೋಕ್ಕೂ ಬರಲ್ಲ, ಉಳಿಸ್ಕೊಳ್ಳೋಕ್ಕೂ ಬರಲ್ಲ. ಆಯ್ತಾ? ಸೊ ಫೈಬ್ರಾಯ್ಡ್ ಅಲ್ಲೇ ಇದ್ರೆ ಮಗುವಿನ ಗ್ರೋತಿಗೆ ಪ್ರಾಬ್ಲಮ್ ಆಗ್ತಾ ಇತ್ತು. ಆಯ್ತಾ? 5 ತಿಂಗಳಿಗೆ ಡೆಲಿವರಿ ಆಗ್ಬೋದು, 6-7 ತಿಂಗಳಿಗೆ ಡೆಲಿವರಿ ಆಗ್ಬೋದು, ಅಥವಾ ತೆಗಿಯೋಕ್ ಹೋದ್ರೆ ಮಗುಗ್ ತೊಂದರೆ ಆಗಿ ಏನಾದ್ರೂ ಆಗ್ಬೋದು. ಇದೆಲ್ಲ ಡಾಕ್ಟರ್ ಹೇಳ್ಬಿಟ್ಟಿದ್ರು. ನನ್ನ ಹತ್ರ ಬಂದ್ರು, ಮ್ಯಾಮ್ ಹಿಂಗಿದೆ ಕಂಡೀಷನ್, ಇವಾಗ ಏನ್ ಮಾಡ್ಲಿ? ಆಯ್ತಾ? ಏನೂ ಮಾಡಂಗಿಲ್ಲ, ಇದೊಂದ್ ಲೈನ್ ನೆನ್ಪಿಟ್ಕೊಳ್ಳಿ, ವೇರ್ ಎವರ್ ದ ಫೋಕಸ್ ಗೋಸ್ ಎನರ್ಜಿ ಫ್ಲೋಸ್. ನೀವು ಯಾವ್ದಕ್ಕೆ ಜಾಸ್ತಿ ಫೋಕಸ್ ಮಾಡ್ತೀರಾ ಅದೇ ದೊಡ್ಡದಾಗುತ್ತೆ. 9 ಮಂತ್ಸ್ ತನಕ ನಿಮ್ ಮಗು ಕಡೆ ಫೋಕಸ್ ಮಾಡಿದ್ರೆ ಅದ್ರ ಗ್ರೋತ್ ಚೆನ್ನಾಗಾಗುತ್ತೆ. ಅದೇ ನಿಮ್ಮ ಫೈಬ್ರಾಯ್ಡ್ ಕಡೆ ಗಮನ ಹರಿಸಿದ್ರೆ ಅದೇ ದೊಡ್ಡದಾಗತ್ತೆ, ಯಾವ್ದು ಬೇಕು ಅಲ್ವಾ? ಖಂಡಿತ ಅವ್ರ ಒಂದೇ ಮಾತಿಗೆ ಅರ್ಥ ಮಾಡ್ಕೊಂಡ್ರು, ವರ್ಕ್ ಮಾಡಿದ್ರು. ಇವಾಗ ಮೊನ್ನೆ ತಾನೇ ಅವ್ರಿಗೆ ಡೆಲಿವರಿ ಆಯ್ತು, ಒಳ್ಳೆಯ ದಿನ. ಓಕೆ. ಸೊ ಅಲ್ಲಿ ಗಂಡ್ ಮಗು ಡೆಲಿವರಿ ಆರಾಮಾಗಿ ಆಯ್ತು. ಅಂಡ್ ಫೈಬ್ರಾಯ್ಡ್ ಕೂಡ ಅದಾದ್ಮೇಲೆ ಮಗು ಡೆಲಿವರಿ ಆದ ತಕ್ಷಣ ರಿಮೂವ್ ಮಾಡಿದ್ರು. ಪ್ರಾಬ್ಲಮ್ ಇದ್ರೂ ಅವ್ರಿಗೆ ಏನೂ ಎಫೆಕ್ಟ್ ಮಾಡಲಿಲ್ಲ. ಸೊ ಈ ರೀತಿ ನೀವು ಎಲ್ಲರೂ ಆಗ್ಬೇಕು. ಲಾಸ್ಟ್ ಕ್ಲಾಸಲ್ಲಿ ಒಂದು ಟೆಕ್ನಿಕ್ ಹೇಳ್ಕೊಟ್ಟಿದ್ದೆ, ಆಯ್ತಾ? ಸೊ ಅದನ್ನ ಅಪ್ಲೈ ಮಾಡಿ, ಸರ್ವಿಕ್ಸ್ ಶಾರ್ಟ್ ಇತ್ತು ಅಂತ ಹೇಳಿದ್ರು. ಆಯ್ತಾ? ದೀಪಿಕಾ ಅನ್ನೋರು, ಮ್ಯಾಮ್ ಸರ್ವಿಕ್ಸ್ ಶಾರ್ಟ್ ಇದೆಯಂತೆ, ಇದು ಇನ್ನೂ ಕಮ್ಮಿ ಆಗೋ ಚಾನ್ಸಸ್ ಇದೆ, ಸ್ಟಿಚ್ ಮಾಡಬೇಕು ಅಂತ ಹೇಳಿದ್ದಾರೆ, ನಂಗೆ ಮಾಡಿಸ್ಕೊಳಕ್ ಇಷ್ಟ ಇಲ್ಲ, ಭಯ ಆಗುತ್ತೆ. ಆಯ್ತಾ? ಆಮೇಲೆ ನನಗೆ ಒಂದು ಟೆಕ್ನಿಕ್ ಹೇಳ್ಕೊಡ್ತಾ ಇದ್ದೆ, ನೋಡೋಣ ಅಂತ ಅವ್ರು ಟ್ರೈ ಮಾಡಿದ್ದಾರೆ. ಮಿರಾಕ್ಯುಲಸ್ಲಿ ಆಕ್ಚುಲಿ ಇದು ಆಗುತ್ತೆ ಅಂತ ನನಗೆ ನಿಜವಾಗ್ಲೂ ಅನ್ಸಿರ್ಲಿಲ್ಲ. ಆಯ್ತಾ? ಯಾಕಂದ್ರೆ ಮೆಡಿಕಲಿ ಇಟ್ ಈಸ್ ನಾಟ್ ಲೈಕ್ ಪಾಸಿಬಲ್, ಅದು ಪಾಸಿಬಲ್ ಅನ್ನೋ ಥರ ಇರ್ಲಿಲ್ಲ. ಆಯ್ತಾ? ಅವ್ರು ಆ ಥರ ಹೇಳ್ದ, ಮ್ಯಾಮ್ ನೀವು ಈ ಟೆಕ್ನಿಕ್ ಹೇಳ್ಕೊಟ್ಟಿದ್ದೀರಾ, ನಾನು ಸರ್ವಿಕ್ಸ್ ಮೇಲೆ ಅದನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಆಯ್ತಾ? ನನ್ಗೆ ಅವಾಗ್ಲೇ ಸ್ವಲ್ಪ ಡೌಟ್ ಬಂತು, ಇದು ಆಗಬಹುದಾ
ಆಯ್ತಾ. ಬಟ್ ನಾನು ಅವ್ರ ಕಾನ್ಫಿಡೆನ್ಸ್ನ ಕಮ್ಮಿ ಮಾಡಲಿಲ್ಲ. ಮಾಡಿ ಪರವಾಗಿಲ್ಲ, ಆಯ್ತಾ, ನೋಡೋಣ ಆದ್ರೆ ಆಗ್ಲಿ, ಯಾಕೆ ಬೇಡ, ಅಲ್ವಾ. ಸೊ ಮಿರಾಕಲ್ಸ್ ಆಗೋದು ಇದ್ರಿಂದಾನೆ ಅಲ್ವಾ. ನಮ್ಮ ನಂಬಿಕೆಗಿಂತ ಮೀರಿದ್ದು ಯಾವುದೂ ಇಲ್ಲ, ಆಯ್ತಾ. ಅದನ್ನ ಯೂಸ್ ಮಾಡಿಕೊಂಡು ಅವರ ಮೈಂಡ್ ಪವರ್ ಇಂದ ಪ್ರತಿದಿನ ನಂಬಿ ನನ್ನ ಸರ್ವಿಕ್ಸ್ ಗ್ರೋ ಆಗ್ತಾ ಇದೆ ಆಗ್ತಾ ಇದೆ ಅಂತ ಹೇಳಿ 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 ನಿಜವಾಗ್ಲೂ ನೆಕ್ಸ್ಟ್ ಸ್ಕ್ಯಾನಿಂಗ್ ಅಲ್ಲಿ ಅವ್ರದ್ದು ಸರ್ವಿಕ್ಸ್ ಲೆಂತ್ ಜಾಸ್ತಿ ಆಗಿತ್ತು, ಆಯ್ತಾ. ನಾನು ಅನ್ಕೊಂಡೇ ಇಲ್ಲ ನಿಜವಾಗ್ಲು. ಬಿಕಾಸ್ ಮೆಡಿಕಲಿ ಇದಕ್ಕೆ ಪ್ರೂಫ್ ಕಮ್ಮಿ, ಈ ತರ ಆಗೋ ಕೇಸಸ್ ತುಂಬಾನೇ ಕಮ್ಮಿ, ಆಯ್ತಾ. ಡಾಕ್ಟರೇ ಹೇಳಿದ್ರಂತೆ ಇದೊಂಥರ ಮಿರಾಕಲ್ ಆದಂಗ ಐತಲ್ರಿ, ಏನಿದೆ ಹಿಂಗೆ, ಇಟ್ಸ್ ಓಕೆ, ಇನ್ನೇನ್ ನಮ್ಮ ಸ್ಟಿಚ್ ಮಾಡೋದು ಬೇಡ ಅಂತ ಹೇಳಿ ಕಳಿಸಿದಾರ, ಆಯ್ತಾ. ಸೊ ಈ ತರ ಆಗ್ಬೇಕು ಅಂತಂದ್ರೆ ನೀವು ಫಸ್ಟ್ ನಿಮ್ಮನ್ನ ನಂಬಬೇಕು. ಓಕೆ. ಸೊ ಅದಕ್ಕೆ ಒಂದು ಎಕ್ಸಸೈಸ್ ಮಾಡಿಸ್ತೀನಿ. ಆ, ಎಲ್ಲರೂ ಇದ್ದೀರಿ, ಯಾರು, ಸುನೀತಾ, ವಿನಯ್, ಓಕೆ, ಹೆಲ್ದಿ ಮೋಮ್, ಜ್ಯೋತಿ, ಓಕೆ, ಆಶಾ, ಗುರುಮೂರ್ತಿ, ಓಕೆ, ಸುಮಾರು ಜನ ಇದ್ದೀರ ಅಲ್ವಾ. ಓಕೆ, ನನ್ನ ಲಾಸ್ಟ್ ಬ್ಯಾಚ್ ಅವರು ಇದನ್ನ ಆಲ್ರೆಡಿ ಮಾಡಿದ್ದಾರೆ, ಬಟ್ ಮತ್ತೆ ಮಾಡಿ, ಓಕೆನಾ, ಪರವಾಗಿಲ್ವಾ. ಬೋರ್ ಆಗ್ತಾ ಇದೆಯಾ ಕೆಲವೊಬ್ಬರಿಗೆ ರಿಪೀಟೆಡ್ ಸೆಷನ್ ಇದು. ಓಕೆ, ಈಗ ಒಂದು ಎಕ್ಸಸೈಸ್ ಮಾಡೋಣ, ಆಯ್ತಾ. ನಿಮ್ಮ ಮೈಂಡ್ ಪವರ್ ಇಂದ ಮೈಂಡ್ಗೂ ಬಾಡಿಗೂ ಕನೆಕ್ಷನ್ ಇದೆಯಾ? ಇದೆ ಅಲ್ವಾ, ಒಪ್ಕೋತೀರಾ ಎಲ್ಲರೂ? ಸೊ ನೋಡೋಣ ಮೈಂಡಿಗೂ ಬಾಡಿಗೂ ಕನೆಕ್ಷನ್ ಇದೆಯಾ ಅಂತ ಹೇಳಿ. ನಮಗೆ ಮೆಂಟಲಿ ಹರ್ಟ್ ಆದ್ರೆ ಫಿಸಿಕಲಿ ರಿಫ್ಲೆಕ್ಟ್ ಆಗುತ್ತಾ? ಆಗುತ್ತೆ ಅಲ್ವಾ. ಕೋಪ ಬಂದಾಗ ಕಣ್ ಕೆಂಪಾಗುತ್ತೆ ಅಲ್ವಾ ಅಥವಾ ಭಯ ಆದಾಗ ಬಾಡಿ ನಡ್ಗುತ್ತೆ. ಸೊ ಇದೆಲ್ಲ ಮೈಂಡ್ ಬಾಡಿ ಕನೆಕ್ಷನ್ಗೆ ಪ್ರೂಫ್. ಇದನ್ನೇ ಯೂಸ್ ಮಾಡಿಕೊಂಡು ಮೆಂಟಲಿ ವರ್ಕ್ ಮಾಡ್ತಾ ಫಿಸಿಕಲ್ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡುವಂಥದ್ದು. ಇವರಿಬ್ರು ಮಾಡಿದ್ದದೆ, ಈಗ 2 ಕೇಸ್ ಶೇರ್ ಮಾಡಿದೆ ಅಲ್ವಾ. ಇವರಿಬ್ರು ಮಾಡಿದ್ದದೆ, ಮೆಂಟಲಿ ವರ್ಕ್ ಮಾಡಿದ್ರು, ಫಿಸಿಕಲ್ ಪ್ರಾಬ್ಲಮ್ಸ್ನ ವ್ಯಾನಿಷ್ ಮಾಡಿದ್ರು, ಆಯ್ತಾ. ಆಕ್ಚುಲಿ ಡಾಕ್ಟರ್ ಹೇಳಿದ್ರಂತೆ, ಆಮ್, ಏನಿದು ಫೈಬ್ರಾಯ್ಡ್ ದೊಡ್ಡದು ಆಗಿದೆ, ಆಯ್ತಾ, ಆಗಿಲ್ಲ ಅಂತಲ್ಲ, ಅದು ಕೂಡ ಬೆಳೆದಿದೆ, ಆದ್ರೆ ಮಗು ಗ್ರೋತಿಗೆ ಯಾವುದೇ ರೀತಿ ತೊಂದರೆ ಮಾಡಿಲ್ಲ, ಆಯ್ತಾ. ನೀವು ಇಲ್ಲಿ ತನಕ ಬರ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ, ಆಯ್ತಾ. 9 ಮಂತ್ಸ್ ಕಂಪ್ಲೀಟ್ ಫುಲ್ ಟರ್ಮ್ ಡಾಕ್ಟ್ರೇ ಡೇಟ್ ಕೊಟ್ಟು ಡೆಲಿವರಿ ಮಾಡಿಸಿದ್ದು, ಆಯ್ತಾ. ನಾನು ಇಲ್ಲಿ ತನಕನೂ ಮಗು ಗ್ರೋತ್ ಆಗುತ್ತೆ ಅಂತ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ಅಂತ ಅವರೇ ಹೇಳಿದ್ದಾರೆ. ಪ್ಲಸ್ ಪಕ್ಕದಲ್ಲಿ ಫೈಬ್ರಾಯ್ಡ್ ಅದು ಕೂಡ ಬೆಳೆದಿದೆ, ಮಗುಗ್ ತೊಂದರೆ ಮಾಡಿಲ್ಲ, ಲಿವರಿಗೆ ಟಚ್ ಆಗಿದೆ, ಆದ್ರೂ ಅವ್ರಿಗೆ ಪೇನ್ ಬಂದಿಲ್ಲ. ಇಷ್ಟ ಆಗಿದ್ರೆ ಎಲ್ಲರೂ ಯಾವಾಗ್ಲೂ ಹಾಸ್ಪಿಟಲ್ಗೆ ಓಡ್ ಬರ್ತಾ ಇದ್ರು, ನಂಗೆ ಪೇನ್ ತಡ್ಕೊಳಕ್ ಆಗ್ತಿಲ್ಲ ಅಂತ. ನಿಮ್ಗೇನೂ ಆಗಿಲ್ಲ, ಹೆಂಗಿದು, ಅಲ್ವಾ. ಸೊ ಏನೂ ಇಲ್ಲ, ಜಸ್ಟ್ ನಿಮ್ಮ ಕಾನ್ಸಂಟ್ರೇಷನ್ ಒಳ್ಳೇದ್ರ ಕಡೆ ಹೋಗ್ತಾ ಇರ್ಬೇಕಷ್ಟೆ, ಆಯ್ತಾ. ಅಷ್ಟೇ. ಅವ್ರು ಇಡೀ ಪ್ರೆಗ್ನೆನ್ಸಿ ಮಾಡಿದಷ್ಟೇ, ಮ್ಯಾಮ್ ಟಾಸ್ಕ್ ಕೊಡಿ 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 ನಾನು ಮಾತ್ರ ಮರೆತಾ ಇರಲಿಲ್ಲ. ಯಾಕಂದ್ರೆ ಎಂಗೇಜಿಂಗ್ ಆಗಿರ್ಬೇಕು, ಪಾಸಿಟಿವೇ ಓಡ್ತಾ ಇರ್ಬೇಕು ಮೈಂಡಲ್ಲಿ, ಅಲ್ವಾ. ಸೊ ಒಂದು ಕ್ಷಣನೂ ನೆಗೆಟಿವ್ ಬರೋದು ಬೇಡವೇ ಬೇಡ, ಬಿಕಾಸ್ ಇಟ್ ಎಫೆಕ್ಟ್ಸ್ ಮೈ ಬೇಬಿ, ಅಲ್ವಾ. ಸೊ ಈ ತರ ಯಾವಾಗ ನೀವು ಥಿಂಕ್ ಮಾಡ್ತೀರಾ, ಸೊ ಯಾರೆಲ್ಲ ಮಗು ಇನ್ನ ಹೊಟ್ಟೆಲಿ ಇಲ್ಲ ಅವರು ಕೂಡ ನಿಮ್ಮ ಮಗು ಹೊಟ್ಟೆಲಿ ಇದೆ ಆಲ್ರೆಡಿ, ಆಯ್ತಾ. ಅದೇನು ಎಗ್ ಫಾರ್ಮಲ್ ಇದೆ, ಆಯ್ತಾ, ಎಗ್ ಫಾರ್ಮಲ್ ಇದೆ. ಸೊ ಅದರಲ್ಲಿ ನಿಮಗೆ ಬೇಕಾಗಿ ಮಗುವಿಗೆ ಬೇಕಾದ ಎಲ್ಲ ಕಂಟೆಂಟ್ ಕೂಡ ಇದೆ, ಆಯ್ತಾ. ಅಂದ್ರೆ ನೀವು ಆಲ್ರೆಡಿ ತಾಯಿನೇ, ಯಾವಾಗ ನಿಮ್ಮ ತಾಯಿಯ ಗರ್ಭದಲ್ಲಿ ನೀವಿದ್ದಾಗ್ಲೇನೆ, ಹೆಣ್ಣು ಮಗುವಾಗಿ ನೀವಿದ್ದಾಗ್ಲೇನೆ ನಿಮ್ಮ ಮಗುವಿನ ಸ್ಟ್ರಕ್ಚರ್ ಅಲ್ಲಿ ರೆಡಿ ಇದೆ, ಅಲ್ವಾ. ನಮ್ಮ ಫಾಲಿಕಲ್ಸ್ ಎಲ್ಲ ಡಿಸೈಡ್ ಆಗೋದು ಅವಾಗ, ಆಯ್ತಾ. ಸೊ ಅದೇ ರೀತಿ ನಿಮ್ಮ ಹೊಟ್ಟೆಯಲ್ಲೂ ಕೂಡ ಶುಕ್ರಧಾತುವಿನ ರೀತಿಯಲ್ಲಿ ಮಗು ಖಂಡಿತವಾಗ್ಲೂ ಇದೆ, ಆಯ್ತಾ. ನಾವೆಲ್ಲ ಹುಟ್ಟಾನೆ ತಾಯಂದಿರು ಹೆಣ್ಮಕ್ಳೆಲ್ಲರೂ, ಅಲ್ವಾ. ಅದರಲ್ಲೂ ಮೆಚ್ಯೂರ್ ಆದ್ಮೇಲೆ ಇನ್ನೂ ಫಿಕ್ಸ್, ಅಲ್ವಾ. ಸೊ ಬಾಡಿ ಪೂರ್ತಿಯಾಗಿ ಏನು ಋತುಮತಿ ಆದ್ಮೇಲೆ ನಿಮ್ಗೆಲ್ಲರಿಗೂ ರೆಡಿ ಆಗಿದೆ ಅಂತಾನೆ ಅರ್ಥ. ಅಂದ್ರೆ ನೀವು ಆಲ್ರೆಡಿ ತಾಯಿನೇ, ಆಯ್ತಾ. ಈ ಒಂದು ಭಾವನೆ ನಿಮ್ಮಲ್ಲಿ ಇರ್ಬೇಕು. ಮೆಂಟಲಿ ನೀವು ಅದು ಫಿಕ್ಸ್ ಆಗಿರ್ಬೇಕು, ಇಲ್ಲ ಆಲ್ರೆಡಿ ಆಗಿದೆ, ನಾನು ತಾಯಿನೇ, ಇನ್ನೇನು ಆ ಮಗುಗೆ ಜನ್ಮ ಕೊಡ್ಬೇಕಷ್ಟೇ, ಅಷ್ಟೇ ಬಾಕಿ ಇರೋದು, ಅಲ್ವಾ. ಇಷ್ಟು ನಿಮ್ ತಲೆಗಿರ್ಬೇಕು, ಆಯ್ತಾ. ಸೊ ಇವಾಗ ಮೈಂಡ್ ಬಾಡಿ ಕನೆಕ್ಷನ್ಗೆ ಒಂದು ಎಕ್ಸಸೈಸ್ ಮಾಡೋಣ. ಇದು ಇಟ್ ಈಸ್ ಆಲ್ಸೋ ರಿಲೇಟೆಡ್ ಟು ಸಬ್ ಕಾನ್ಶಿಯಸ್ ಮೈಂಡ್, ಆಯ್ತಾ. ಓಕೆ, ಎಲ್ಲರೂ ಕಣ್ಮುಚ್ಕೊಳ್ಳಿ. ಈಗ 3 ಸರಿ ಡೀಪ್ ಬ್ರೀದ್ ಇನ್ ಅಂಡ್ ಬ್ರೀದ್ ಔಟ್. 1, ಬ್ರೀದ್ ಇನ್ ಅಂಡ್ ಬ್ರೀದ್ ಔಟ್. 2,
ಉಸಿರನ್ನ ಒಳಗೆ ತಗೊಳ್ಳಿ, ಉಸಿರನ್ನ ಹೊರಗೆ ಬಿಡಿ. 3, ಉಸಿರನ್ನ ಒಳಗೆ ತಗೊಳ್ಳಿ, ಉಸಿರನ್ನ ಹೊರಗೆ ಬಿಡಿ. ನನ್ನ ದೇಹಕ್ಕೆ, ನನ್ನ ಮನಸ್ಸಿಗೆ ಶಕ್ತಿ ಇದೆ ಅಂತ ಹೇಳ್ಬಿಟ್ಟು ನಿಮ್ಮ ಮನಸ್ಸಲ್ಲೇನೆ ಅಂದ್ಕೊಳ್ಳಿ. ನಾನು ಅನ್ಕೊಂಡಿದ್ದು ಎಲ್ಲಾನು ಆಗುತ್ತೆ ಅಂತ ಹೇಳ್ಬಿಟ್ಟು ಮನಸ್ಸಲ್ಲಿ ಅಂದ್ಕೊಳ್ಳಿ. ನೀವು ಅನ್ಕೊಂಡಿದ್ದೆಲ್ಲ ಆಗುತ್ತೆ ಅಂದ್ರೆ ನೀವೇನ್ ಮಾಡ್ತೀರಾ ಅನ್ನೋದನ್ನ ಹಾಗೆ ನೆನ್ಪು ಮಾಡ್ಕೊಳ್ಳಿ. ನೀವ್ ಅನ್ಕೊಂಡಿದ್ದೆಲ್ಲನೂ ಆಗೇ ಆಗುತ್ತೆ, ಅಥವಾ ದೇವ್ರು ಇವಾಗ್ಲೇ ನಿಮ್ ಮುಂದೆ ನಿಂತ್ಕೊಂಡು ಪ್ರತ್ಯಕ್ಷ ಆಗಿ ನೀವ್ ಅನ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಹೇಳಿದ್ರೆ, ಅಥವಾ ಒಂದು ವರ ಕೇಳು ಅಂದ್ರೆ ನೀವೇನ್ ಕೇಳ್ತೀರಿ? ಇದನ್ನ ನೆನಪು ಮಾಡ್ಕೊಳ್ಳಿ. ಮತ್ತೊಮ್ಮೆ ನಿಧಾನವಾಗಿ ದೀರ್ಘವಾಗಿ ಉಸಿರನ್ನ ಒಳಗ್ ತಗೊಳ್ಳಿ, ಬಾಯಿಂದ ಉಸಿರನ್ನ ಹೊರಗೆ ಬಿಡಿ. ಓಕೆ. ಸೊ ನಿಧಾನವಾಗಿ ಧ್ಯಾನದಿಂದ ವಾಪಸ್ ಬನ್ನಿ. ಅ ಶಾರ್ಟ್ ಮೆಡಿಟೇಷನ್, ಯಾಕಂದ್ರೆ ನಿಮ್ಮನ್ನ ನಿಮ್ಮೊಳಗೆ ಕರ್ಕೊಂಡು ಹೋಗಕ್ಕೆ ಅಷ್ಟೆ, ಆಯ್ತಾ? ಸೊ ಇದೆಲ್ಲ ಎಕ್ಸಸೈಸ್. ಇವಾಗ ಮಾಡೋದು ರಿಯಲ್ ಎಕ್ಸಸೈಸ್. ಓಕೆ. ಸೊ ಮೇ ಬಿ ಇದನ್ನ ಕೆಲವೊಬ್ರು ಮಾಡಿದೀರಾ, ಬಟ್ ಕೆಲವೊಬ್ರು ಮಾಡಿಲ್ಲ. ನಾನು ಇದನ್ನ ಹೇಳ್ತೀನಿ. ಓಕೆ. ಅಲ್ಟಿಮೇಟ್ ಮೆಥಡ್ ಇದು. ಇದನ್ನ ಈ ಎರಡೂ ಕೈಗಳಿದೆಯಲ್ವಾ, ಇಲ್ಲಿ ಬಳೆ ತರ ಒಂದು ಸ್ಟ್ರಕ್ಚರ್ ಇದೆ, ಒಂದು ಲೈನ್ ಬರುತ್ತೆ, ಆಯ್ತಾ? ಈ ಅಂಗೈಯ ಕೊನೆಗೆ ಏನು ಒಂದು ಲೈನ್ ಬರುತ್ತೆ, ಆಯ್ತಾ? ಎರಡೂ ಅಂಗೈಯಲ್ಲಿ ಇರುತ್ತೆ ಇದು, ಆಯ್ತಾ? ಈ ಎರಡೂ ಅಂಗೈಯಲ್ಲಿರುವಂತಹ ಈ ಲೈನ್ಸ್ ನ ಹೀಗೆ ಜೋಡಿಸಿ, ಆಯ್ತಾ? ಈ ಎರಡೂ ಅಂಗೈಯಲ್ಲಿರುವ ಈ ಲೈನ್ಸ್ ನ ಈ ತರ ಜೋಡಿಸಿ, ಆಯ್ತಾ? ಇಲ್ಲಿಂದ ಹೀಗೆ ಮೇಲ್ ಬನ್ನಿ, ಜಾಯಿನ್ ಮಾಡಿ, ಎರಡು ಕೈಗಳನ್ನ ಜಾಯಿನ್ ಮಾಡಿ, ಆಯ್ತಾ? ಕರೆಕ್ಟ್ ಆಗಿ ಮಾಡಿದ್ದೀರಾ ಎಲ್ಲರೂ? ಈಗ ನಿಮ್ಮ ತುದಿ ಬೆರಳುಗಳನ್ನ, ಬೆರಳಿನ ತುದಿಯನ್ನ ನೋಡಿ, ಅದರಲ್ಲೂ ಮಧ್ಯದ ಬೆರಳು ಉದ್ದ ಇದೆಯಲ್ಲ, ಮಧ್ಯದ ಬೆರಳು, ಇದರ ಹೈಟ್ ನೋಡಿ, ಎಡಗಡೆ ದೊಡ್ದಿದೆಯಾ ಬಲಗಡೆ ದೊಡ್ದಿದೆಯಾ? ಯಾವ ಕೈ ದೊಡ್ದಿದೆ, ಯಾವ ಕೈ ಬೆರಳು ದೊಡ್ದಿದೆ? ಎಡಗಡೆನಾ ಬಲಗಡೆನಾ? ಕೆಲವೊಬ್ರಿಗೆ ಒಂದೊಂದಿರುತ್ತೆ, ಇಟ್ಸ್ ಓಕೆ. ಯಾರಿಗೆ ಯಾವ್ದಿದ್ರು ತೊಂದರೆ ಇಲ್ಲ. ಓಕೆ, ಎಲ್ಲರೂ ಮೆನ್ಷನ್ ಮಾಡಿ ಇವಾಗ. ಸಮ ಇದೆಯಾ, ಎಡ ದೊಡ್ದಿದ್ಯಾ, ಬಲ ದೊಡ್ದಿದ್ಯಾ? ಎಲ್ಲರೂ ಚಾಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಸೇಮ್ ಇದೆ, ಓಕೆ. ಲೆಫ್ಟ್ ದೊಡ್ದಿದೆ, ಈಕ್ವಲ್ ಇದೆ, ಆಯ್ತಾ? ನೆನ್ಪಿಟ್ಕೊಳ್ಳಿ, ಆಯ್ತಾ? ಸೊ ಯಾರಿಗೆಲ್ಲ ಎಡಗಡೆ ಕೈ ದೊಡ್ದಿದೆ, ನೀವು ಬಲಗೈ ಮೇಲೆ ವರ್ಕ್ ಮಾಡ್ಬೇಕು, ಆಯ್ತಾ? ಬಲಗೈಯನ್ನ ನೋಡಿ ಹೇಳ್ತಾ ಹೋಗ್ಬೇಕು. ಯಾರಿಗೆಲ್ಲ ಬಲಗೈ ದೊಡ್ದಿದೆ, ಎಡಗೈ ನೋಡಿ ಹೇಳ್ತಾ ಹೋಗಿ, ಆಯ್ತಾ? ಯಾರಿಗೆಲ್ಲ ಎರಡೂ ಸಮ ಇದೆ, ಯಾವ್ದಾದ್ರು ಒಂದ್ ಕೈ ತಗೊಳ್ಳಿ, ಆಯ್ತಾ? ಆ ಕೈ ತಗೊಂಡು ಹೇಳ್ತಾ ಹೋಗ್ಬೇಕು. ಅದನ್ನ ಇವಾಗ ಬೆಳೆಸೋ ಜವಾಬ್ದಾರಿ ನಮ್ದು. ಮೈಂಡ್ ಬಾಡಿ ಕನೆಕ್ಷನ್ ಇದೆ ಅಂತ ಹೇಳಿದ್ವಿ ಅಲ್ವಾ? ಈಗ ಮೆಂಟಲಿ ವರ್ಕ್ ಮಾಡ್ತಾ ಫಿಸಿಕಲಿ ಇದಾಗುತ್ತಾ ನೋಡೋಣ, ಆಯ್ತಾ? ಸೊ ಯಾವ ಕೈ ಚಿಕ್ಕದಿದೆಯೋ ಅದನ್ನ ತಗೊಳ್ಳಿ. ಯಾವ ಕೈ ಚಿಕ್ಕದಿದೆ ಅಂತ ನೀವು ಹೇಳಿದಿರೋ, ಯಾವ ಕೈ ದೊಡ್ಡದಿದೆ ಅಂತ ಹೇಳಿದಿರಾ, ಬಟ್ ಚಿಕ್ಕದಿರೋ ಕೈನ ತಗೊಳ್ಳಿ. ಇದನ್ನ ನಿಮ್ ಕಡೆ ತಿರುಗಿಸ್ಕೊಂಡು ಹೇಳ್ತಾ ಹೋಗಿ, ನಾನು ಹೇಳ್ದ ಹಾಗೆ ಹೇಳ್ಕೊಳ್ತಾ ಹೋಗಿ. ಅದನ್ನ ಬಿಲೀವ್ ಮಾಡಿ ಹೇಳ್ಬೇಕು. ನೀವು ಎಷ್ಟು ಫೀಲ್ ಮಾಡ್ತೀರೋ ಅವಾಗಷ್ಟೇ ವರ್ಕ್ ಆಗೋದು, ಆಯ್ತಾ? ನಂಬಿಕೆಯಿಂದ ಹೇಳ್ಬೇಕು. ಓಕೆ. ಇದನ್ನೇ ನೋಡ್ತಾ, ಆ ಕೈನೇ ನೋಡ್ತಾ ಹೇಳ್ತಾ ಹೋಗಿ. ಗ್ರೋ, ಬೆಳಿ, ಬೆಳಿ, ನಿನ್ಗಾಗತ್ತೆ, ನನಗೆ ಪೂರ್ತಿ ವಿಶ್ವಾಸ ಇದೆ. ನನ್ನ ಮುದ್ದು ಕೈಯೇ, ನನ್ನ ಪ್ರೀತಿಯ ಕೈಯೇ, ಬೆಳಿ. ನೀನಂದ್ರೆ ನಂಗೆ ತುಂಬಾ ಇಷ್ಟ, ನಿನ್ ಮೇಲೆ ನಂಗೆ ತುಂಬಾ ಕಾನ್ಫಿಡೆನ್ಸ್ ಇದೆ. ನನಗೆ ಗೊತ್ತು ನೀನ್ ನಿಜವಾಗ್ಲೂ ಬೆಳಿತೀಯ, ನಿಜವಾಗ್ಲೂ ನಾನು ಹೇಳಿದ ಮಾತು ಕೇಳ್ತೀಯ, ನೀನ್ ಯಾವಾಗ್ಲೂ ನನ್ನ ಜೊತೆಗೆ ಇದೀಯಾ, ನನ್ನನ್ನೇ ಸಪೋರ್ಟ್ ಮಾಡ್ತಿದೀಯ, ಎಷ್ಟೋ ಕೆಲಸ ಮಾಡಿದೀಯ, ಇದೊಂದು ಕೆಲಸ ಮಾಡಕ್ಕಾಗಲ್ವಾ? ಖಂಡಿತ ಆಗುತ್ತೆ. ಬೆಳಿ, 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 ಬೆಳಿ. ಎಸ್ ಎಸ್ ಎಸ್, ಬೆಳಿತಾ ಇದೆಯಾ, ಬೆಳಿತಾ ಇದೆಯಾ? ಎಸ್, ಅದೇ ತರ ಬೆಳಿತಾ ಇದೆಯಾ, ಬೆಳಿತಾ ಇದೆಯಾ? ಬೆಳಿ, ಬೆಳಿ, ನಾನು ಸ್ವಲ್ಪ ಬೆಳಿ, ಇನ್ನೊಂದು ಸ್ವಲ್ಪ ಬೆಳಿ, ನಾನು ಸ್ವಲ್ಪ 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 ಸ್ವಲ್ಪ. ಎಸ್ ಎಸ್, ಬೆಳಿತಾ ಇದೆಯಾ? ಎಸ್, ನಿನ್ ಕೈಲಾಗುತ್ತೆ. ಎಸ್ ಎಸ್, ಹೌದು, ಹಂಗೆ ಬೆಳಿ, 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 ಬೆಳಿ. ಎಸ್, ನಿನ್ ಕೈ ಖಂಡಿತ ಆಗುತ್ತೆ, ಬೆಳಿ. ಹೌದು, ಬೆಳಿತಾ ಇದೆಯಾ, ಬೆಳಿತಾ ಇದೆಯಾ? ಬೆಳಿ, ಬೆಳಿ, ಇನ್ನೊಂದು ಸ್ವಲ್ಪ ಬೆಳಿ, ಇನ್ನೊಂದು ಸ್ವಲ್ಪ, ಇನ್ನೊಂದು ಸ್ವಲ್ಪ ಬೆಳಿ, ಇನ್ನೊಂದು ಸ್ವಲ್ಪ, ಇನ್ನೊಂದು ಸ್ವಲ್ಪ, ಇನ್ನೊಂದು ಸ್ವಲ್ಪ ಬೆಳಿ. ಕರೆಕ್ಟ್, ಹೌದು, ಓಕೆ. ಓಕೆ. ಸೊ ಇವಾಗ ಮತ್ತೆ ಚೆಕ್ ಮಾಡಿ.
ಸೇಮ್ ಇದೇ ಮೆಥಡ್. ಕೆಳಗಡೆ ಕೈನ ಜೋಡಿಸಿ ಜಾಯಿನ್ ಮಾಡಿ. ಓಕೆ. ಬೆಳೆದಿದೆಯಾ? ಎಷ್ಟು ಜನಕ್ಕೆ ಬೆಳೆದಿದೆ? ಯಾರು ನಂಬಿ ಮಾಡಿದೀರಾ? ಆಯ್ತಾ, ಕೆಲವೊಬ್ಬರಿಗೆ ಮೇ ಬಿ ಮಾಡೋಕ್ ಮೆಥಡ್ ಗೊತ್ತಾಗಿಲ್ದೇ ಇರಬಹುದು. ನೀವು ಮತ್ತೆ ಕ್ಲಾಸ್ ಆದ್ಮೇಲೆ ಟ್ರೈ ಮಾಡಿ ನೋಡಿ. ಆಯ್ತಾ? ಎಸ್, ಬೆಳೆದಿದೆ. ವಾವ್, ಮಿರಾಕಲ್ ಅಲ್ವಾ? ಎಷ್ಟೋ ತನಕ ಮಾಡಿದ್ವಿ ನಾವು ಈ ಎಕ್ಸಸೈಸ್? ಮೇ ಬಿ ಒಂದು 2 ಮಿನಿಟ್ಸ್ ಮಾಡಿರ್ಬೋದಾ ಅಷ್ಟೇ. 2-3 ಮಿನಿಟ್ಸ್ ಮ್ಯಾಕ್ಸಿಮಮ್. ಇಷ್ಟರಲ್ಲಿ ನಮ್ಮ ಮೈಂಡ್, ನಮ್ಮ ಏನು ಮೈಂಡ್ ಹೇಳಿದ ಕೆಲಸ ನಮ್ಮ ದೇಹ ಮಾಡ್ತು. ಕೈ ಬೆಳೀತು ಅಲ್ವಾ? ಇದನ್ನೇ ನೋಡಿ ಅವರು ಸರ್ವಿಕ್ಸ್ ನ ಬೆಳೆಸಿದ್ರು. ಓಕೆ, ಅದೇನು ಇಮೇಜ್ ತೋರಿಸ್ತಾ ಇದ್ರಲ್ವಾ, ಸೊ ಇಷ್ಟಿದೆ ಅಂತೇಳಿ ಅದನ್ನೇ ಇಮೇಜ್ ದೊಡ್ಡದಾಗ್ತಾ ಇದೆ, ನನ್ನ ಸರ್ವಿಕ್ಸ್ ಬೆಳೀತಾ ಇದೆ ಅನ್ನೋ ತರ ಅವರು ವಿಜುವಲೈಸ್ ಮಾಡ್ತಾ ಬಂದ್ರು ದೀಪಿಕಾ ಅವರು. ಓಕೆ ಮ್ಯಾಮ್, ನಾನು ಇದನ್ನ ಮಾಡ್ತೀನಿ, ಇದು ಸಕ್ಸಸ್ ಆದ್ರೆ ಮಾತ್ರ ನಾನು ನಿಮ್ಮ ಕ್ಲಾಸಿಗೆ ನೆಕ್ಸ್ಟ್ ಲೆವೆಲ್ ಜಾಯಿನ್ ಆಗ್ತೀನಿ ಅಂತ ಹೇಳಿದ್ರು. ಆಯ್ತಾ? ಸೊ ನನಗೆ ಅವಾಗ ಕನ್ಫ್ಯೂಷನ್, ಮೇ ಬಿ ಇದಾಗುತ್ತಾ ಇಲ್ವಾ ನೋಡೋಣ, ಯಾಕೆ ಬೇಡ. ಯಾಕೆ ಗೊತ್ತಾ, ನಮಗೆ ಮೆಡಿಕಲ್ ಸೈನ್ಸ್ ಅಲ್ಲಿ ಅಥವಾ ನಮ್ಮ ಗ್ರಂಥಗಳಲ್ಲಿ ಅಥವಾ ಬೇರೆ ಎಲ್ಲಾದ್ರೂ ಎಲ್ಲೇ ಎಜುಕೇಶನ್ ಸಿಸ್ಟಮ್ ಅಲ್ಲಿ ನಾವು ಕಲ್ತಿರುವಂಥದ್ದು, ನಾವೆಲ್ಲರೂ ಇಡೀ ಮಾನವ ಕುಲನೇ ರಿಸರ್ಚ್ ಮಾಡಿ ಕಂಡಿಡ್ಕೊಂಡಿರುವಂತಹ ಎಷ್ಟೋ ಸತ್ಯಗಳ, ಅದನ್ನು ಮೀರಿದ ಎಷ್ಟೋ ವಿಷಯಗಳು ಇದೆ. ಮಾನವ ಅದನ್ನಿನ್ನು ಟಚ್ ಕೂಡ ಮಾಡಿಲ್ಲ, ತಿಳ್ಕೊಂಡಿಲ್ಲ. ಎಷ್ಟೋ ವಿಷಯಗಳು ಮೆರಾಕಲ್ಸ್ ಅಂತ ಕರಿತೀವಿ, ಹೇಗೆ ವರ್ಕ್ ಆಗುತ್ತೆ ಅಂತ ನಮ್ಗಿನ್ನೂ ಗೊತ್ತಿಲ್ಲ. ಆಯ್ತಾ? ನಾವು ಮಾನವರು ಅತ್ಯಂತ ಬುದ್ಧಿ ಜೀವಿಗಳು, ಟಚ್ ಮಾಡಿರುವಂತಹ ಯೂನಿವರ್ಸಲ್ ಇಂಟೆಲಿಜೆನ್ಸ್ ಅಲ್ಲಿ ಟಚ್ ಮಾಡಿರುವಂತಹ ಕಾನ್ಸೆಪ್ಟು ಬರೀ 0.009% ಮಾತ್ರ. ಆಯ್ತಾ? ಸೊ ಅದಕ್ಕೆ ಈ ಟರ್ಮ್ ಯೂಸ್ ಮಾಡ್ತಾರೆ, ಮೆಡಿಕಲಿ ಮೆರಾಕಲ್, ಇಂಪಾಸಿಬಲ್. ಆಯ್ತಾ? ಬಟ್ ಪಾಸಿಬಲ್ ಆಗಿರುವಂತಹ ಎಷ್ಟೋ, ಆಗಬಹುದಾದ ಎಷ್ಟೋ ವಿಷಯಗಳು ನಮಗೆ ಗೊತ್ತೇ ಇಲ್ಲ. ಈ ರೆಕಾರ್ಡ್ ಯಾರು ಮುರಿಯಕ್ಕಾಗಲ್ಲ. ಆಯ್ತಾ? 4 ಸೆಕೆಂಡ್ ಅಲ್ಲಿ 100 ಕಿಲೋಮೀಟರ್ ಯಾರು ಓಡಕ್ಕಾಗಲ್ಲ, ಅಥವಾ 1 ಕಿಲೋಮೀಟರ್ ಯಾರು ಓಡಕ್ಕಾಗಲ್ಲ ಅಲ್ವಾ? ಸೊ ಇದನ್ನ ಹೇಳ್ತೀವಿ. ಬಟ್ ಯಾರಾದ್ರೂ ಒಬ್ರು ರೀಚ್ ಮಾಡಿದ್ರೆ ಇನ್ನೊಬ್ರಿಗೆ ಕಾನ್ಫಿಡೆನ್ಸ್ ಬರುತ್ತೆ, ಓಕೆ ನಾನು 3 ಸೆಕೆಂಡ್ ಅಲ್ಲಿ ಮಾಡ್ಬೋದಾ, ಓಕೆ ನಾನು 3.1 ಸೆಕೆಂಡ್ ಅಲ್ಲಿ ಮಾಡ್ಬೋದಾ, ಈ ತರ ಯೋಚನೆ ಮಾಡ್ತಾರೆ. ಯಾಕೆ? ಬಟ್ ಅಲ್ಲಿ ತನಕನೂ ಇದು ಇಂಪಾಸಿಬಲ್ ಅನ್ನೋ ಥರನೇ ನಾವು ಥಿಂಕ್ ಮಾಡ್ತೀವಿ. ಬಟ್ ಯಾವಾಗ ಎವ್ರಿಥಿಂಗ್ ಈಸ್ ಪಾಸಿಬಲ್ ಅಂತ ಯೋಚನೆ ಮಾಡ್ತೀವೋ ಎಲ್ಲನೂ ಕೂಡ ಸಕ್ಸಸ್ ಆಗುತ್ತೆ, ಪಾಸಿಬಲ್ ಆಗುತ್ತೆ. ಮಾಡೋದು ಯಾರು? ನಾವೇ. ನಮ್ಮ ದೇಹ ಯಾರ ಮಾತು ಕೇಳುತ್ತೆ? ನಮ್ಮ ಮನಸ್ಸಿನ ಮಾತು ಕೇಳುತ್ತೆ. ಅದನ್ನ ಟ್ರೈನ್ ಮಾಡ್ಬೇಕಷ್ಟೆ. ಮಾಡ್ತೀರಾ ಎಲ್ಲರೂ? ಟ್ರೈನಿಂಗ್ ಮಾಡಿದ್ರಾಯ್ತು ಅಷ್ಟೇ. ಆಯ್ತಾ? ಅದಕ್ಕೆ ಬೇಕಾಗಿರೋದು ನಿಮ್ಮ ಡೆಡಿಕೇಶನ್ ಮಾತ್ರ. ಓಕೆ, ಸೊ ನಿಮ್ಮ ಡೆಡಿಕೇಶನ್ ಮಾತ್ರ. ಅಫ್ಕೋರ್ಸ್ ಇನ್ವೆಸ್ಟ್ಮೆಂಟು ಅದು ಇದು ಅದೆಲ್ಲ ಸೆಕೆಂಡರಿ, ಬಟ್ ನಿಮ್ಮ ಡೆಡಿಕೇಶನ್ ಫಸ್ಟ್ ಇದ್ರೆ, ನೀವು ಡಿಸೈಡ್ ಮಾಡಿದ್ರೆ ಯಾರು ಬೇಡ ಅನ್ನಕ್ಕಾಗಲ್ಲ ಅಲ್ವಾ? ನಿಮ್ಮ ಹಸ್ಬೆಂಡು ಅಥವಾ ನಿಮ್ಮ ಅತ್ತೆ ಮಾವನೋ ಅಥವಾ ನಿಮ್ಮ ಅಕ್ಕ ತಂಗಿನೋ, ನಿಮ್ಮ ಹೆತ್ತ ತಂದೆ ತಾಯಿನೂ ಕೂಡ ಬೇಡ ಅಂದ್ರೂ ನೀವು ಡಿಸೈಡ್ ಮಾಡಿದ್ರೆ, ನಿಮಗೆ ನೀವು ಹೋಗೋ ಪಾತ್ ಸರಿ ಇದೆ ಅಂತ ಗೊತ್ತಿದ್ರೆ ಖಂಡಿತ ಆಗುತ್ತೆ. ಆಯ್ತಾ? ಓಕೆ, ಅಂಡ್ ಇಂಟೆನ್ಷನ್ ಒಳ್ಳೇದಿರ್ಬೇಕು. ಓಕೆ, ಅವಾಗ ಏನಾಗುತ್ತೆ, ಯೂನಿವರ್ಸಲ್ ಸಪೋರ್ಟ್ ಸಿಗುತ್ತೆ. ನಿಮ್ಮ ಇಡೀ ಫ್ಯಾಮಿಲಿಲ್ಲ ಯಾರೂ ಹೆಲ್ಪ್ ಮಾಡದೇ ಇದ್ರು, ಯೂನಿವರ್ಸ್ ವಿಲ್ ಹೆಲ್ಪ್ ಯು. ಆಯ್ತಾ? ಇದನ್ನ ನಾನು ಸರಿಯಾಗಿ ಎಕ್ಸ್ಪೀರಿಯನ್ಸ್ ಮಾಡಿಬಿಟ್ಟಿದ್ದೀನಿ. ಓಕೆ, ವೆನ್ ಐ ಡಿಸೈಡೆಡ್ ಈ ಒಂದು ಜರ್ನಿ ಗರ್ಭ ಸಂಸ್ಕಾರ ಕೋಚ್ ಆಗ್ಬೇಕು ಅಂತ ಹೇಳಿ, ಎಲ್ಲರೂ ಸ್ಟಾರ್ಟ್ ಮಾಡ್ಕೊಂಡ್ರು. ಯಾಕೆ ಮಾಡ್ತೀಯಾ, ಯಾಕೆ ಮಾಡ್ತೀಯಾ, ಇದೇನ್ ಮಾಡ್ತಾ ಇದೀಯಾ, ಇದು ಯಾಕೆ ಬೇಕಿತ್ತು ನಿನ್ಗೆ, ಆರಾಮಾಗಿ ಮನೆಗೆ ಇರಕ್ಕಾಗಲ್ವಾ, ಅಥವಾ ಆರಾಮಾಗಿ ನಿನ್ ಎಂಜಿನಿಯರಿಂಗ್ ಜಾಬ್ಗಳು ಎಷ್ಟೊಂದಿದೆ, ಅದರಲ್ಲಿ ಟ್ರೈ ಮಾಡಿ ಅಪ್ಲೈ ಮಾಡಿದ್ರೆ ಲಕ್ಷಾಂತರ ಗಟ್ಲೆ ದುಡಿಬಹುದು ಅಲ್ವಾ? ಈಗ್ಲೂ ನೀನ್ ಅಪ್ಲೈ ಮಾಡಿದ್ರೆ ಡಿಸ್ಟಿಂಕ್ಷನ್ ಸ್ಟೂಡೆಂಟು, ನಿನಗೇನ್ ಕೆಲಸ ಸಿಗುತ್ತೆ, ಲಕ್ಷಗಟ್ಲೆ ಸಂಪಾದನೆ ಮಾಡ್ಬೋದು ಅಲ್ವಾ? ಸೊ ಇಲ್ಲಿರುವಂತಹ ಪುಣ್ಯ ಸಂಪಾದನೆ ಅಲ್ಲಿ ಸಿಗುತ್ತಾ? ಸೊ ಅವ್ರಿಗೆ ಯಾರಿಗೂ ಇದು ಕಾಣಿಸ್ತಾ ಇಲ್ಲ, ನನಗಿದೇ ದೊಡ್ಡದಾಗಿ ಕಾಣಿಸ್ತಾ ಇದೆ.
ಅಲ್ವಾ? ಸೊ ನನಗೆ ಪ್ರತಿ ಸರಿ ಕಣ್ಮುಂದೆ ಒಂದು ಇದೇ ದೊಡ್ಡದಾಗಿ ಕಾಣುತ್ತೆ. ದೀಪಿಕಾ ಅವ್ರು ಮೆಸೇಜ್ ಮಾಡ್ತಾರೆ ಸರ್ವಿಕ್ಸ್ ಗ್ರೋ ಆಯ್ತು ಅಂತ. ಮೆರಾಕಲ್. ಓ ಮೈ ಗಾಡ್, ಇದನ್ನ ನಾನ್ ಸಜೆಸ್ಟ್ ಮಾಡಿದ್ನ? ಮೇ ಬಿ ನನ್ನಿಂದ ಇನ್ಯಾರೋ ಹೇಳ್ಸಿದ್ದು. ಓಕೆ, ನನ್ನ ಗುರುಗಳಿಂದ ನಾನು ಕಲಿತ ಎಷ್ಟೋ ಪಾಠಗಳನ್ನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಅದಕ್ಕೆ ನಾನು ಸ್ಟಾರ್ಟ್ ಮಾಡೋದು ಗುರುವಿನ ಬ್ಲೆಸ್ಸಿಂಗ್ಸ್ ಜೊತೆ, ಅಲ್ವಾ? ಸೊ ಇಟ್ ಈಸ್ ದ ಗ್ರೇಟ್ ಮೆಥಡ್. ಯಾವಾಗ್ಲೂ ಯಾರಿಗಾದ್ರೂ ಗ್ರಾಟಿಟ್ಯೂಡ್ ಫೀಲ್ ಮಾಡ್ಬೇಕಂದ್ರೆ, ಆಯ್ತಾ, ನೀವು ಎಲ್ಲಿಂದ ಆ ಮೆಥಡ್ನ ಕಲ್ತಿದ್ರಿ ಅವರ ಹೆಸರನ್ನ ಎಷ್ಟು ಸರಿ ಹೇಳ್ತೀವಲ್ವಾ, ಅಷ್ಟು ಸರಿ ಗುರುವನ್ನ ನೆನಪು ಮಾಡ್ಕೋತೀವಿ. ಅಲ್ಲಿಂದ ನಮ್ಮ ಕರ್ಮಗಳು ಕಳೀತಾ ಹೋಗುತ್ತೆ. ನಮ್ಮ ಕೆಟ್ಟ ಕರ್ಮಗಳು ಅಕಸ್ಮಾತ್ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಯಾವ್ದೋ ಜನ್ಮದಲ್ಲೋ ಏನೋ ಮಾಡಿದ್ ಎಲ್ಲಾನು ಕರಗ್ತಾ ಹೋಗುತ್ತೆ ಗುರುವಿನ ಆಶೀರ್ವಾದದಿಂದ. ಅದಕ್ಕೆ ನಾನು ನನ್ನ ಗುರುಗಳನ್ನ ಯಾವಾಗ್ಲೂ ನೆನ್ಪು ಮಾಡ್ಕೋತೀನಿ. ಅವ್ರು ಹೇಳ್ಕೊಟ್ಟಿದ್ದು ಹೇಳ್ತೀನಿ ನಾನು. ನನ್ನಿಂದನೇ ಬಂದಿದ್ದಲ್ಲ, ಎಲ್ಲರೂ ಅಷ್ಟೇ ಅಲ್ವಾ? ಸೊ ನಾವ್ ಏನೇ ಕಲ್ತಿದ್ರು ಅದನ್ನ ನಾವು ಇನ್ನೊಬ್ರಿಂದ ಕಲ್ತು ಇನ್ನೊಬ್ರಿಗೆ ಹೇಳ್ತಾ ಇರ್ತೀವಿ, ಅಲ್ವಾ? ಸೊ ಇದೇ ಯೂನಿವರ್ಸಲಿ ನಮಗೆ ಬರುವಂತಹ ಪಾಠಗಳನ್ನ ನಾವು ಇನ್ನೊಬ್ರಿಗೆ ಎಷ್ಟು ಹಂಚ್ತಾ ಹೋಗ್ತೀವೋ ಜ್ಞಾನ ಅಷ್ಟು ಜಾಸ್ತಿ ಆಗುತ್ತೆ, ಅಲ್ವಾ? ದಿಸ್ ಇಸ್ ದ ಬ್ಯೂಟಿ. ಯಾವಾಗ್ಲೂ ಹಂಚಿದಷ್ಟು ಜಾಸ್ತಿ ಆಗೋದು ಇದು ಒಂದೇ. ಯಾವ್ದದು ಎಷ್ಟು ಕೊಟ್ರು ಜಾಸ್ತಿನೇ ಆಗೋದು, ಕಮ್ಮಿ ಆಗಲ್ಲ. ಯಾವ್ದದು? ನಾಲೆಡ್ಜ್. ಎಸ್, ಅಲ್ವಾ? ಸೊ ನಾಲೆಡ್ಜ್ ಅನ್ನೋದು, ಜ್ಞಾನ ಅನ್ನೋದು ಎಷ್ಟು ಕೊಟ್ಟರು ಬೆಳೆಯುತ್ತೆ. ಇವಾಗ ನೆಕ್ಸ್ಟ್ ಶೀತ್, ಅಲ್ವಾ? ಮೆಂಟಲ್ ಶೀತ್ ಆಯ್ತು. ಈಗ ವಿಸ್ಡಮ್ ಶೀತ್, ಜ್ಞಾನದ ಲೇಯರ್, ಕೋಶ. ಆಯ್ತಾ? ವಿಸ್ಡಮ್ ಶೀತ್ ಏನು, ವಿಜ್ಞಾನಮಯ ಕೋಶ ಅಂತ ಕರಿತೀವಿ. ಯಾವಾಗ ಈ ವಿಜ್ಞಾನಮಯ ಕೋಶ ಮೇಲೆ ವರ್ಕ್ ಮಾಡ್ತೀವೋ ಅವಾಗ ನಮ್ಮ ಜ್ಞಾನ ಹೆಚ್ಚಾಗ್ತಾ ಹೋಗುತ್ತೆ. ಜ್ಞಾನ ಹೆಚ್ಚಾದಾಗ ಏನಾಗುತ್ತೆ, ಎಲ್ಲ ಅಂದ್ರೆ ನಮ್ಮ ಮನಸ್ಸನ್ನ ಕಂಟ್ರೋಲ್ ಮಾಡುವಂತಹ ಶಕ್ತಿ ಬರುತ್ತೆ. ಮನಸ್ಸಿನಿಂದ ನಾವು ದೇಹವನ್ನ ಕಂಟ್ರೋಲ್ ಮಾಡ್ಬೋದು, ಅಲ್ವಾ? ಸೊ ಈ ದೇಹ ಮನಸ್ಸಿನ ಕಂಟ್ರೋಲ್ ಎರಡನ್ನು ಕನೆಕ್ಟ್ ಮಾಡಿರೋ ಲೇಯರ್ ಯಾವುದು? ಪ್ರಾಣಮಯ ಕೋಶ. ಆಯ್ತಾ? ಸೊ ಈ ರೀತಿ ಮನಸ್ಸನ್ನು ಕೂಡ ನಮ್ಮ ದೇಹಕ್ಕೆ ಕನೆಕ್ಟ್ ಮಾಡೋದು, ಅಲ್ವಾ? ಅದೇ ರೀತಿ ನಮ್ಮ ಜ್ಞಾನವನ್ನು ಕೂಡ ಕನೆಕ್ಟ್ ಮಾಡ್ಬೇಕು. ಅದಕ್ಕೆ ಇನ್ನೂ ಎರಡು, ಮಧ್ಯದಲ್ಲಿರೋ ಎರಡು ಶೀಟ್ ಬೇಕು. ಯಾವುದು? ಪ್ರಾಣಮಯ ಕೋಶ ಮತ್ತೆ ಮನೋಮಯ ಕೋಶ. ಮನಸ್ಸು ಮತ್ತೆ ಪ್ರಾಣ, ಈ ಎರಡು ಶಕ್ತಿಗಳು ಏನ್ ಮಾಡುತ್ತೆ, ಜ್ಞಾನವನ್ನ ದೇಹಕ್ಕೆ ಕನೆಕ್ಟ್ ಮಾಡುತ್ತೆ, ಅಲ್ವಾ? ನಮ್ಮ ದೇಹದ ಇಂಟೆಲಿಜೆನ್ಸ್ ಕೂಡ ಇದೆ, ಅಲ್ವಾ? ಫಿಸಿಕಲ್ ಇಂಟೆಲಿಜೆನ್ಸ್ ಅದು. ಓಕೆ, ನಮ್ಮ ಇಡೀ ದೇಹ ಎಷ್ಟು ಬ್ಯೂಟಿಫುಲ್ ಮೆಕ್ಯಾನಿಸಮ್ ಅಲ್ಲಿ ಇಡೀ ದಿನ ರಾತ್ರಿ ಯಪ್ಪ ಹೆಂಗ್ ವರ್ಕ್ ಮಾಡ್ತಾ ಇದೆ. ಒಂದಿನಕ್ಕೂ ಹಾರ್ಟ್ ಬೀಟ್ ಸ್ಟಾಪ್ ಆಗ್ಲಿಲ್ಲ, ಒಂದಿನಕ್ಕೂ ಉಸಿರಾಡೋದು ನಿಲ್ಲಿಸ್ಲಿಲ್ಲ, ಅಲ್ವಾ? ಒಂದಿನಾನು ನಾವು ಮೆಮೊರಿ ಪವರ್ ಅನ್ನೋದು ಕಳೆದೋಗ್ಲಿಲ್ಲ, ಅಲ್ವಾ? ಯಾರಿಗಾದ್ರೂ ಒಂದ್ ಸ್ವಲ್ಪ ಹೊತ್ತು ಮೆಮೊರಿ ಪವರ್ ಲಾಸ್ ಆಗಿತ್ತಾ? ಇಲ್ಲ. ಹೌ ವಂಡರ್ಫುಲ್, ಅಲ್ವಾ? ಹೌ ವಂಡರ್ಫುಲ್. ಒಂದು ದಿನಾನೂ ಆಗ್ಲಿಲ್ವಾ? ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ಯಾ ನಮ್ ಬ್ರೈನು, ಅಲ್ವಾ? ಅನ್ಕೋತೀವಿ ಅಯ್ಯೋ ನನ್ ತಲೆಗೆ ಹೊಳಿತಾ ಇಲ್ಲ. ಪ್ರತಿದಿನ ಹೊಳಿತಾನೆ ಇದೆ, ಅದ್ ಕೆಲಸ ಮಾಡ್ತಾನೆ ಇದೆ, ಪಾಪ ಎಷ್ಟೋ ಕೆಲಸ ಮಾಡುತ್ತೆ, ಅಲ್ವಾ? ಸೊ ನಮ್ಗೆ ಗೊತ್ತಿಲ್ಲದೇನೆ ಎಷ್ಟು ಕೆಲಸ ಮಾಡ್ತಾ ಇದೆ ಪಾಪ, ಅದಕ್ಕೆ ದಣವಾಗಲ್ವಾ? ರೆಸ್ಟ್ ಮಾಡ್ಲಿ ಅದು. ಹೆಂಗೆ ಮನಸ್ಸು ರೆಸ್ಟ್ ಮಾಡೋದು ಹೇಗೆ, ನಮ್ಮ ಮೆದುಳಿಗೆ ರೆಸ್ಟ್ ಕೊಡೋದು ಹೇಗೆ? ನಂಬರ್ ಆಫ್ ಥಾಟ್ಸ್ನ ಕಮ್ಮಿ ಮಾಡ್ತಾ ಬಂದಾನು. ಆಲೋಚನೆಗಳು ಒಂದು ದಿನದಲ್ಲಿ 60,000 ಆಲೋಚನೆಗಳು, ಥಾಟ್ಸ್ ಬರುತ್ತಂತೆ. ಆಯ್ತಾ? ನಂಬರ್ ಆಫ್ ಥಾಟ್ಸ್ ಒಂದು ದಿನದಲ್ಲಿ 60,000 ಆಲೋಚನೆಗಳು ಬರುತ್ತಂತೆ. ಅದನ್ನ ಯಾವಾಗ ನೀವು ಕಮ್ಮಿ ಮಾಡ್ತೀರಾ ಆವಾಗ ನಮ್ಮ ಮೈಂಡಿಗೆ ರೆಸ್ಟ್, ಅಲ್ವಾ? ಇದಕ್ಕೆ ಯೋಗ ನಿದ್ರಾ ಕೂಡ ತುಂಬಾನೇ ಎಫೆಕ್ಟಿವ್ ಆಗಿದೆ, ಆಯ್ತಾ? ಸೊ ಸುವರ್ಣ ಅವರೇ ನಂಗೆ ನೆನಪು ಮಾಡಿ, ನೆಕ್ಸ್ಟ್ ನಮ್ಮ ರೆಗ್ಯುಲರ್ ಕ್ಲಾಸಲ್ಲಿ ಒಂದು ಯೋಗ ನಿದ್ರಾ ಸೆಷನ್ ತಗೋಬೇಕು ನಾನು. ಅದು ಎಲ್ಲರಿಗೂ, ಇವನ್ ಸ್ಲೀಪ್ ಡಿಸಾರ್ಡರ್ಸ್ ಆ ಥರ ಏನಾದರೂ ಇದ್ರೆ ಮಧ್ಯದಲ್ಲಿ ಆ, ನಿಮ್ಗೆ ಏನಾದರೂ ಪ್ರಾಬ್ಲಮ್ಸ್ ಆದ್ರೆ ಎಲ್ಲದಕ್ಕೂ ಕೂಡ ಸೊಲ್ಯೂಷನ್ ಯೋಗ ನಿದ್ರಾದಲ್ಲಿದೆ, ಆಯ್ತಾ? ಸೊ ಅವಾಗ ಏನಾಗುತ್ತೆ, ನಮ್ಮ ದೇಹಕ್ಕೆ ಮನಸ್ಸಿಗೆ ಎರಡಕ್ಕೂ ಕೂಡ ಶಾಂತಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ, ಅದು ಸ್ಲೋ ಡೌನ್ ಆಗುತ್ತೆ. ಯಾವಾಗ ಅದು ಸ್ಲೋ ಡೌನ್ ಆಗುತ್ತೋ ಹಿಡನ್ ಪವರ್ಸ್ ಜಾಗೃತವಾಗುತ್ತೆ, ಆಯ್ತಾ? ಎಲ್ಲಿಂದನೋ ಒಂದು ಐಡಿಯಾ ಬರುತ್ತೆ, ಬ್ಯೂಟಿಫುಲ್, ವಾವ್, ಲೈಫ್ ಚೇಂಜಿಂಗ್ ಐಡಿಯಾಸ್. ಎಷ್ಟು ದಿನ ಹುಡುಕ್ತಾ ಇದ್ದೆ ಗೊತ್ತಿರ್ಲಿಲ್ಲ, ಇವಾಗ ಸಿಕ್ತು.
ಎಲ್ಲಿತ್ತು? ನಿಮ್ಮ ಒಳಗೆ ಇತ್ತು. ನಾನು ಪ್ರತಿ ಸರಿ ಹೇಳ್ತೀನಿ, ನಿಮ್ಮ ಒಳಗೆ ಏನು ಹುಡುಕ್ತಿರೋ ಆನ್ಸರ್ ನಿಮ್ಮ ಒಳಗಡೆ ಇದೆ. ಆಯ್ತಾ? ಸೊ ಅದಕ್ಕೆ ಏನ್ ಮಾಡ್ಬೇಕು, ನಾವು ಸ್ಲೋ ಡೌನ್ ಆಗ್ಬೇಕು. ಆಯ್ತಾ? ಸ್ವಲ್ಪ ನಿಧಾನ ಆಗಿ, ಸ್ವಲ್ಪ ಶಾಂತವಾಗಿ, ದಿನಾನು ನಿಮ್ಮ ಎನರ್ಜಿನ ಪ್ರಿಸರ್ವ್ ಮಾಡೋದಕ್ಕೆ ಯಾವಾಗ ವರ್ಕ್ ಮಾಡ್ತೀರಾ, ಆ ಎಲ್ಲ ಎನರ್ಜಿ ಹೋಗಿ ನಿಮ್ಮ ಕ್ವೆಶ್ಚನಿಗೆ ಆನ್ಸರ್ನ ಹುಡ್ಕೋಕೆ ಸಜ್ಜಾಗುತ್ತೆ. ಖಂಡಿತವಾಗ್ಲೂ ಸಿಗುತ್ತೆ. ಎಷ್ಟೋ ಜನಕ್ಕೆ ಮಲ್ಕೊಂಡಿದ್ದಾಗ ಆರ್ಕಿಮಿಡಿಸ್ ಯಾವುದಕ್ಕೆ ಫೇಮಸ್? ಯುರೇಕಾ ಯುರೇಕಾ ಅಂತ ಓಡ್ಬಿಟ್ಟ. ಅಲ್ವಾ? ಸ್ನಾನ ಮಾಡ್ತಿದ್ನಂತೆ ಬೆತ್ಲಲ್ಲೇ, ಹಂಗೆ ಇಡೀ ಊರಲ್ಲೇ ಓಡ್ಬಿಟ್ಟ ಅಂತ ಹೇಳ್ತಾರೆ ಅಲ್ವಾ? ಯುರೇಕಾ ಅಂದ್ರೇನು? ಕಂಡಿಡಿದ್ಬಿಟ್ಟೆ, ಸಿಕ್ತು ಸಿಕ್ತು, ಕಂಡಿಡಿದ್ಬಿಟ್ಟೆ. ಯಾಕೆ ಅವನಿಗೆ ಅವಾಗ ರಿಯಲೈಸ್ ಆಯ್ತು? ಅಲ್ಲಿ ಸ್ಲೋ ಡೌನ್ ಆಗಿದ್ದ. ಫಸ್ಟ್ ಆಫ್ ಆಲ್ ಸ್ನಾನ ಮಾಡುವಾಗ ರಿಲ್ಯಾಕ್ಸ್ ಅಂಡ್ ಎನರ್ಜಿ ಪ್ರಿಸರ್ವ್ ಆಯ್ತು. ನಮ್ಮ ಶಕ್ತಿ ನೀರಿನ ಶಕ್ತಿಯಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಯಾವಾಗ ನಾವು ನೀರಿನ ಜೊತೆ ಜಾಸ್ತಿ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀವಲ್ಲ, ಅವಾಗ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ, ಐಡಿಯಾಸ್ ಚೆನ್ನಾಗಿ ಬರುತ್ತೆ. ಯಾಕಂದ್ರೆ 90% ನಾವು ಕುಡಿಯುವಂತಹ ನೀರು ಯೂಸ್ ಆಗ್ತಾ ಇರೋದು ಇಲ್ಲಿ ಬ್ರೈನಿಗೆ. ಆಯ್ತಾ? ಅದೇ ರೀತಿ ನಮ್ಮ ದೇಹದಲ್ಲಿ 70% ಬರೀ ನೀರೇ ಇದೆ ಅಲ್ವಾ? ಇಡೀ ಭೂಮಿಲೂ ಅಷ್ಟೇ 70% ಬರೀ ನೀರೇ ಇದೆ. ಇದು ಯೂನಿವರ್ಸಲ್ ಇಂಟೆಲಿಜೆನ್ಸ್ ಅಲ್ವಾ? ಸೊ ಯಾವಾಗ ನೀವು ಸ್ಲೋ ಡೌನ್ ಆಗ್ತೀರಾ, ಜಾಸ್ತಿ ನೀರು ಕುಡಿತೀರಾ, ಇದನ್ನು ಹೇಳ್ತೀನಿ, ಇದು ಒಂದು ಕಾಷನ್. ನಾನಿಲ್ಲಿ ಮೆಡಿಟೇಷನ್ಸ್ ಏನ್ ಮಾಡಿಸ್ತೀನಲ್ಲ, ಅದು ಹೈ ಪವರ್ ಮೆಡಿಟೇಷನ್, ಅದಕ್ಕೆ ನೀರು ಜಾಸ್ತಿ ಬೇಕಾಗುತ್ತೆ. ಆಯ್ತಾ? ಹೈ ಡೋಸೇಜ್ ಇದೆ ಆಕ್ಚುಲಿ, ಇದು ಕೊಡಬಾರದು. ಬಟ್ ನನಗೆ ಟೈಮ್ ಇಲ್ಲದೆ ಇರೋ ಕಾರಣ ಮಾತ್ರ ನಾನು ಬೇಸಿಕ್ ಮೆಡಿಟೇಷನ್ ಹೇಳ್ಕೊಟ್ಟು ಅಡ್ವಾನ್ಸ್ ಲೆವೆಲಿಗೆ ಹೋಗ್ಬೇಕು ಯಾವಾಗಲೂ. ಆಯ್ತಾ? ಬಟ್ ನನಗೆ ಒಂದು ಕಾನ್ಸೆಪ್ಟ್ ಏನು, ನೀವು ಇಲ್ಲಿ ತನಕ ಬಂದಿರೋರು ಎಲ್ಲರೂ ಬೇಸಿಕ್ ಮೆಡಿಟೇಷನ್ ಯಾವುದೋ ಒಂದು ರೀತಿ ಖಂಡಿತ ಮಾಡಿದ್ದೀರಾ ಅಲ್ವಾ? ಮೇ ಬಿ ಯೋಗ ಮಾಡ್ದವ್ರಿದ್ದೀರಾ, ಅಥವಾ ಡೈಲಿ ಒಂದ್ ಸ್ವಲ್ಪ ಹೊತ್ತು ಕುತ್ಕೊಂಡು ಚಾಂಟಿಂಗ್ ಮಾಡ್ದವ್ರಿದ್ದೀರಾ, ಅಥವಾ ವ್ರತಗಳನ್ನ ಮಾಡ್ದವ್ರಿದ್ದೀರಾ. ನಿಜ ಹೇಳ್ಬೇಕಂದ್ರೆ ನಾನು ವ್ರತ ಮಾಡಿರೋದು ಸ್ವಲ್ಪ ಕಮ್ಮಿ. ಆಯ್ತಾ? ಬಟ್ ನೀವು ನನ್ಗಿಂತ ನೆಕ್ಸ್ಟ್ ಲೆವೆಲ್ ಇದ್ದೀರಾ ಹಂಗ್ ನೋಡಿದ್ರೆ. ಆಯ್ತಾ? ನಂಗೆ ಉಪವಾಸ ವ್ರತ ಇದು ಸ್ವಲ್ಪ ಕಷ್ಟ. ಆಯ್ತಾ? ನನ್ನ ವ್ರತದ ರೀತಿ ಬೇರೆ. ಆಯ್ತಾ? ನಾನು ಮೆಂಟಲಿ ಕುತ್ಕೋತೀನಿ, ಸ್ಲೋ ಡೌನ್ ಆಗ್ತೀನಿ, ಅದೇ ನನ್ನ ಸ್ಟೈಲ್ ಆಫ್ ವ್ರತ. ಓಕೆ, ನನ್ಗೆ ಅದೇ ಎನರ್ಜಿ ಫೀಲ್ ಆಗುತ್ತೆ. ಅಂಡ್ ಯಾವಾಗ ನಂಗೆ ಅದನ್ನೂ ಮಾಡಕ್ ಕಷ್ಟ ಆಗುತ್ತೆ, ನನ್ನ ಗುರುಗಳ ಏನು ಸಹಾಯನ ನಾನು ಖಂಡಿತ ತಗೋತೀನಿ. ಮತ್ತೆ ಹೋಗ್ತೀನಿ ಅವ್ರ ಹತ್ರ, ಇನ್ವೆಸ್ಟ್ ಮಾಡ್ತೀನಿ, ಅವ್ರ ಕ್ಲಾಸಸ್ ತಗೋತೀನಿ, ಎನರ್ಜಿ ತಗೋತೀನಿ. ಬಿಕಾಸ್ ನಂಗೂ ನಿಮ್ಗೆ ಶೇರ್ ಮಾಡಕ್ ಎನರ್ಜಿ ಬೇಕಲ್ವಾ? ಅಲ್ವಾ? ಎಲ್ಲಿಂದ ನಾವು ಒಟ್ನಲ್ಲಿ ಬರ್ಬೇಕದು. ಅದರಲ್ಲೂ ಕಾಸ್ಮಿಕ್ ಎನರ್ಜಿಗಿಂತ ಹೈಯೆಸ್ಟ್ ಎನರ್ಜಿ ಇನ್ನೊಂದಿಲ್ಲ. ನಾನು ತಿಂತೀನಿ, ಉಣ್ತೀನಿ, ಚೆನ್ನಾಗಿರ್ತೀನಿ, ಅದು ಒಂದ್ ಕಡೆ. ಬಟ್ ಕಾಸ್ಮಿಕ್ ಎನರ್ಜಿ ಖಂಡಿತ ಬೇಕೇ ಬೇಕು ಟು ಶೇರ್ ವಿತ್ ಆಲ್ ಆಫ್ ಯು. ಓಕೆ? ಸೊ ಈ ರೀತಿ ಜ್ಞಾನವನ್ನ ಯಾವಾಗ ನೀವು ಜಾಸ್ತಿ ಮಾಡ್ತಾ ಹೋಗ್ತಿರೋ, ವಿಜ್ಞಾನಮಯ ಕೋಶದ ಮೇಲೆ ವರ್ಕ್ ಮಾಡ್ತೀರ. ನೀವು ಎಲ್ಲರೂ ಒಂದು ವಿಷಯ ಏನ್ ಮಾಡ್ಬೇಕು ಅಂದ್ರೆ, ನಿಮ್ಮ ಎಲ್ಲ ಸಮಸ್ಯೆಗಳಿದೆಯಲ್ವಾ, ಅದಕ್ಕೆ ಸ್ವಲ್ಪ ಜ್ಞಾನಾರ್ಜನೆ ಮಾಡಬೇಕು. ಅಂದ್ರೆ ಈ ಸಮಸ್ಯೆಗೆ ಬೇಸಿಕ್ ಮೂಲ ಕಾರಣ ಏನು? ನನಗೆ ಈ ಡಾಕ್ಟರ್ ಕೊಡ್ತಾ ಇರೋ ಮೆಡಿಸಿನ್ಗೆ ಮೂಲ ಕಾರಣ ಸಂಬಂಧ ಇದೆಯಾ? ರೂಟ್ ಕಾಸ್ನ ಅವರು ಟ್ರೀಟ್ ಮಾಡ್ತಾ ಇದ್ದಾರಾ? ಅಲ್ವಾ? ಸೊ ಇದನ್ನ ಜಾಸ್ತಿ ನೀವು ಇದು ಮಾಡ್ಕೋಬೇಕು, ಕಂಡಿಡ್ಕೊಂತ ಹೋಗ್ಬೇಕು. ಈ ಮೆಡಿಸಿನ್ ಅಲ್ಲಿ ಏನ್ ಕಂಟೆಂಟ್ ಇದೆ ಅಲ್ವಾ? ಸುಮ್ಮನೆ ಅದನ್ನ ಗೂಗಲ್ ಇದೆಯಲ್ರಿ, ಎಲ್ಲ ಸರ್ಚ್ ಮಾಡಿ ನೋಡಿ. ಓಕೆ? ಸೊ ನನ್ನ ಪ್ರಾಬ್ಲಮಿಗೂ ಇದಕ್ಕೂ ಸ್ವಲ್ಪ ರಿಲೇಟ್ ಇದೆಯಾ? ಆಯ್ತಾ? ಅಕಸ್ಮಾತ್ ಓಕೆ, ಮೆಡಿಕಲಿ ಎಲ್ಲಾನು ಓಕೆ, ನಾನ್ ಇನ್ನೇ ನನ್ನ ಕಡೆಯಿಂದ ಏನ್ ಮಾಡಬಹುದು ಅಲ್ವಾ? ನನ್ನ ದೇಹ ಸರಿ ಮಾಡ್ಕೊಳಕ್ ಏನ್ ಮಾಡ್ಬೋದು, ನನ್ನ ಮನಸ್ಸು ಸರಿ ಮಾಡ್ಕೊಳಕ್ ಏನ್ ಮಾಡ್ಬೋದು, ಸ್ಟಡಿ ಮಾಡ್ತಾ ಹೋಗಿ. ಇದು ಕೂಡ ಇದೆ, ಈ 5 days ಕ್ಲಾಸಸ್ ಕೂಡ ಜ್ಞಾನಾರ್ಜನೆನೆ ಅಲ್ವಾ? ಸೊ ನಿಮ್ಮ ಜ್ಞಾನವನ್ನ ಜಾಸ್ತಿ ಮಾಡ್ಕೊತಾ ಇದ್ದೀರಾ ಅಲ್ವಾ? ಸೊ ಇದೇ ತರ. ಓಕೆ, ಇನ್ನೂ ಕೂಡ ಕಾನ್ಸೆಪ್ಟ್ ಇದೆ. ಇಟ್ಸ್ ಓಕೆ, ನಾವು ಇನ್ನೊಂದು 1/4 ಗಂಟೆ ಜಾಸ್ತಿ ಆಗ್ಬೋದು. ಸರಿ, ಆನಂದಮಯ ಕೋಶ, ಬ್ಲಿಸ್ಫುಲ್ ಬಾಡಿ ಅಂತ ಕರಿತೀವಿ. ಆಯ್ತಾ? ಇದು ನಮ್ಮ ಜ್ಞಾನ ಏನು, ನಮ್ಮ ಆತ್ಮಕ್ಕೆ ಸಂಬಂಧಪಟ್ಟಿದ್ದು. ಆಯ್ತಾ? ಆತ್ಮದ ಜೊತೆಗೆ ಸಂಬಂಧ ಇರೋದು ಈ ಆನಂದಮಯ ಕೋಶಕ್ಕೆ ಮಾತ್ರ. ಆಯ್ತಾ? ಇದನ್ನ ಬ್ಲಿಸ್ ಬಾಡಿ ಅಂತ ಕರಿತೀವಿ.
ಇದನ್ನ ನಾವು ಯಾವಾಗ ಎಕ್ಸ್ಪೀರಿಯನ್ಸ್ ಮಾಡಬಹುದು ಅಂದ್ರೆ ಅಲ್ಟಿಮೇಟ್ಲಿ ನಾವು ಮೆಡಿಟೇಷನ್ ಮಾಡುವಾಗ ಮಾತ್ರ. ಅದರಲ್ಲೂ ಶೂನ್ಯ ಸ್ಥಿತಿಗೆ ತಲುಪಿದಾಗ ನಮಗೆ ನಾನು ದೇಹ ಅಲ್ಲ, ನಾನು ಮನಸ್ಸಲ್ಲ, ನಾನು ಬರೀ ಆತ್ಮ. ಆಯ್ತಾ? ಸೊ ಇದು ರಿಯಲೈಸ್ ಆಗೋದು. ನಾವು ಬ್ಲಿಸ್ಫುಲ್ ಬಾಡಿ, ಬ್ಲಿಸ್ಫುಲ್ ಸ್ಟೇಟ್ ಅಂತ ಕರೀತಾರೆ ಅಲ್ವಾ? ಸೊ ಒಂಥರ ಆನಂದಕರವಾದಂತಹ ಸ್ಟೇಟ್. ನನಗೂ ನನ್ನ ದೇಹಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಅನ್ನೋ ತರ ಫೀಲ್ ಆಗುತ್ತಲ್ವಾ? ಆ ಒಂದು ಶೂನ್ಯ ಸ್ಥಿತಿ ತುಂಬಾ ಚೆನ್ನಾಗಿರುತ್ತೆ. ಬಟ್ ನಮ್ಮ ಮನುಷ್ಯರಿಗೆ ಏನು, ಈ ಎಲ್ಲದ್ರ ಮೇಲೆ ಅಟ್ಯಾಚ್ಮೆಂಟ್ ಸ್ವಲ್ಪ ಜಾಸ್ತಿ. ಅದಕ್ಕೆ ನಾವು ಅಲ್ಲಿ ಜಾಸ್ತಿ ಹೊತ್ತಿರಕ್ಕಾಗಲ್ಲ. ಬಟ್ ಅಟ್ಲೀಸ್ಟ್ 1 ಸೆಕೆಂಡ್ ಆ ಶೂನ್ಯ ಸ್ಥಿತಿನ ಎಕ್ಸ್ಪೀರಿಯನ್ಸ್ ಮಾಡಿ ಬಂದ್ರೆ ನಮ್ಮ ಪವರ್ ಇನ್ನೂ ಜಾಸ್ತಿ ಆಗುತ್ತೆ. ಯಾವ್ದ್ರಿಂದ ಮಾಡ್ಬೋದು ಮೇಡಮ್? ಧ್ಯಾನದಿಂದ ಮಾಡ್ಬೋದು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇದು ಎಲ್ಲದಕ್ಕೂ ಸೊಲ್ಯೂಷನ್ಸ್ ಕೂಡ ನಾನು ಕೊಟ್ಟಿದ್ದೇನೆ ಅಲ್ವಾ, ಹೇಗೆ ವರ್ಕ್ ಮಾಡ್ಬೋದು. ಸೊ ಇದೇ ರೀತಿ ನಮ್ಮ ದೇಹದ ಮೇಲೆ, ಎಲ್ಲ ಕೋಶಗಳ ಮೇಲೆ ನಾವು ವರ್ಕ್ ಮಾಡ್ತಾ ಇರುವಾಗ ನಮ್ಮ ಮಗುವಿನ ದೇಹದ ಎಲ್ಲ ಕೋಶಗಳು ಚೆನ್ನಾಗಿ ರಚನೆಯಾಗ್ತಾ ಬರುತ್ತೆ. ಆಯ್ತಾ? ಓಕೆ. ಸೊ ಆತ್ಮದ ಬಗ್ಗೆ ಹೇಳ್ಬೇಕಂದ್ರೆ ಇನ್ನೂ ಜಾಸ್ತಿ ಇದೆ, ಬಟ್ ಬೇಡ. ಓಕೆ. ಇದು ನನ್ನ ಸಿಗ್ನೇಚರ್ ಕಾನ್ಸೆಪ್ಟ್. ಓಕೆ. ಜೀವಂ ಇದನ್ನ ನಾನೇ ಕುತ್ಕೊಂಡು ಬರ್ದಿದ್ದು. ಯಾಕೆ ಅಂದ್ರೆ ಇದು ನಾನು ಮರಳಲ್ಲಿ ಬರಿತಾ ಇರುವಾಗ ನನಗೆ ಯೂನಿವರ್ಸಲ್ ಗೈಡೆನ್ಸ್ ಅನ್ನೋ ತರ ಏನೋ ಒಂದು ಕಾನ್ಶಿಯಸ್ನೆಸ್, ನನಗೆ ಜೀವಂ ಅನ್ನುವಂಥ ಕಾನ್ಸೆಪ್ಟ್ ಹೇಗೋ ತಲೆಗೆ ಬಂತು. ಐ ಕುಡ್ ನಾಟ್ ಕಂಟ್ರೋಲ್. ಹೊರಗಡೆ ಮಕ್ಕಳನ್ನ ಆಡ್ಸಕ್ ಹೋಗಿದ್ದೆ, ಅವ್ರು ಮರಳಲ್ಲಿ ಆಡ್ತಾ ಇದ್ರು, ನಾನು ಸುಮ್ಮನೆ ಕೈ ಆಡಿಸ್ತಾ ಇದ್ದೆ. ನನ್ನ ಕ್ಲೈಂಟ್ಸಿಗೆ ಯೂಸ್ ಆಗೋ ಥರ ಏನಾದರೂ ಒಂದು ಹೊಳಿಬಹುದಲ್ವಾ ಅಂತ ಹೇಳಿ ಆವಾಗ ನೆನಪು ಬಂದಿದ್ದ ಕಾನ್ಸೆಪ್ಟು. ತಕ್ಷಣ ಮರ್ತೋಗುತ್ತೆ ಅಂತ ಮನೆಗೆ ಬಂದು ಇದನ್ನ ಬಿಡಿಸಿದ್ದೀನಿ ನಾನು. ಇದನ್ನೇ AI ಯೂಸ್ ಮಾಡ್ಕೊಂಡು ಸ್ವಲ್ಪ ಗೋಲ್ಡನ್ ಕಲರ್ಸು ಅದೆಲ್ಲ ಆ್ಯಡ್ ಮಾಡಿದ್ದಾರೆ ನನ್ನ ಟೀಮ್ ಅವರು. ಬಟ್ ಅದನ್ನ ಬಿಟ್ಟು ಇದು ನಾನೇ ಬರ್ದೆ. ಯಾಕೆ ಅಂತ ಸುಮ್ಮನೆ ಡೀಪ್ ಕಾನ್ಸೆಪ್ಟ್ ಆಗಿ ಹೋಯ್ತಿದ್ದು. ಅಂದ್ರೆ ವಮ್ ಅನ್ನೋದೇನಿದೆ, ನಮ್ಮ ಸ್ವಾದಿಷ್ಠಾನ ಚಕ್ರವನ್ನ ಆಕ್ಟಿವೇಟ್ ಮಾಡೋಕೆ ಯೂಸ್ ಮಾಡೋದು. ಆಯ್ತಾ? ಸೊ ಈ ಜಿ ಅನ್ನೋದೇನಿದೆಯಲ್ಲ, ಇದನ್ನ ನಾನು ಆಡ್ ಮಾಡಿದ್ದು ಈ ವಮ್ಗೆ. ಯಾಕಂದ್ರೆ ಯಾವಾಗ ಗ್ರಾಟಿಟ್ಯೂಡ್ ಅನ್ನೋದು ಸೇರುತ್ತಲ್ವಾ, ಅವಾಗ ನಮ್ಮ ಸ್ವಾದಿಷ್ಠಾನ ಚಕ್ರ ಇನ್ನೂ ಚೆನ್ನಾಗಿ ವರ್ಕ್ ಆಗುತ್ತೆ. ಆಯ್ತಾ? ಸೊ ಜೀವಂ ಅಂದ್ರೆ ಗ್ರಾಟಿಟ್ಯೂಡ್ ಟುವರ್ಡ್ಸ್ ಸ್ಯಾಕ್ರಲ್ ಚಕ್ರ. ಆಯ್ತಾ? ಇದು ಸ್ಯಾಕ್ರಲ್ ಚಕ್ರ, ನಮ್ಮ ಸ್ವಾದಿಷ್ಠಾನ ಚಕ್ರದ ಸಿಂಬಲ್ ಇದು. ಏನು ಬ ಮ ಇದೆಲ್ಲ ಯ ಬ ಮ ಲ ರ ಇದೆಲ್ಲನೂ ಕೂಡ ಒಂದೊಂದು ಒಂದೊಂದು ಕಥೆಯನ್ನ ಹೇಳುತ್ತೆ. ಆಯ್ತಾ? ಎಲ್ಲ 6 ಪೆಟಲ್ಸಿಗೂ ಅರ್ಥ ಇದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇದಿಷ್ಟನ್ನು ಕೂಡ ಮೀರಿ ನಾವು ನಿಲ್ಬೇಕು ಅನ್ನುವಂತಹ ಸಂದೇಶ. ಆಯ್ತಾ? ಇಲ್ಲಿದೆ ನೋಡಿ, ಸಿಂಬಲಿಸಮ್ ಆಫ್ ಸ್ವಾದಿಷ್ಠಾನ ಅಲ್ವಾ? 6 ಪೆಟಲ್ಸು, ವೈಟ್ ಲೋಟಸ್ಸಿನ 6 ಪೆಟಲ್ಸು ಏನ್ ಹೇಳುತ್ತೆ ಅಂದ್ರೆ ಎಮೋಷನಲ್ ಸ್ಟೇಟ್ಸ್. ಓಕೆ. ಎಮೋಷನಲಿ ನಾವು ಕನೆಕ್ಟ್ ಆಗಿರೋದು ಇದೇ ಚಕ್ರಕ್ಕೆ. ಆಯ್ತಾ? ಮೊದಲನೇದು ಏನು? ಕಾಮ, ಕ್ರೋಧ, ಬದುಕಿನ ಆಕರ್ಷಣೆ ಮತ್ತು ಆಸೆ ಅಲ್ವಾ? ಸೊ ಅಡಗಿರುವ ಕೋಪ ಮತ್ತು ಭಾವನಾತ್ಮಕ ಸ್ಪಂದನೆ. ಲೋಭ, ಲೋಭ ಅಂದ್ರೇನು? ಅಂಟಿಕೊಂಡಿರುವ ಭಾವನೆ ಮತ್ತು ಹಿಡಿತದ ಪ್ರವೃತ್ತಿ. ಸೊ ಇದೆಲ್ಲನೂ ಏನು? ಬ್ಲಾಕೇಜಸ್ ಆಗುವ ಕಾರಣಗಳು. ಆಯ್ತಾ? ಮೋಹ, ಭ್ರಮೆ, ಭಾವನಾತ್ಮಕವಾಗಿ ಗೊಂದಲ ಇದ್ದಾಗ ಅಲ್ವಾ? ಮದ ಅಂದ್ರೆ ನಾನು, ನಾನೇ ಅನ್ನುವಂತಹ ಅಹಂಕಾರ ಇರುತ್ತಲ್ಲ, ಅವಾಗ್ಲೂ ಕೂಡ ಏನಾಗುತ್ತೆ? ಬ್ಲಾಕೇಜ್ ಆಗುತ್ತೆ. ಆಯ್ತಾ? ದೆನ್ ಇನ್ನು ಏನು? ಮಾತ್ಸರ್ಯ, ಇತರರೊಂದಿಗೆ ಹೋಲಿಕೆ ಮಾಡೋದು, ಇದು ಮಾತ್ಸರ್ಯ. ಇದಿಷ್ಟರಿಂದ ನಮ್ಮ ಸ್ವಾದಿಷ್ಠಾನ ಚಕ್ರ ಇಂಬ್ಯಾಲೆನ್ಸ್ ಆಗುತ್ತೆ. ಅಂದ್ರೆ ಇದೆಲ್ಲ ಯಾವಾಗಿರುತ್ತಲ್ವಾ? ಸೊ ಇದನ್ನ ಬದುಕಿನ ಆಕರ್ಷಣೆ ಮತ್ತು ಆಸೆಗಳ ಶಕ್ತಿ. ಇಲ್ಲಿ ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಆಗ್ಬೋದು, ಮೇಡಮ್ ವರ್ಕ್ ಮಾಡ್ತಾ ಇರೋದು ಸ್ವಾದಿಷ್ಠಾನ ಚಕ್ರದ ಮೇಲೆ, ಅಕಸ್ಮಾತ್ ನಾವು ಏನು ಇದರ ಮೇಲೆ ವರ್ಕ್ ಮಾಡಿಲ್ಲ ಅಂತಂದ್ರೆ ನಾವು ಹೇಗೆ ಕನ್ಸೀವ್ ಆಗೋದು ಅಥವಾ ಪ್ರೆಗ್ನೆನ್ಸಿ ಇದಾಗೋದು, ಚೆನ್ನಾಗಾಗೋದು ಅಲ್ವಾ? ಸೊ ಇದನ್ನ ನಾವು ಒಳ್ಳೆಯದಕ್ಕೆ ಯೂಸ್ ಮಾಡ್ಕೋಬೇಕು. ಆಯ್ತಾ? ಸೊ ಏನು ನಮ್ಮ ಕೋಪ ಇರುತ್ತಲ್ವಾ, ಅದನ್ನ ಕೋಪನು ಕೂಡ ಒಳ್ಳೆಯ ಕಡೆಗೆ ಡೈವರ್ಟ್ ಮಾಡಬೇಕು. ಯಾವುದರ ಮೇಲೆ ಕೋಪ ಬರ್ಬೋದು? ನಮಗೆ ಕೆಟ್ಟದ್ರ ಮೇಲೆ ಕೋಪ ಬರ್ಬೋದು ಅಲ್ವಾ? ಸೊ ಈ ರೀತಿ ಇವೆಲ್ಲವನ್ನು ಕೂಡ ಒಳ್ಳೆಯದ ಕಡೆಗೆ ಡೈವರ್ಟ್ ಮಾಡಬೇಕು.
ಅಲ್ವಾ? ಅಂಟಿಕೊಳ್ಳುವ ಭಾವನೆ ಅಲ್ವಾ? ಇದನ್ನ ಯಾವುದ್ರ ಮೇಲೆ ಡೈವರ್ಟ್ ಮಾಡಬೇಕು? ನಾವು ಒಳ್ಳೇದಕ್ಕೆ ಸ್ಟಿಕ್ ಆನ್ ಆಗ್ಬೇಕು ಅಲ್ವಾ? ಮೋಹ ಅಂದ್ರೆ ಭ್ರಮೆ. ಈ ಭ್ರಮೆ ಅಂದ್ರೇನು? ಭಾವನಾತ್ಮಕವಾಗಿ ನಾವೇನೋ ಒಂದು ಇದ್ ಮಾಡ್ಬೇಕು ಅಲ್ವಾ? ಸೊ ಅದನ್ನೇ ನಾವು ಕಲ್ಪನೆಗಳ ಮೂಲಕ ಒಳ್ಳೆಯ ಕಲ್ಪನೆಗಳನ್ನ ಮಾಡ್ತಾ ಹೋಗ್ಬೇಕು. ಇದೆಲ್ಲದಕ್ಕೂ ಉಲ್ಟಾ ನಾವು ಯಾವಾಗ ಸೊಲ್ಯೂಷನ್ಸ್ ಕಂಡುಹಿಡಿತಾ ಹೋಗ್ತೀವೋ ಪಾಸಿಟಿವ್ ಆಗಿ, ಅವಾಗ ಸ್ವಾದಿಷ್ಟಾನ ಚಕ್ರ ಓಪನ್ ಆಗುತ್ತೆ. ಅಹಂಕಾರ ನಾನು. ಸೊ ನಾನು ಇದಕ್ಕೆ ಒಂದು ಮಾತು ಹೇಳ್ತೀನಿ: ಬಿ ಸೆಲ್ಫಿಶ್ ಟು ಬಿಕಮ್ ಸೆಲ್ಫ್ಲೆಸ್. ಆಯ್ತಾ? ಬಿ ಸೆಲ್ಫಿಶ್ ಟು ಬಿಕಮ್ ಸೆಲ್ಫ್ಲೆಸ್ ಅಂದ್ರೆ ಮೊದಲು ನಾನು ಚೆನ್ನಾಗಿರ್ಬೇಕಂದ್ರೆ ನಾನು ಒಳ್ಳೆಯವಳಾಗಿರ್ಬೇಕು, ನಾನು ನನ್ನ ಮೇಲೆ ವರ್ಕ್ ಮಾಡಬೇಕು, ನಾನು ನನಗೋಸ್ಕರ ಏನಾದ್ರೂ ಮಾಡಬೇಕು. ಆಯ್ತಾ? ಇದು ಅಹಂಕಾರ ಭಾವದಲ್ಲಿ ಅಲ್ಲ. ಆಯ್ತಾ? ಆದ್ರೆ ಏನು, ಸೆಲ್ಫ್ ರೆಸ್ಪೆಕ್ಟ್, ಸೆಲ್ಫ್ ಎಸ್ಟೀಮ್, ಆ ಭಾವನೆಯಿಂದ ನೀವು ನಿಮ್ಮೊಳಗೆ ವರ್ಕ್ ಮಾಡ್ತಾ ಹೋಗ್ಬೇಕು. ಆಯ್ತಾ? ಸೊ ಅವಾಗ ಏನಾಗುತ್ತೆ? ಸ್ವಾದಿಷ್ಟಾನ ಚಕ್ರ ಓಪನ್ ಆಗುತ್ತೆ. ಆಯ್ತಾ? ಸೊ ಇದು ಕ್ರೆಸೆಂಟ್ ಮೂನ್ ಫ್ಲೋ, ಫೆಮಿನೈನ್ ಎನರ್ಜಿ, ವಾಟರ್ ಎನರ್ಜಿ ಎಲ್ಲವೂ ಕನೆಕ್ಟ್ ಆಗಿರುವಂತದ್ದು ಇದಕ್ಕೆ. ಆಯ್ತಾ? ಸೊ ಮಂತ್ರ ಬಂದ್ಬಿಟ್ಟು ವಮ್, ನಾನು ಆಲ್ರೆಡಿ ಹೇಳಿದ್ದೀನಿ. ಆಕ್ಟಿವೇಶನ್ ಮೆಥಡ್ ಏನು? ಐ ರಿಲೀಸ್ ಗಿಲ್ಟ್. ಗಿಲ್ಟಿ ಇದ್ರೆ ಯಾವಾಗ್ಲೂ ಇದು ಒಂದು ಬ್ಲಾಕೇಜ್ ಖಂಡಿತವಾಗ್ಲೂ ಆಗುತ್ತೆ. ಹೇಳ್ತೀರಾ ಮ್ಯಾಮ್, ನನ್ನ ಗಂಡಂಗೆ ನಾನು ಹೊರೆ ಆಗಿದ್ದೀನಾ, ಅಥವಾ ನಮ್ಮ ಮನೆಯವರಿಗೆ ಹೊರೆನಾ, ಅಥವಾ ನನ್ನ ಟ್ರೀಟ್ಮೆಂಟ್ ಇಂದ ಇನ್ನೊಬ್ರಿಗೆ ತೊಂದರೆ ಆಗ್ತಾ ಇದೆಯಾ, ನನ್ನ ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ಸ್ ಇಂದ ಇನ್ನೊಬ್ರಿಗೆ ತೊಂದರೆ ಆಗ್ತಾ ಇದೆಯಾ? ಸೊ ಇದೆಲ್ಲ ಗಿಲ್ಟಿ ಏನಿದೆಯಲ್ಲ, ಇದು ನಿಮ್ಮ ಸ್ವಾದಿಷ್ಟಾನ ಚಕ್ರವನ್ನ ಇನ್ನೂ ಬ್ಲಾಕೇಜ್ ಮಾಡ್ತಾ ಹೋಗುತ್ತೆ. ಅದಕ್ಕೆ ರಿಲೀಸ್ ಮಾಡಿ. ಇಟ್ಸ್ ಓಕೆ. ನಾನು ಯಾರೆಲ್ಲ ನನಗೆ ಹೆಲ್ಪ್ ಮಾಡಿದಾರೋ, ಮಗು ಆದ್ಮೇಲೆ ನಾನು ವಾಪಸ್ ಹೆಲ್ಪ್ ಮಾಡ್ತೀನಿ ಅನ್ಕೊಂಬೇಡಿ. ಇವಾಗ ಗಿಲ್ಟಿ ಫೀಲಿಂಗ್ನ ಹೊರಗೆ ಹಾಕಿ. ಅಲೋ ಮೈ ವೋಮ್ ಟು ಫ್ಲೋ. ಆಯ್ತಾ? ಇವಾಗ ಏನಾಗ್ತಾ ಇದೆ ಇದನ್ನೆಲ್ಲ ಅನುಭವಿಸ್ತೀನಿ ನಾನು ಅಲ್ವಾ? ವೋಮ್ ಏನು? ಆರಾಮಾಗಿರ್ಬೇಕು. ಆಯ್ತಾ? ಆ ಥರ ನಾನು ನೋಡ್ಕೋತೀನಿ ಅಲ್ವಾ? ಯಾಕೆ ಇದು ಬ್ಲಾಕ್ ಆಗುತ್ತೆ ಅಂದ್ರೆ ಫಿಯರ್ ಮತ್ತೆ ಗಿಲ್ಟ್ ಇಂದ. ಆಯ್ತಾ? ಏನಾದ್ರೂ ತುಂಬಾ ಭಯಗಳಿದ್ರೆ ಅದರಿಂದನೂ ಕೂಡ ಬ್ಲಾಕ್ ಆಗುತ್ತೆ. ಅಂಡ್ ಗಿಲ್ಟಿ ಇದ್ರೂ ಕೂಡ ಬ್ಲಾಕ್ ಆಗುತ್ತೆ. ವೆನ್ ಬ್ಲಾಕ್ಡ್ ಯು ಮೈಟ್ ಫೀಲ್, ಏನಾಗುತ್ತೆ, ಏನು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಅಂತಂದ್ರೆ ಎಮೋಷ್ನಲಿ ಹೆವಿ ಆಗುತ್ತೆ ಅಲ್ವಾ? ತುಂಬಾ ಲೋ ಫೀಲ್ ಆಗುತ್ತೆ, ತುಂಬಾ ಏನೂ ಬೇಡ ಅನ್ನೋಂಥ ಫೀಲ್ ಆಗುತ್ತೆ ಅಲ್ವಾ? ಡಿಸ್ಕನೆಕ್ಷನ್ ಫ್ರಮ್ ಯುವರ್ ಹೋಮ್. ಅವಾಗ ಅಯ್ಯೋ ಇದೆಲ್ಲ ಬೇಕಿತ್ತ ನಂಗೆ ಪ್ರೆಗ್ನೆನ್ಸಿನೋ ಕನ್ಸೆಪ್ಷನ್ ಬೇಕಿತ್ತ, ಆ ಥರ ಎಲ್ಲ ಅನ್ಸುತ್ತೆ ಅಲ್ವಾ? ಇದೆಲ್ಲ ಅನ್ನಿಸ್ತಾ ಇದೆ ಅಂದ್ರೆ ಅಲ್ಲಿ ಬ್ಲಾಕೇಜ್ ಆಗಿದೆ, ಅದ್ರ ಮೇಲೆ ವರ್ಕ್ ಮಾಡಬೇಕು ಅಂತ. ಸೊ ಇದನ್ನ ನಾವು ಇನ್ನೂ ಡೀಪ್ ಆಗಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ವರ್ಕ್ ಮಾಡ್ತಾ ಹೋಗ್ತೀವಿ. ಓಕೆ? ಸೊ ಕ್ರಿಯೇಟಿವ್ ಆರ್ ಫರ್ಟಿಲಿಟಿ ಬ್ಲಾಕ್ಸ್, ಮತ್ತೆ ಸೆಲ್ಫ್ ಡೌಟ್ ಇನ್ ಯೋರ್ ಬಾಡೀಸ್ ವಿಸ್ಡಮ್ ಅಂದ್ರೆ ನಿಮ್ಮ ದೇಹವನ್ನ ನೀವು ಯಾವಾಗ ನಂಬಲ್ಲ ಅವಾಗ ಕೂಡ ಇದು ಬ್ಲಾಕ್ ಆಗಿರುತ್ತೆ. ಓಕೆ? ಸೊ ಎಸ್, ಇದು ಸೆಲ್ಫ್ ರಿಫ್ಲೆಕ್ಷನ್ ಡೇ 2ಗೆ. ಸೊ ನನ್ನ ದೇಹ ನನ್ನ ಬ್ರೆತ್ಗೆ ಹೇಗೆ ಉಸಿರಾಟಕ್ಕೆ ಹೇಗೆ ಪ್ರತಿಕ್ರಿಯಿಸ್ತಾ ಇದೆ ಅನ್ನೋದನ್ನ ನೀವು ತಿಳ್ಕೊಬೇಕು. ಇದನ್ನ ನೀವು ಸ್ಕ್ರೀನ್ಶಾಟ್ ತಗೊಳ್ಬೇಕಾದ್ರೆ. ಆಯ್ತಾ? ಇದನ್ನು ಒಂದು ಸೆಲ್ಫ್ ರಿಫ್ಲೆಕ್ಷನ್ ಟಾಸ್ಕ್ ಅನ್ನೋ ಥರ ಮಾಡಿ ಸ್ವಲ್ಪ ಹೊತ್ತು ಸ್ಲೋ ಡೌನ್ ಆಗಿ. ಸೊ ನಾನು ನಿಧಾನವಾಗಿ ಉಸಿರಾಡ್ತಾ ಇರುವಾಗ ಏನೇನ್ ಚೇಂಜಸ್ ಆಗ್ತಾ ಇದೆ ಅಲ್ವಾ? ಅದನ್ನು ಕೂಡ ಗಮನಿಸ್ಬೇಕು. ಇದು ನನ್ನ ದೇಹ ಅಥವಾ ಗರ್ಭದಲ್ಲಿ ಹೇಗೆ ಅನುಭವ ಆಗ್ತಾ ಇದೆ ಅಂದ್ರೆ ನನ್ನ ದೇಹದ ಯಾವ ಭಾಗದಲ್ಲಿ ಇದು ಅನುಭವ ಆಗ್ತಾ ಇದೆ, ನಮ್ಮ ಗರ್ಭದಲ್ಲಿ ಏನ್ ಬದಲಾವಣೆ ಆಗ್ತಾ ಇದೆ. ಸೊ ಇದು ಸೆಲ್ಫ್ ರಿಫ್ಲೆಕ್ಷನ್ ನೋಡ್ಕೋಬೇಕು, ನೀವೇ ಅಬ್ಸರ್ವ್ ಮಾಡಬೇಕು. ಆಯ್ತಾ? ಸೊ ನನ್ನ ದೇಹಕ್ಕೆ ಈಗ ಏನು ಜಾಸ್ತಿ ಬೇಕಾಗಿದೆ, ಕೋಶಗಳ ಅಥವಾ ಚಕ್ರಗಳ ಅಲ್ವಾ? ಅಥವಾ ಅದಕ್ಕೆ ಸ್ವಲ್ಪ ಪ್ರೀತಿ ಬೇಕಾಗಿದೆಯಾ ನನ್ನ ದೇಹಕ್ಕೆ ಅಲ್ವಾ? ಸೊ ಯಾರಾದ್ರೂ ಕರುಣೆ ತೋರ್ಸೋದ್ ಯಾರೋ ಯಾರೋ ಅಲ್ಲ, ನೀವೇ. ಆಯ್ತಾ? ನೀವೇ ಕರುಣೆ ತೋರಿಸ್ಬೇಕು ನಿಮ್ಮ ದೇಹದ ಮೇಲೆ. ಓಕೆ? ಇದೊಂದು ಟಾಸ್ಕ್. ಸೀಕ್ರೆಟ್ ಶಿಫ್ಟರ್ಸ್. ಓಕೆ? ಸೀಕ್ರೆಟ್ ಶಿಫ್ಟರ್ಸ್ ಅಂದ್ರೆ ಏನು ಅಂತ ಹೇಳ್ತೀನಿ. ಓಕೆ? ಸೊ ಕೆಲವೊಂದು ಚಿಕ್ಕ ಚಿಕ್ಕ ಚಿಟ್ಸ್, ಇಲ್ಲಿ ನಂದು ಕಾರ್ಡ್ ಇದೆ, ಇದನ್ನೇ ಯೂಸ್ ಮಾಡ್ತೀನಿ. ಇಷ್ಟಿಷ್ಟು ಚಿಕ್ಕ ಚಿಕ್ಕ ಚಿಟ್ಸ್ ನ ಮಾಡಿ. ಆಯ್ತಾ? ಅದ್ರಲ್ಲಿ ನೀವು ಬರಿತಾ ಹೋಗ್ಬೇಕು. ಏನ್ ಬರಿಬೇಕು ಅಂದ್ರೆ ನಿಮಗೆ ಏನ್ ಮಾಡಿದ್ರೆ ಖುಷಿ ಆಗುತ್ತೆ. ಆಯ್ತಾ? ನಿಮಗೆ ಪರ್ಟಿಕ್ಯುಲರ್ ಅಲ್ವಾ? ಸುವರ್ಣ ಅವರೇ ಇದ್ರ ಬಗ್ಗೆ ಹೇಳ್ತೀರಾ? ಆಲ್ರೆಡಿ ಮಾಡಿದೀರಾ ನೀವು ಅಲ್ವಾ? ಹಾ ಮೇಡಮ್, ಮಾಡಿದ್ವಿ. ಓಕೆ. ಏನ್ ಬರಿಬೇಕು? ನಮಗೆ ಏನ್ ಹ್ಯಾಪಿ ಇದ್ರೆ ಹ್ಯಾಪಿ ಆಗಿದೆ ಅಂತ ಬರ್ಬೇಕು, ಅಥವಾ ನಮ್ಗೆ ಏನಾದ್ರೂ ನೆಗೆಟಿವ್ ಇದು ಬಂದ್ರೆ ಅದು ನೆಗೆಟಿವ್ ಇದಾಗಿದೆ ಅದನ್ನ
ಬಿಡ್ಬೇಕು ಅಂತ ಬರಿಬೇಕು. ಓಕೆ. ಓ ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ, ಹೇಳ್ತೀನಿ ತಾಳಿ. ಓಕೆ, ಸೀಕ್ರೆಟ್ ಶಿಫ್ಟರ್ಸ್ ಅದಲ್ಲ. ಆಮ್, ಏನಂದ್ರೆ ಈ ಚಿಟ್ಸ್ ಅಲ್ಲಿ ನಿಮಗೆ ಏನ್ ಮಾಡಿದ್ರೆ ಖುಷಿ ಆಗತ್ತೆ, ಆಯ್ತಾ? ಪರ್ಟಿಕ್ಯುಲರ್ಲಿ ನಿಮಗೆ, ನನಗೆ ಹಾಡ್ ಕೇಳಿದ್ರೆ ಖುಷಿ ಆಗುತ್ತೆ, ಡ್ಯಾನ್ಸ್ ಮಾಡಿದ್ರೆ ಖುಷಿ ಆಗುತ್ತೆ, ಇಲ್ಲ ಧ್ಯಾನ ಮಾಡಿದ್ರೆ ಖುಷಿ ಆಗುತ್ತೆ. ಪರ್ಟಿಕ್ಯುಲರ್ಲಿ ಆ ಹಾಡಲ್ಲಿ ಯಾವ ಹಾಡನ್ನ ಕೇಳಿದ್ರೆ ನನಗೆ ಖುಷಿ ಆಗುತ್ತೆ ಅಥವಾ ನನ್ನ ಮೈಂಡ್ ಶಿಫ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾನು ನಮ್ಮ ಮನೆಯವ್ರು ಏನೋ ಜಗಳ ಮಾಡ್ಕೊಂಡ್ಬಿಟ್ಟಿದೆ ಆಯ್ತಾ, ತುಂಬಾ ಬೇಜಾರಾಗಿದೆ, ಇಲ್ಲ ಕೋಪ ಬಂದಿದೆ, ಆಯ್ತಾ? ಅವಾಗ ನನಗೆ ಗೊತ್ತು ಆ ಸ್ಟೇಟಲ್ಲಿ ಜಾಸ್ತಿ ಹೊತ್ತಿರಬಾರದು. ಇದ್ರೆ ಏನಾಗುತ್ತೆ, ನನಗೂ ಪ್ರಾಬ್ಲಮ್, ನನ್ನ ಮಕ್ಳ ಮೇಲೆ ರೇಗಾಡ್ತೀನಿ, ಆಮೇಲೆ ಫೋನ್ ಮಾಡಿದ್ರೆ ಅಮ್ಮನ ಮೇಲೆ ರೇಗಾಡ್ತೀನಿ, ಇಲ್ಲ ಕ್ಲಾಸ್ ಮಾಡಿದ್ರೆ ನಿಮ್ಗೆ ಯಾರಿಗೂ ಏನೂ ಎನರ್ಜಿ ಬರಲ್ಲ, ಯಾಕಂದ್ರೆ ನಾನು ಮೊದಲೇ ಕೋಪದಲ್ಲಿ ಬೇಜಾರಲ್ಲಿ ಇದ್ದೀನಿ, ಆಯ್ತಾ? ಸೊ ಆ ಟೈಮಲ್ಲಿ ಏನೋ ಹೇಳ್ಬೇಕು ಮಾಡ್ಬೇಕು ಅಂತ ಮಾಡೋಗ್ಬಿಡ್ತೀನಿ, ಎಲ್ಲರಿಗೂ ಎಫೆಕ್ಟ್ ಆಯ್ತು ಅಲ್ವಾ? ಅದಕ್ಕೆ ಫಸ್ಟ್ ನಾನು ಅನ್ಕೊಂಡು, ನನ್ಗೆ ಗೊತ್ತು ನಾನು ಬೇಗ ಎನರ್ಜಿನ ಶಿಫ್ಟ್ ಮಾಡ್ಕೋಬೇಕು. ಈ ಸ್ಟೇಟಲ್ಲಿ ನಾನು ಭಾಳ ಹೊತ್ತು ಇರಬಾರ್ದು, ಯಾಕಂದ್ರೆ ಎಲ್ಲರಿಗೂ ತೊಂದರೆ, ನನಗೂ ತೊಂದರೆ, ಹೌದಲ್ವಾ? ಅವಾಗ ನಿಜವಾಗ್ಲೂ ಇದು ಮಾಡ್ತೀನಿ ಯಾವಾಗಾದ್ರೂ ಜಗಳ ಮಾಡ್ಕೊಂಡ್ರೆ ಏನೋ ನಾನು ಒಂದು ಸ್ಟೆಪ್, ನಾನೊಂದು ಸ್ವಲ್ಪ ಮುಂದೆ ಹೋದ್ರೆ ಅವರು ಕಾಂಪ್ರಮೈಸ್ ಆಗ್ಬಿಡ್ತಾರೆ, ಯಾವಾಗ್ಲೂ ಅವರೇ ಕಾಂಪ್ರಮೈಸ್ ಆಗೋದು, ಆಯ್ತಾ? ಬಟ್ ನಾನು ಇವಾಗ ಇನಿಷಿಯೇಟಿವ್ ತಗೋತಾ ಇದ್ದೀನಿ ಬೇಕಂತಾನೆ, ಯಾಕಂದ್ರೆ ನಂಗೆ ಗೊತ್ತು ಇದು ಎಫೆಕ್ಟ್ ಆಗುತ್ತೆ, ಆಯ್ತಾ? ಸೊ ಅದಕ್ಕೆ ನಾನು ಏನ್ ಮಾಡ್ಬೇಕು, ನನ್ನ ಎನರ್ಜಿ, ಈ ಮೂಡ್ ಶಿಫ್ಟ್ ಆಗ್ಬೇಕಲ್ಲ, ಅದಕ್ಕೆ ಏನ್ ಮಾಡ್ತೀನಿ, ಒಂದ್ ಚಿಟ್ ತೆಗಿತೀನಿ, ಅದರಲ್ಲಿ ನನಗೆ ಮೊದ್ಲೇ ತಲೆ ಕೆಟ್ಟಿದೆ, ಥಿಂಕ್ ಮಾಡಕ್ಕೆ ಆಗಲ್ಲ ಈಗ, ಅಲ್ವಾ? ಸೊ ಹಾಡ್ ಕೇಳಿ ಅಂದ ತಕ್ಷಣ ನಾನು ಯಾವ ಹಾಡು, ಹೋಗಿ ಯೂಟ್ಯೂಬಲ್ಲಿ ನೋಡಿದ್ರೆ ಸುಮಾರು ಹಾಡುಗಳು, ಯಾವ್ದು ಕೇಳಬೇಕು ಅಂತಾನೂ ಗೊತ್ತಾಗಲ್ಲ, ಅಲ್ವಾ? ಅದಕ್ಕೆ ಅವಾಗ ತಲೆ ಓಡಲ್ಲ. ಅದಕ್ಕೆ ಇವಾಗ ಯಾವಾಗ ಫ್ರೀ ಇರ್ತೀರಾ ಅವಾಗ ಇದನ್ನ ಮಾಡಿ, ಯಾವ ಹಾಡನ್ನೂ ಕೇಳ್ಬೇಕಂತ ಬರೀರಿ, ಆಯ್ತಾ? ಸೊ ಯಾವ ಹಾಡು ನನಗೆ, ಯಾವ ಮೋಹನ ಮುರಳಿ ಕರೆಯೋದು ಇಷ್ಟ, ಆಯ್ತಾ, ಅದನ್ನ ಬರಿತೀನಿ. ಬಟ್ ನಿಮಗೂ ಅದೇ ಅಂತ ನಾನು ಹೇಳಲ್ಲ, ಆಯ್ತಾ? ನನಗಿಷ್ಟ ನೀವು ಅದನ್ನೇ ಕೇಳಿ ಅಂತ ನಾನು ಹೇಳಲ್ಲ, ಯಾಕಂದ್ರೆ ನಿಮಗ್ ಬೇರೆ, ಯು ಆರ್ ಡಿಫ್ರೆಂಟ್ ಪರ್ಸನ್, ಅಲ್ವಾ? ನನ್ನ ಫ್ರೆಂಡ್, ನನ್ನ ರೂಮ್ಮೇಟ್ ಇದ್ಲು, ಅವಳು ಜಿಂಗ್ ಚಾಕ್ ಮ್ಯೂಸಿಕ್ ಹಾಕಿದ್ರೆ ಅವಳಿಗೆ ಒಂದ್ ಸ್ವಲ್ಪ ಖುಷಿ ಆಯ್ತಾ? ಸೊ ಅವಳು ಯಾವಾಗ್ಲೂ ಹೇಳ್ತಾ ಇದ್ಲು, ನಾನು ಆದಾಗ ಈ ತರ ಯಾವ್ದಾದ್ರು ಜಿಂಗ್ ಚಾಕ್ ಸಾಂಗ್ ಕೇಳ್ಬಿಟ್ರೆ ನನ್ ಪೂರ್ತಿ ಸ್ವಿಚ್ ಇದಾಗ್ಬಿಡುತ್ತೆ, ಟರ್ನ್ ಆನ್ ಆಗುತ್ತೆ, ಅಲ್ವಾ? ಸೊ ಅವಾಗ ಪೂರ್ತಿ ಎನರ್ಜಿ ಬಂದ್ಬಿಡುತ್ತೆ, ಬೇಜಾರೆಲ್ಲ ಹೋಗ್ಬಿಡುತ್ತೆ ಅಂತ ಹೇಳೋಳು. ಸೊ ನಿಮಗೆ ಯಾವ್ದಾದ್ರು ಆ ತರ ಸಾಂಗ್ ಇಷ್ಟನಾ, ಅದನ್ನೇ ಬರೀರಿ, ಅದರಲ್ಲೂ ಪರ್ಟಿಕ್ಯುಲರ್ಲಿ ಯಾವ್ದು, ಅಲ್ವಾ? ಅದನ್ನ ಬರೀರಿ. ಇಲ್ಲ ನನಗೆ ಮೂವಿ ನೋಡಿದ್ರೆ ರಿಲ್ಯಾಕ್ಸ್ ಆಗುತ್ತೆ, ಯಾವ ಮೂವಿ, ಆಯ್ತಾ? ದಿಲ್ ತೋ ಪಾಗಲ್ ಹೇನಾ, ಅಥವಾ ಬೇರೆ ಯಾವುದು ಅಂಬರೀಷ್ ಮೂವಿನ, ವಿಷ್ಣುವರ್ಧನ್ ಮೂವಿನ, ಅದರಲ್ಲೂ ಪರ್ಟಿಕ್ಯುಲರ್ಲಿ ಯಾವ ಮೂವಿ, ಆಯ್ತಾ? ಅದನ್ನ ಬರೀಬೇಕು. ಅದೇ ರೀತಿ ಸುಮಾರು ಚಿಟ್ಸ್ ಗಳನ್ನ ಮಾಡಿ, ನಾನು 4 ಮಾಡಿ, 10 ಮಾಡಿ, 15 ಮಾಡಿ ಹೇಳಲ್ಲ, ಆಯ್ತಾ? ಮಿನಿಮಮ್ 10 ಮಾಡಿ, ಆಯ್ತಾ? ಮ್ಯಾಕ್ಸಿಮಮ್ ಎಷ್ಟಾದ್ರೂ ಮಾಡಿ, ಆಯ್ತಾ? ಇದನ್ನ ಒಂದು ಬಾಕ್ಸ್ ಯಾವ್ದಾದ್ರು ಆಯ್ತು, ಯೂಸ್ ಅಂಡ್ ಥ್ರೋನ ಅಥವಾ ಚೆನ್ನಾಗಿರೋ ಬಾಕ್ಸ್, ನಿಮ್ ಇಷ್ಟ, ಆಯ್ತಾ? ನಾನು ಆಕ್ಚುಲಿ ತುಂಬಾ ಚೆನ್ನಾಗಿರೋ ಬಾಕ್ಸ್ ಅಲ್ಲಿ ಅದನ್ನ ಇಟ್ಟಿದ್ದೆ, ನನ್ನ ಮಕ್ಕಳು ಅದ್ರ ಮೇಲೆ ಕಣ್ಬಿತ್ತು, ಅದಕ್ಕೆ ಅದನ್ನ ತಗೊಂಡ್ಬಿಟ್ರು. ನಾನು ಅದಕ್ಕೆ ಈಗ ಸದ್ಯಕ್ಕೆ ಯೂಸ್ ಅಂಡ್ ಥ್ರೋ ಈ ಬಾಕ್ಸ್ ಅಲ್ಲಿ ಎಲ್ಲಾ ಚಿಟ್ಸ್ ಅನ್ನ ಹಾಕಿಟ್ಟಿದ್ದೀನಿ, ಆಯ್ತಾ? ವಾಟ್ ಎವರ್ ಇಟ್ ಈಸ್, ನಿಮಗ್ ಬಿಟ್ಟಿದ್ದು. ಇದ್ರಲ್ಲೂ ಕೂಡ ನೀವು ಸ್ವಲ್ಪ ಕ್ರಿಯೇಟಿವ್ ಆಗಿ ವರ್ಕ್ ಮಾಡಿ, ಬೇಕಾದ್ರೆ ಇದನ್ನ ಡೆಕೋರೇಟ್ ಮಾಡ್ಬೋದು ಅಥವಾ ಬೇರೆ ಏನಾದ್ರೂ ಮಾಡ್ಬೋದು, ಅಲ್ವಾ? ಈ ಒಂದು ಬಾಕ್ಸಿಗೆ ಸೀಕ್ರೆಟ್ ಶಿಫ್ಟರ್ಸ್ ಅಂತ ಹೆಸರಿಡಿ. ಇಲ್ಲ ಬೇಡ, ನಿಮ್ಗೆ ಯಾವ್ದಾದ್ರು ಬೇರೆ ಹೆಸರು ನೆನ್ಪು ಬಂತ ಅದನ್ನೇ ಹೇಳಿ. ಕೆಲವೊಬ್ರು ಮ್ಯಾಜಿಕ್ ಬಾಕ್ಸ್ ಅಂತ ಇಟ್ಟಿದ್ದಾರೆ ನನ್ನ ಕ್ಲೈಂಟ್ಸ್, ಅಲ್ವಾ? ಸೊ ಮೂಡ್ ರಿಫ್ರೆಶರ್ ಅಂತ ಇಟ್ಟಿದ್ದಾರೆ. ಈ ತರ ನಿಮ್ಗೆ ಏನ್ ಬೇಕೋ ಆ ತರ ಹೆಸರಿಡಿ, ಬಟ್ ದ ಕಾನ್ಸೆಪ್ಟ್ ರಿಮೇನ್ ಸೇಮ್. ಯಾವಾಗಾದ್ರೂ ನಿಮಗೆ ಬೇಜಾರಾದಾಗ ಬಂದು ಯಾವ್ದಾದ್ರು ಒಂದು ಚೀಟಿ ತೆಗಿಬೇಕು, ಅದನ್ನ ಓಪನ್ ಮಾಡ್ಬೇಕು, ಅದರಲ್ಲಿರೋ ಟಾಸ್ಕ್ ಮಾಡ್ಬೇಕು. ಕೆಲವೊಂದ್ಸರಿ ಒಂದು ಚೀಟಿಗೆ ವರ್ಕ್ ಆಗಲ್ಲ, ಆಯ್ತಾ? ಬೇಕಾದ್ರೆ ಇನ್ನೊಂದ್ಸರಿ, ಇನ್ನೂ ಟೈಮ್ ಇದ್ರೆ ಇನ್ನೊಂದ್ ಚೀಟ್ ತೆಗೀರಿ, ಅದು ವರ್ಕ್ ಆಗುತ್ತಾ ಅಂತ ನೋಡಿ, ಇನ್ನೂ ಒಂದ್ ತೆಗೀರಿ, ಅದು ವರ್ಕ್ ಆಗುತ್ತಾ ಅಂತ ನೋಡಿ. ಬಟ್ ಆದಷ್ಟು ಬೇಗ ನೀವು ಆ ಸ್ಟೇಟ್ ಇಂದ ಹೊರಗೆ ಬರ್ಬೇಕು, ಆಯ್ತಾ? ಮೊದ್ಲೆಲ್ಲ ನಾನೊಂದು 6 ಗಂಟೆ ಅಳ್ತಾ ಇದ್ದೆ, ಇವಾಗ 2 ದಿನಕ್ಕೆ ರೆಡ್ಯೂಸ್ ಆಗಿದೆ, ಹ್ಯಾಪಿ ಅಲ್ವಾ? ಮೊದ್ಲೆಲ್ಲ 1 ಗಂಟೆ ಗಟ್ಲೆ ಬೆಡ್ಶೀಟ್ ಹೊತ್ಕೊಂಡು ಅಳ್ತಾ ಇದ್ದೆ, ಇವಾಗ ಒಂದ್ ಸ್ವಲ್ಪ ಹೊತ್ತಿಗೆ ಸುಮ್ಮನಾಗ್ತೀನಿ, ಓಕೆ, ಹ್ಯಾಪಿ. ಸೊ ಈ ಸ್ಮಾಲ್ ಸ್ಮಾಲ್ ವಿನ್ಸ್ ಏನಿದೆಯಲ್ವಾ, ಅದನ್ನ ನೀವು ರೆಕಗ್ನೈಸ್ ಮಾಡ್ಬೇಕು, ಆಯ್ತಾ? ಸೊ ಚಿಕ್ಕ ಚಿಕ್ಕದಾದ್ರೂ ಇಟ್ ಈಸ್ ವಿನ್. ಯಾವಾಗ ನೀವು ಅದನ್ನ ಅಪ್ರಿಶಿಯೇಟ್ ಮಾಡ್ತೀರಾ, ನಿಮ್ಮ ಎಫರ್ಟ್ನ ಯಾವಾಗ ನೀವೇ ಅಪ್ರಿಶಿಯೇಟ್ ಮಾಡ್ತೀರಾ, ಬೇರೆಯವ್ರಿಗೆ ಕಾಯ್ಬೇಡಿ.
ಅನುಷಾ ಮ್ಯಾಮ್ ಬಂದು ಚೆನ್ನಾಗಿದೆ ಅಂತ ಹೇಳಿದ್ರೆ ಮಾತ್ರ ನಾನು ಇದನ್ನ ಮುಂದುವರಿಸ್ತೀನಿ. ನನ್ನ ಗಂಡ ಹೇಳಿದ್ರೆ ಮಾತ್ರ ನಾನು ಮುಂದುವರಿಸ್ತೀನಿ. ನಿಮಗೋಸ್ಕರ ನೀವೇ ಅಪ್ರಿಶಿಯೇಟ್ ಮಾಡ್ಕೊಂಡು ವೆಲ್ ಡನ್ ಕವಿತಾ, ವೆಲ್ ಡನ್ ಮೇಘನಾ, ವೆಲ್ ಡನ್. ಸೊ ನೀವೇ ಅನ್ಕೊಳ್ಳಿ ಅಲ್ವಾ. ಸೊ ಯಾವಾಗ ನೀವ್ ಅನ್ಕೊಂತೀರಾ ಅವಾಗ ಇನ್ನ ಮಾಡೋಣ ಅಂತ ನಿಮ್ಗೆ ಅನ್ಸುತ್ತೆ ಅಲ್ವಾ. ಸೊ ನಿಮ್ಮೊಳಗೆ ಒಂದು ಇನ್ನರ್ ಚೈಲ್ಡ್ ಇದೆ, ಅದಕ್ಕೆ ಖುಷಿ ಪಡಿಸ್ಬೇಕು ಅಂದ್ರೆ ನೀವೇ ಸಾಕು. ಆಯ್ತಾ, ಯಾವಾಗ್ಲೂ ಅದನ್ನ ಖುಷಿ ಪಡಿಸ್ತಾ ಇರಿ. ಓಕೆ, ಸೊ ಇದು ಟಾಸ್ಕ್. ಎಲ್ಲರಿಗೂ ಇವತ್ತಿನ ಕಾನ್ಸೆಪ್ಟ್ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಇದು ತುಂಬಾ ದೊಡ್ಡ ಕಾನ್ಸೆಪ್ಟ್ ನಿಜವಾಗಿ. ಒಂದೂವರೆ ಗಂಟೆ ಆಯ್ತು ಇವಾಗ ಆಲ್ರೆಡಿ, ಬಟ್ ಸಾಕಾಗಲ್ಲ. ಬಟ್ ಎಷ್ಟು ನಿಮಗೆ ಬೇಸಿಕ್ ಅನ್ನೋದಕ್ಕಿಂತ ಅಡ್ವಾನ್ಸ್ ಅನ್ನೋದಕ್ಕಿಂತ ನಿಮಗೆ ಎಷ್ಟು ಅರ್ಥ ಆಗುತ್ತೆ, ಈಗ ಎಷ್ಟು ನೆನ್ಪಿಟ್ಕೋಬಹುದು ಅನ್ನೋದ್ರ ಮೇಲೆ ನಾನು ಇದನ್ನ ಹೇಳಿದ್ದೀನಿ. ಆಯ್ತಾ, ಇದನ್ನ ನೆಕ್ಸ್ಟ್ ಲೆವೆಲಲ್ಲಿ ಇನ್ನೂ ಡೀಪ್ ಆಗಿ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಪ್ರತಿಯೊಂದು ಚಕ್ರಕ್ಕೂ ಒಂದಿನಾನು ಸಾಕಾಗಲ್ಲ, ಬಟ್ ನಾನು ಟ್ರೈ ಮಾಡಿ ಮಾಡ್ತಾ ಇದ್ದೀನಿ. ಓಕೆ, ಸೊ ಪ್ರತಿಯೊಂದರ ಮೇಲೂ ನಾವು ಒಂದೊಂದು ದಿನ ವರ್ಕ್ ಮಾಡ್ಬೋದು. ಅಂಡ್ ಅದರ ಮೇಲೆ ಅಂದ್ರೆ ಸ್ವಾದಿಷ್ಟಾನ ಚಕ್ರದ ಮೇಲೆ ಬರೀ ಕ್ರಿಯೇಟಿವಿಟಿನ ಯೂಸ್ ಮಾಡ್ಕೊಂಡು ಬ್ಲಾಕೇಜ್ ಎಲ್ಲ ರಿಮೂವ್ ಮಾಡ್ಬೋದು ಅಲ್ವಾ. ನೀವೇನು ಆಮ್, ಎಷ್ಟೋ ಜನ 5 days ಅಲ್ಲೇ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ, ಏನ್ ಮಾಡ್ಬೋದು ಎಲ್ಲರೂ, ಇದನ್ನ ತಗೊಳ್ಳಿ, ಆನ್ಲೈನ್ ಅಲ್ಲಿ ಕೂಡ ಸಿಗುತ್ತೆ. ಇವನ್ ಯಾವ್ದಾದ್ರು ಪ್ರಿಂಟ್ ಔಟ್ ಆದ್ರೂ ತಗೋಬಹುದು, ಮಂಡಲ ಆರ್ಟ್ ಮಾಡೋದು ಅಥವಾ ಬೇರೆ ಯಾವ್ದೋ ಪ್ಯಾಟರ್ನ್ ಮಾಡೋದು, ಇಲ್ಲ ರಂಗೋಲಿನೇ ಬಿಡ್ಸೋಕ್ಕಾಗಿಲ್ಲ ಹೊರಗೆ ಹೋಗಿ ಅಂತಂದ್ರೆ ರಂಗೋಲಿ ಚಿತ್ರಗಳನ್ನ ಕಲಿಯೋದು ಅಲ್ವಾ. ಸೊ ಏನಾದ್ರೂ ಒಂದು ಕ್ರಿಯೇಟಿವ್ ಆಗಿ ಮಾಡಿ ಆಯ್ತಾ. ಅದ್ರಲ್ಲಿ ನಿಮ್ದೇ ಓನ್ ಕ್ರಿಯೇಟಿವಿಟಿ ಏನೋ ಒಂದು ಇಂಪ್ಲಿಮೆಂಟ್ ಮಾಡಿ. ಕತೆಗಳನ್ನ ಹೇಳೋದು, ಚಿಕ್ಕ ಮಕ್ಳು ಬರ್ತಾರೆ ಅವ್ರಿಗೆ ಕ್ರಿಯೇಟಿವ್ ಆಗಿ ಏನೋ ಒಂದು ಕತೆ ಹೇಳೋದು, ಕತೆ ಬರೆಯೋದು. ಎಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತಾ ನನ್ನ ಕ್ಲಾಸಲ್ಲಿ ಕ್ಲೈಂಟ್ಸ್ ಎಲ್ಲರೂ. ಖುಷಿ ಆಗುತ್ತೆ ಆ ಕತೆಗಳು ನೀವೇ ಕ್ರಿಯೇಟಿವ್ ಆಗಿ ಯಾವ ಬುಕ್ಕಲ್ಲೂ ಇಲ್ಲದೆ ಇರೋದು ಕ್ರಿಯೇಟ್ ಮಾಡಿ ಅಂತ ಹೇಳಿದ್ರೆ ಎಷ್ಟು ಮೀನಿಂಗ್ಫುಲ್ ಆಗಿ ಬರೀತಾರೆ ಅಂತಂದ್ರೆ, ಎಷ್ಟು ಚೆನ್ನಾಗಿ ಬರೀತಾರಲ್ವಾ, ಎಷ್ಟು ಟ್ಯಾಲೆಂಟ್ ಇದಾರಲ್ವಾ, ನಂಗೆ ಖುಷಿ ಆಗತ್ತೆ. ಆಯ್ತಾ, ನಾನು ಏನೋ ಟಾಸ್ಕ್ ಹೇಳಿರ್ತೀನಿ ಅದನ್ನ ಅವ್ರದ್ದೇ ಒಂದು ಕ್ರಿಯೇಟಿವ್ ಆಗಿ ಮಾಡ್ತಾರೆ ಅಲ್ವಾ ಸುವರ್ಣ ಅವರೇ. ಆ, ಒಂದು ಎಲೆಯಲ್ಲಿ ಫ್ಲಾಗ್ ಮಾಡಿದ್ರು, ಆತರ ಇನ್ನೂ ಏನೇನೋ ನಾನು ಗಿಲ್ಕಿ ಮಾಡೋಕ್ ಹೇಳಿದೆ ಅದನ್ನು ಮಾಡಿದ್ರು. ಸೊ ಏನೇನೋ ತುಂಬಾ ಚೆನ್ನಾಗಿ ಮಾಡ್ತಾ ಹೋಗ್ತಾರೆ. ಹಂಗೆ ನೀವು ಅಷ್ಟೇ ಎಲ್ಲರೂ ಏನಾದ್ರೂ ಒಂದು ಕ್ರಿಯೇಟಿವ್ ಆಗಿ ಮಾಡಿ ಆಯ್ತಾ. ಅವಾಗ ಸ್ವಾದಿಷ್ಟಾನ ಚಕ್ರ ಬ್ಲಾಕೇಜ್ ರಿಮೂವ್ ಆಗುತ್ತೆ ಆಯ್ತಾ. ಸೊ ಹೀಗೆ ನೀವು ಎನರ್ಜೆಟಿಕಲಿ ವರ್ಕ್ ಮಾಡ್ಬೋದು ನಿಮ್ಮ ದೇಹದ ಮೇಲೆ. ಓಕೆನಾ, ಮಾಡ್ತೀರಾ ಎಲ್ಲರೂ? ಓಕೆ, ಯೂಸ್ಫುಲ್ ಅನ್ನಿಸ್ತಾ ಇವತ್ತು ಕ್ಲಾಸು? ಓಕೆ, ಸರಿ, ಆಯ್ತು. ನನ್ನ ರೆಗ್ಯುಲರ್ ಸೆಷನ್ ಅಲ್ಲಿರೋರು ಕೂಡ ಇದ್ದೀರಾ ಇಲ್ಲಿ. ಯಾವುದನ್ನ ನೀವು ಇಂಪ್ಲಿಮೆಂಟ್ ಮಾಡಿದೀರಾ, ಯಾವುದು ಇಷ್ಟ ಆಯ್ತು, ಯಾವ್ದು ಕಂಟಿನ್ಯೂ ಮಾಡ್ತಾ ಇದ್ದೀರಾ ಅಂತ ಯಾರಾದ್ರೂ ಮಾತಾಡ್ಬೋದಾ? ಓಕೆ, ಯಾರು? ಚೈತ್ರ, ಜ್ಯೋತಿ, ರಕ್ಷಿತಾ, ವಿದ್ಯಾ, ಅಮೃತ, ಅಮೃತ ಅಲ್ಲ, ಶ್ವೇತಾ. ಸೊ ರೆಗ್ಯುಲರ್ ಸೆಷನ್ ಅಲ್ಲಿರೋ ಸುಮಾರು ಜನ ಇದ್ದೀರಾ ಇಲ್ಲಿ. ಶ್ರುತಿ ಇದ್ದಾರೆ ಅಲ್ವಾ. ಓಕೆ, ಹೇಳ್ತೀರಾ? ಇನ್ನೂ ಒಬ್ರು ರಕ್ಷಿತಾ ಇದ್ದಾರೆ, ಸುವರ್ಣ ಅವರಿದ್ದಾರೆ. ನೀವೇ ಹೇಳಿ ಸುವರ್ಣ ಅವರೇ, ವಿಡಿಯೋದಲ್ಲಿ ಇದ್ದೀರಲ್ವಾ ಅದಕ್ಕೆ ನಿಮ್ಗೆ ಚಾನ್ಸ್ ಸಿಗ್ತಾ ಇದೆ. ಅಂದ್ರೆ ನೀವ್ ಹೇಳಿದಂತ ಮೆಡಿಟೇಷನ್ ಇರ್ಬೋದು ಮೇಡಮ್, ಇವೆಲ್ಲ ಟಾಸ್ಕ್, ಇವೆಲ್ಲ ಡೈಲಿ ಅಂದ್ರೆ ಟಾಸ್ಕ್ ಅಂದ್ರೆ ನೀವ್ ಹೇಳೋದಕ್ಕಿಂತನೂ ಒಂದು ಏನೋ ಮತ್ ಬೇರೆ ಬೇರೆ ತರ ಅವನ್ನೆಲ್ಲ ಕಂಟಿನ್ಯೂ ಮಾಡೋದು, ಆಮೇಲೆ ಮೆಡಿಟೇಷನ್ ಡೈಲಿ ಮಾಡೋದು, ಆಮೇಲೆ ನೀವು ಕ್ಲಾಸ್ ಅಲ್ಲಿ ಹೇಳಿದಂತದ್ದು ಒಂದ್ ಸ್ವಲ್ಪ ಪಾಸಿಟಿವ್, ಜಾಸ್ತಿ ನೆಗೆಟಿವ್ ಥಿಂಕ್ ಮಾಡಿದ್ರೆ ಪಾಸಿಟಿವ್ ಅನ್ನೇ ಜಾಸ್ತಿ ಯೂಸ್ ಮಾಡೋದು. ವರ್ಡ್ಸ್ ಆಗಿರ್ಬೋದು, ಯಾವುದೇ ತಲೆಯಲ್ಲಿ ಏನು ಹಾಕೊಳ್ಳದೆ ಅಂದ್ರೆ ಒಂದ್ ಸ್ವಲ್ಪ ಮಕ್ಕಳ ಜೊತೆ ಜಾಸ್ತಿ ಬೆರೆಯೋದು, ದೊಡ್ಡವ್ರ ಜೊತೆ ಬೆರೆತ್ರೆ ತಲೆಯೆಲ್ಲ ಇದೆ. ಹೌದು ಅಲ್ವಾ. ಸೊ ಹಾ ಆದಷ್ಟು ನೆಗೆಟಿವ್ಸ್ ಇಂದ ಹೊರಗೆ ಬರೋದಕ್ಕೆ ಮಕ್ಕಳು ತುಂಬಾ ಒಳ್ಳೆಯ ಸೋರ್ಸ್ ಅಲ್ವಾ. ಹಾ ಆ, ಏನೇ ಒಂದು ಇದಿದ್ರು ಹೊರಗೆ ಬಂದ್ಬಿಡ್ಬೋದು, ಏನೇ ಡಿಫಿಕಲ್ಟಿ ಇದ್ರು. ಮ್ಯಾನಿಫೆಸ್ಟಿಂಗ್ ಜಾಸ್ತಿ ಮ್ಯಾನಿಫೆಸ್ಟಿಂಗ್ ಮಾಡೋದ್ರಿಂದ ತುಂಬಾನೇ ಯೂಸ್ ಆಗುತ್ತೆ. ಹೌದು. ಓಕೆ, ಎಸ್. ನಮ್ಮ ಸೊ ಟಾಸ್ಕ್ ಇಂದನೂ ಒಂದ್ ಸ್ವಲ್ಪ ರಿಫ್ರೆಶ್ ಅನ್ಸುತ್ತೆ ಮೇಡಮ್. ಅದ್ ಯಾವ್ದು ಹಿಂಗೆ ಏನೋ ಮಾಡ್ತಿರ್ತೇವೆ ಅದ್ರಲ್ಲೇ ಕಳೆದ್ ಹೋಗ್ಬಿಡ್ತೀವಿ. ಹ್ಮ್ ಅದು ಯಾವ್ದು ಬೇರೆ ಹಿಂಗ ಯೋಚನೆನೆ ಬರೋದಿಲ್ಲ.
ಕರೆಕ್ಟ್. ಅದು ಬೇಡವಾದಂತಹ ಯೋಚನೆಗಳಷ್ಟು ಬರೋದಿಲ್ಲ ಅಲ್ವಾ? ಸೊ ಹ್ಮ್. ಟಾಸ್ಕ್ ಅಲ್ಲಿ ಬ್ಯುಸಿ ಆಗ್ಬಿಟ್ಟಿರ್ತೀರ. ಓಕೆ, ವೆರಿ ಗುಡ್. ಓಕೆ. ಆಮೇಲೆ ಹೆಲ್ತ್ ಇಶ್ಯೂಸ್ ಏನಾದ್ರು ಬಂದ್ರು ಅದಕ್ಕೆ ಸ್ವಲ್ಪ ಮ್ಯಾನಿಫೆಸ್ಟೇಷನ್ ಇರ್ಬೋದು, ಮಂತ್ರ ಚಾಟಿಂಗ್ಸ್ ಇರ್ಬೋದು. ಹ್ಮ್. ಅದು ಮಾಡೋದ್ರಿಂದ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ. ಓಕೆ. ಸೊ ನೀವು ಮೊನ್ನೆ ತಾನೇ BP ಇದ್ರ ಮೇಲೆ ಹೌದು. ವರ್ಕ್ ಮಾಡಿದ್ರಿ ಅಲ್ವಾ? ಸೊ BP ಹೈ ಹಾ, ಆಗಿತ್ತು. ಸೊ ಅದ್ರ ಮೇಲೆ ಅವರು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ನ ಯೂಸ್ ಮಾಡಿಕೊಂಡು ಅಂಡ್ ವಿತ್ ಮೈಂಡ್ ಪವರ್ ಆಲ್ಸೋ ಅಲ್ವಾ, ಬಿಲೀವ್ ಮಾಡಿ ನಾವೇನ್ ಮಾಡ್ತೀವೋ ಅದು ನಮ್ಮ ರೀತಿಯಲ್ಲೇ ವರ್ಕ್ ಮಾಡ್ತಾ ಹೋಗುತ್ತೆ. ಇವಾಗ ಹೆಂಗ್ ಕೈ ಬೆಳೆಸಿದ್ವು ಹಂಗೆ ಅವರು BP ನ ಲೋ ಮಾಡಿಸಿದ್ದಾರೆ. ಓಕೆ, ಅಂದ್ರೆ ಹೌದು. ಜಾಸ್ತಿ ಇದ್ದಿದ್ದನ್ನ ಅದು ಕಡಿಮೆ ಲೆವೆಲ್ ಬರೋ ಹ್ಮ್. ತರ ಮಾಡ್ಕೊಂಡಿದ್ದಾರೆ ಅಲ್ವಾ? ಹಾ, ಎಸ್. ಸೊ ವಿತ್ ಮೆಡಿಕೇಶನ್ಸ್ ನಾವು ಮಾಡ್ತಾ ಹೋಗ್ತೀವಿ, ಅದು ರೀಪ್ಲೇಸ್ಮೆಂಟ್ ಅಲ್ಲ, ಬಟ್ ನಮ್ಮ ಎಫರ್ಟ್ ಮೆಡಿಕಲಿ ಅದನ್ನ ನಂಬೋದ್ರಿಂದನೂ ಕೂಡ ಹೌದು ಅಲ್ವಾ? ಕಾನ್ಸಂಟ್ರೇಷನ್ ಇರ್ಬೇಕು. ಹಾ, ಕರೆಕ್ಟ್, ಹೌದು. ಸೊ ಕಾನ್ಸಂಟ್ರೇಷನ್ ಇರಬೇಕು, ನಮ್ಮ ಬಿಲೀಫ್ ಸಿಸ್ಟಮ್ ಅಲ್ವಾ, ನಂಬಿಕೆ ಇರಬೇಕು. ಓಕೆ, ಥ್ಯಾಂಕ್ ಯು ಸುವರ್ಣ ಅವರೇ. ಮತ್ತೆ ಯಾರಾದ್ರೂ ಶೇರ್ ಮಾಡ್ತೀರಾ? ಮುಗಿಸ್ತೀನಿ ನಾನು. ಓಕೆ, ಮ್ಯಾನಿಫೆಸ್ಟೇಷನ್ಸ್ ಟೆಕ್ನಿಕ್ಸ್ ಹೇಳ್ಕೊಡಿ ನಮಗೂ ಖಂಡಿತವಾಗ್ಲು. ಸೊ ಕೆಲವೊಂದು ಅಫರ್ಮೇಷನ್ಸ್ನ ಕೂಡ ನಾವು ಹೇಳ್ತೀವಿ, ರೈಟ್? ಕೆಲವೊಂದು ನಾನು ಕೊಡ್ತೀನಿ, ಅಫರ್ಮೇಷನ್ಸ್ ಕೊಟ್ಟಿರ್ತೀನಿ. ಯಾವುದು 5 ಡೇ ಸೆಷನ್ ಅವ್ರಿಗೂ ಕೂಡ ಇದೆ, ಅದು ಬೋನಸ್ ಆಗಿ 21 ಅಫರ್ಮೇಷನ್ಸ್ ಇದೆ. ನೆಗೆಟಿವಿಟಿನ ರಿಮೂವ್ ಮಾಡೋಕ್ಕಿದೆ. ಆಲ್ಮೋಸ್ಟ್ 5 ಮೆಂಬರ್ಸಿಗೆ ಅಷ್ಟೇ ಕೊಡ್ತೀನಿ ಅಂತ ಹೇಳಿದೆ, ಬಟ್ ನಾನು ಟೀಮ್ ಅವ್ರ ಹತ್ರ ಮಾತಾಡಿದ್ದೀನಿ, ಎಲ್ಲರಿಗೂ ಕೊಡೋಣ ಅಂತ ಹೇಳ್ಬಿಟ್ಟು. ಸೊ ನಿಮ್ಮೆಲ್ಲರಿಗೂ ಕೂಡ ಸಿಗುತ್ತೆ ಎಲ್ಲ ಬೋನಸ್. ಓಕೆ. ಸೊ ಪ್ರೆಗ್ನೆನ್ಸಿ ಬ್ಯಾಚ್ವರೆಗೂ, ರೆಗ್ಯುಲರ್ ಬ್ಯಾಚ್ವರೆಗೂ ಅಷ್ಟೇ ನಮ್ಮ ಬೋನಸ್ ಎಲ್ಲ ರಿಫ್ರೆಶ್ ಆಗಿದೆ. ಸೊ ನೆಕ್ಸ್ಟ್ ನಾಳೆ ಕ್ಲಾಸಲ್ಲಿ ಇಲ್ಲ ನೆಕ್ಸ್ಟ್ ಯಾವಾಗಾದ್ರೂ ನಾನು ಎಲ್ಲರಿಗೂ ಶೇರ್ ಮಾಡಿ ಹೇಳ್ತೀನಿ ಮತ್ತೆ. ಓಕೆ. ಓಕೆ, ಥ್ಯಾಂಕ್ ಯು, ಬೈ ಬೈ, ಟೇಕ್ ಕೇರ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು, ಬೈ ಬೈ.